ರೈಟ್, ಎಲ್ಲರಿಗೂ ನಮಸ್ಕಾರ. ನಮ್ಮ 5 ದಿನದ SQL ಸರ್ವರ್ ಮತ್ತೆ ಪವರ್ BI ಸೆಷನ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಮೊದಲನೇ ದಿನ SQL ಸರ್ವರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ SQL ಸರ್ವರ್ ಯಾತಕ್ಕೆ ಯೂಸ್ ಮಾಡಬೇಕು ಮತ್ತೆ ಇದೆಷ್ಟು ಇಂಪಾರ್ಟೆಂಟ್, ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನೆಲ್ಲ ಟಾಪಿಕ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ನಾವು ಸೆಷನ್ಸ್ ಅನ್ನ ನೋಡೋಣ. ಸೊ ಟಾಪಿಕ್ಸ್ ಅಲ್ಲಿ ಫಸ್ಟ್ ಇವತ್ತು ಇಂಟ್ರೊಡಕ್ಷನ್ ಇರುತ್ತೆ, ಮತ್ತೆ ಇನ್ಸ್ಟಾಲೇಷನ್ ಹೆಂಗ್ ಮಾಡಬೇಕು ಅಂತ ಇರುತ್ತೆ, ಮತ್ತೆ ಡೇಟಾಬೇಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ಟೇಬಲ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಸಿಂಟೆಕ್ಸ್ ಯಾವ ರೀತಿ ನಾವು ಕಲಿಬಹುದು, ಮತ್ತೆ ಸಿಂಪಲ್ ಕ್ವೆರೀಸ್ ಅನ್ನ ಇವತ್ತು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಅದಾದ್ಮೇಲೆ ಫಂಕ್ಷನ್ಸ್ ಗಳಿರುತ್ತೆ, ಅಗ್ರಿಗೇಟ್ ಫಂಕ್ಷನ್ಸ್, ಸ್ಟ್ರಿಂಗ್ ಫಂಕ್ಷನ್ಸ್, ಡೇಟ್ ಫಂಕ್ಷನ್ಸ್. ಅದಾದ್ಮೇಲೆ ಜಾಯಿನ್ಸ್ ಇರುತ್ತೆ, ಕನ್ಸ್ಟ್ರೈನ್ಸ್ ಅಂದ್ರೆ ಪ್ರೈಮರಿ ಕೀ ಫಾರಿನ್ ಕೀಯನ್ನ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಟೇಬಲ್ಗೆ ಅಂತ. ಅದಾದ್ಮೇಲೆ ಕೆಲವೊಂದು ಕ್ವೆರೀಸ್ ಅಂದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಸ್ಟೋರ್ ಪ್ರೊಸೀಜರ್ಸ್ ಇರುತ್ತೆ, ವ್ಯೂಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಚಾಟ್ GPT ಮತ್ತೆ AI ಟೂಲ್ಸ್ ಇಂದ ಈ ಎಲ್ಲಾ ಟಾಪಿಕ್ಸ್ ಅನ್ನ, ಎಲ್ಲಾ ಕ್ವೆರೀಸ್ಗಳನ್ನ ಸುಲಭವಾಗಿ ಯಾವ ರೀತಿ ನಾವು ಕಲಿಬಹುದು, ಮತ್ತೆ ಯಾತಕ್ಕೆ ಚಾಟ್ GPT ಅಥವಾ AI ಟೂಲ್ಸ್ ತುಂಬಾ ಇಂಪಾರ್ಟೆಂಟ್ ಇವಾಗ, ಮತ್ತೆ ಇದರಿಂದ ನಮ್ಗೆ ಏನೇನು ಅನುಕೂಲ ಇದೆ, ನಾವು ಯಾವ ರೀತಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ಕಲಿಯಬಹುದು, ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಚಾಟ್ GPT ಮತ್ತೆ AI ಟೂಲ್ಸ್ ಅನ್ನ ದಯವಿಟ್ಟು ನಾನು ಹೇಳೋ ರೀತಿನ ಯೂಸ್ ಮಾಡಿದ್ರೆ ಖಂಡಿತವಾಗಿ ಇದೆಲ್ಲಾ ಟಾಪಿಕ್ಸ್ ಏನ್ ನಾವು ಹೇಳ್ಕೊಡ್ತಾ ಇದ್ದೀವಿ ಎಲ್ಲದು ಈಸಿ ಇರುತ್ತೆ. ಓಕೆ, ಸೊ ಇಷ್ಟು ನಾನು ಈ 2 ದಿನದಲ್ಲಿ ನಾನು ನಿಮಗೆ ಕಲಿಸ್ಬೇಕಾಗುತ್ತೆ. ಅಕಸ್ಮಾತ್ ಇದು ಯಾವ್ದಾದ್ರು ಟಾಪಿಕ್ಸ್ ಮಿಸ್ ಆದ್ರೂ ಕೂಡ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ನಾನು ಬೇರೆ ತರನೇ ವ್ಯವಸ್ಥೆ ಮಾಡಿರ್ತೀನಿ. ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ಗಳಿದಾವೆ, ನೋಟ್ಸ್ಗಳಿದಾವೆ, ಎಲ್ಲದನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ, ರೈಟ್. ಸೊ ನಾವು ಈ ಟಾಪಿಕ್ಸ್ ಹೋಗೋಕ್ಕೂ ಮುಂಚೆ ನಿಮಗೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು ಚಾನಲ್ ಅನ್ನ ಮಾಡಿದ್ವಿ. ಏನದು? ಅದು ಬಂದು ನಮ್ಮ ಕಮ್ಯುನಿಟಿ ಚಾನಲ್. ಈ ಕಮ್ಯುನಿಟಿ ಚಾನಲ್ ಪ್ರಾಬ್ಲಮ್ ಏನಂತ ನಾನು ಹೇಳ್ತೀನಿ. ಸುಮ್ಮನೆ ಬರ್ತಾರೆ ಇಲ್ಲಿ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ, ನಾವೊಂದಷ್ಟು ಈ ಪೋಸ್ಟ್ಗಳು ಹಾಕ್ತಾ ಇರ್ತೀವಿ, ಇವತ್ತು ಈ ಕ್ಲಾಸ್ ಮಾಡ್ತೀವಿ, ಆ ಕ್ಲಾಸ್ ಮಾಡ್ತೀವಿ ಅಂತ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ನಾನು ಅದನ್ನ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ವಿಷಯ ಮುಟ್ಟಿಸ್ಬೇಕು ಅಂದ್ರೆ ಈ ಥರದ್ದೆಲ್ಲ ಆಡ್ಸ್ಗಳು ಹಾಕ್ಬೇಕಾಗುತ್ತೆ, ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ಅಂದ್ರೆ, ಒಂದು ಸಪರೇಟ್ ಗ್ರೂಪ್ ಅನ್ನ ನಾನು ಮಾಡಿದ್ದೀನಿ ಇಲ್ಲಿ. ಈಗ ನಾನು ಮಧ್ಯಾಹ್ನ ಅದನ್ನ ಡಿಸೈಡ್ ಮಾಡಿದೆ, ಯಾಕಂದ್ರೆ ನಿಮಗೆ ಬರೀ ವಿಡಿಯೋಸ್ ಮೆಟೀರಿಯಲ್ಸ್ ಇಷ್ಟೇ ಇರುತ್ತೆ. ಅವು ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವುದು ಡಿಸ್ಟ್ರಾಕ್ಷನ್ ಇರಲ್ಲ. ಓಕೆ, ಸೊ ಇಲ್ಲಿ ನಾನು ಏನು ಕೊಟ್ಟಿದ್ದೀನಲ್ಲ, ಇದು ಈ ಗ್ರೂಪ್ಗೆ ಯಾರೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರೋರು ಅಷ್ಟೇ ಇರ್ತಾರೆ. ಸೊ ಅವಾಗ ನಮಗೆ ಖುಷಿ ಆಗುತ್ತೆ. ನಿಮ್ಗೆ ಏನಾರ ಡೌಟ್ಸ್ ಇದ್ರು ಇಲ್ಲಿ ಏನೇ ಇದ್ರು ಇಲ್ಲಿ ಕೇಳ್ಬೋದು. ಅದಕ್ಕೆ ನಾನೇನ್ ಮಾಡ್ತೀನಿ, ಇವಾಗ ನಿಮಗೆ ಈ ಚಾನಲ್ ಏನಿದೆಯಲ್ಲ, ಈ ಚಾನಲ್ದು ಲಿಂಕ್ ಅನ್ನ ನಿಮಗೆ ನಾನು ಕೊಡ್ತೀನಿ. ದಯವಿಟ್ಟು ನೀವು ಈ ಚಾನಲ್ ಅಲ್ಲಿ ಮೆಂಬರ್ ಆಗಿ. ಇದು ಮತ್ತೆ ಇದು ಫ್ರೀ, ಆಯ್ತಾ? ಏನಕ್ಕೆ ಅದು ಸಪ್ರೇಟ್ ಆಗಿ ಏನಕ್ಕೆ ಮಾಡಿದ್ದೆ ಅನ್ನೋ ಉದ್ದೇಶ ಇಷ್ಟೇ. ಇಲ್ಲಿ ನೋಡಿ, ಈ ಚಾನಲ್ ಅಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನಾವು ಇದರಲ್ಲಿ ಆಡ್ಸ್ ರನ್ ಮಾಡಬೇಕಾಗುತ್ತೆ, ಮತ್ತೆ ಈ ತರ ಏನೇನೋ ಎಲ್ಲ ಹಾಕ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಇದೊಂದು ಸಪ್ರೇಟ್ ಚಾನಲ್ ಮಾಡಿದ್ದೀನಿ. ಏನಪ್ಪ ಇದು ಇಷ್ಟೊಂದು ಚಾನಲ್ ಕನ್ಫ್ಯೂಷನ್ ಆಗುತ್ತೆ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಬರೀ ನಾವು ಮಾಡುವಂತ 5 ದಿನದ ಮೆಟೀರಿಯಲ್ಸ್ ವಿಡಿಯೋಸ್ ಮಾತ್ರ ಇರ್ಲಿ ಅಂತ ನಾನು ಇದನ್ನ ಮಾಡಿರೋದು. ಓಕೆ, ಸೊ ಇದು ನಿಮ್ಗೆ ಸೂಕ್ತ ಅಂತ ಅನ್ಸಿದ್ರೆ ಎಸ್ ಅಂತ ಹಾಕಿ ನಾನು ನಿಮ್ಗೆ ಲಿಂಕ್ ಅನ್ನ ಕೊಡ್ತೀನಿ. ನನ್ನ ಥಾಟ್ ಇದು. ಬೇಡ ಅದೇ ಇರ್ಲಿ ಸರ್ ಅಂದ್ರೆ ಅದನ್ನೇ ಇಟ್ಕೋಬಹುದು. ಬಟ್ ನಿಮಗೋಸ್ಕರ ಈ ಚಾನಲ್ ನಾನು ಮಾಡಿದ್ದೀನಿ. ಈ ಚಾನಲ್ದ ಲಿಂಕ್ ನಾನು ಕೊಟ್ಟಿರ್ತೀನಿ. ಇದ್ರಲ್ಲಿ ಬರೀ ಯಾರು ಮಾತ್ರ ಇಂಟ್ರೆಸ್ಟ್ ಇರ್ತಾರೆ ಅವ್ರಷ್ಟೇ ಇರ್ತಾರೆ, ಆಯ್ತಾ? ಎಲ್ಲರೂ ಇರಲ್ಲ. ಅವಾಗ ನನಗೂ ಗೊತ್ತಾಗುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅಂತ. ಓಕೆ, ರೈಟ್. ನಾನಿವಾಗ ಲಿಂಕ್ ನಾನು ಕೊಡ್ತೀನಿ ನೋಡಿ. ಈ ಲಿಂಕ್ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಈ ಲಿಂಕ್ ನೀವು ಕ್ಲಿಕ್ ಮಾಡಿ ಅಥವಾ ಕಾಪಿ ಪೇಸ್ಟ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ. ನಾನು ಅದಕ್ಕೆ ಪರ್ಮಿಷನ್ ಕೊಡ್ತೀನಿ. ಈಗ ನೀವು ಜಾಯ್ನ್ ಆಗಕ್ಕಾಗಲ್ಲ. ನೀವು ಇವಾಗ ನೀವು ಕ್ಲಿಕ್ ಮಾಡಿದ್ರೆ ನಾನು ಅದನ್ನ ಆಮೇಲೆ ಪರ್ಮಿಷನ್ ಕೊಡ್ತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತಾರೆ ಅವ್ರು ಮಾತ್ರ ಇರ್ತಾರೆ. ಓಕೆನಾ? ರೈಟ್. ನೆಕ್ಸ್ಟ್ ಬಂದು ನಾನು ಎಲ್ರಿಗೂ ಹೇಳೋದು, ನಿಮ್ಮ ಕೆರಿಯರ್ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ನಿಮ್ಗೆ, ಒಳ್ಳೆ ಜಾಬ್ ಬೇಕು ನನಗೆ ಅಂತ ಅನ್ಕೊಂಡವ್ರಲ್ಲ, ದಯವಿಟ್ಟು ನನ್ನ ಫಾಲೋ ಮಾಡಿ. ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ. ಯಾರು ಮರಿದಂಗೆ ಆಲ್ರೆಡಿ ಫಾಲೋ ಮಾಡ್ತಾ ಇದ್ರೆ ಫೈನ್, ಸಂತೋಷ. ಫಾಲೋ ಮಾಡ್ತಿಲ್ಲ ಅಂದ್ರೆ ನನ್ನನ್ನು ದಯವಿಟ್ಟು ಫಾಲೋ ಮಾಡಿ. ಇದರಿಂದ ನಿಮಗೂ ತುಂಬಾ ಅನುಕೂಲ ಆಗುತ್ತೆ, ನನಗೂ ಯಾರೆಲ್ಲ ನನ್ನ ಸರ್ಕಲ್ ಅಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ
ಲಿಂಕ್ಡ್ಇನ್ ನಲ್ಲೇನೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನನ್ನ ಲಿಂಕ್ಡ್ಇನ್ ಕನ್ನಡಕ್ಕೆ ಅಂತಾನೆ ಒಂದು ಸಪ್ರೇಟ್ ಒಂದು ಗ್ರೂಪ್ ಮಾಡಿದ್ದೀನಿ. ಅಲ್ಲಿ ಲಿಂಕ್ಡ್ಇನ್ ನಲ್ಲಿ ಎಷ್ಟು ಜನ ಇದ್ದೀರಾ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನೀವೇನಾದ್ರು ಇಲ್ಲ ಅಂದ್ರೆ ದಯವಿಟ್ಟು ಆ ಗ್ರೂಪ್ ಅಲ್ಲಿ ಸೇರ್ಕೊಂಡು ಕನ್ನಡದ ಬಗ್ಗೆ, ಅಂದ್ರೆ ಕನ್ನಡದಲ್ಲಿ ಇಂಥ ಟೆಕ್ನಿಕಲ್ ಕೋರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕು. ಅವಾಗ ನಾವು ಇನ್ನೂ ಬೇರೆಯವ್ರಿಗೆಲ್ಲ ನಾವು ತಿಳಿಸ್ಬೋದು, ಅಂದ್ರೆ ಕನ್ನಡದಲ್ಲಿ ಇನ್ನೂ ಹೆಚ್ಚಿಗೆ ನಾವು ಬೆಳೆಸ್ಬೋದು ಅಂತ. ನೋಡಿ, ಇಲ್ಲಿ 233 ಅಷ್ಟೇ ಇದ್ದಾರೆ. ಇದರದ ಲಿಂಕ್ ಅನ್ನು ಕೂಡ ನಾನು ಕಳಿಸಿರ್ತೀನಿ. ಇಲ್ಲೂ ಕೂಡ ನೀವು ಮೆಂಬರ್ ಆಗ್ಬೋದು. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇರೋದು, ಇದು ಯಾವುದು ಕೂಡ ನಾನು ಫೋರ್ಸ್ಫುಲಿ ನೀವು ಜಾಯ್ನ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಇದು ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಜಾಯ್ನ್ ಆಗ್ಬೇಕು. ಓಕೆನಾ? ಸೊ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ನೀವು ಈ ತರ ನನ್ನ ಸರ್ಕಲ್ ಅಲ್ಲಿ ಇದ್ರೆ ನನಗೆ ನಿಮ್ ಬಗ್ಗೆ ಇನ್ನು ಈಸಿಗೆ ಅರ್ಥ ಆಗುತ್ತೆ ಯಾರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ. ಇದನ್ನ ಕೂಡ ನಾನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಓಕೆ, ಸೊ ಇದು ಬಂದು ಪ್ಯೂರ್ ಕನ್ನಡದವ್ರಿಗೆ ಮಾತ್ರ ಇದೆ, ಅಂದ್ರೆ ಇದೊಂದು ಕಂಪ್ಲೀಟ್ ಕನ್ನಡ ಗ್ರೂಪ್ ಲಿಂಕ್ಡ್ಇನ್ ಅಲ್ಲಿ. ಓಕೆನಾ? ರೈಟ್. ಸೊ ನಾನು ಎಲ್ಲ ಲಿಂಕ್ಸ್ ಗಳನ್ನ ಹಾಕಿದ್ದೀನಿ. ಜೊತೆಗೆ ನೀವು ಯಾವಾಗ ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬರ್ತೀರಾ, ಈ ಟೆಲಿಗ್ರಾಮ್ ಚಾನಲ್ ನೋಡಿ ಆಲ್ರೆಡಿ 13 ಜನ. ಓಕೆ, ನೋಡಿ ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ ಇವಾಗ. ಎಲ್ಲಾರನ್ನ ಎಕ್ಸೆಪ್ಟ್ ಮಾಡಿರ್ತೀನಿ. ಓಕೆ, ಸೊ ಇಲ್ಲಿ ನಿಮ್ಗೆ ಎಲ್ಲಾ ಲಿಂಕ್ಸ್ ಗಳನ್ನು ಕೊಟ್ಟಿದ್ದೀನಿ ನಾನು. ಈ ಲಿಂಕ್ಸ್ ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ರೈಟ್. ನಾನು ಇವಾಗ ಮಿನಿಮೈಸ್ ಮಾಡಿ ನಾವು ಈ SQL ಟಾಪಿಕ್ಸ್ಗೆ ಹೋಗೋಣ. ಇವತ್ತು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ನಾನು ಇಷ್ಟೇ ಟಾಪಿಕ್ಸ್ ಮಾಡ್ತೀನಿ ಅಂತ ನಾನು ಹೇಳಕ್ ಬರಲ್ಲ, ಯಾಕಂದ್ರೆ ನಿಮ್ಗೆ ನಾನು ಕಲಿಸ್ತೀನಿ ಅಂತ ಬಂದಿರೋದು. ಇಷ್ಟೂ ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೂ ಟಾಪಿಕ್ಸ್ ಕಲಿತಾ ಇದ್ರೆ ಸರಿ ಹೋಗಲ್ಲ. ಆದಷ್ಟು ಕವರ್ ಮಾಡ್ತೀನಿ. ನನಗನ್ಸ್ದಂಗೆ ಮೋಸ್ಟ್ಲಿ ಕವರ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ರೈಟ್, ಇವಾಗ ಇದನ್ನ ಮಿನಿಮೈಸ್ ಮಾಡ್ಬಿಡೋಣ. ಏನ್ ಮಾಡೋಣ ಅಂದ್ರೆ, ನಮ್ಮ SQL ಟಾಪಿಕ್ಸ್ಗೆ ಹೋಗೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ನೋಟ್ ಪ್ಯಾಡ್ ತಗೋತೀನಿ. ಓಕೆ, ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ SQL ಅಂದಿದ ತಕ್ಷಣ ತುಂಬಾ ಜನ ಗಾಬರಿ ಆಗೋದು ಏನಂದ್ರೆ, ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನನಗೆ ಇದು ತುಂಬಾ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು, ತುಂಬಾ ಟೆಕ್ನಿಕಲ್ ಆಗ್ಬಿಟ್ರೆ ನನಗೆ ಇದು ಅರ್ಥ ಆಗಲ್ಲ. ಸೊ ಈ ತರ ಎಲ್ಲ ಗಾಬರಿ ಇಟ್ಕೊಂಡು ಏನ್ ಮಾಡ್ತಾರೆ, ಎಷ್ಟೋ ಜನ ಅದು ಕಲಿಯಕ್ಕೆ ಹೋಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ IT ಫೀಲ್ಡ್ಗೆ ಬರಲ್ಲ. IT ಫೀಲ್ಡ್ಗೆ ತುಂಬಾ ಜನ ಯಾತಕ್ ಬರಲ್ಲ ಅಂದ್ರೆ, ಫಸ್ಟ್ ಥಿಂಗ್ ಅವ್ರು ಏನ್ ಅನ್ಕೊಂತಾರೆ, ನನಗೆ ಕಮ್ಯುನಿಕೇಶನ್ ಸರಿ ಇಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ಏನಪ್ಪ ಮಾಡೋದು ಅಂತ. ಫಸ್ಟ್ ಕಮ್ಯುನಿಕೇಶನ್ ಸೈಡ್ಗೆ ಇಡಿ, ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ನೀವು ಕಲ್ತ್ಕೊಳ್ಳಿ. ಯಾಕಂದ್ರೆ ನಾನೇ ನೋಡಿದ್ದೀನಿ ತುಂಬಾ ಜನಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ಸೇ ಸರಿಗಿರಲ್ಲ. ಸ್ವಲ್ಪ ಏನೋ ಹಂಗೆ ಒಂಚೂರು ಇಂಗ್ಲಿಷ್ ಬಂದ್ರೆ ಸಾಕು, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಯಾರು ದಯವಿಟ್ಟು ಭಯ ಬೀಳ್ಬೇಡಿ, ಆಯ್ತಾ? ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತೀನಿ, ಕಮ್ಯುನಿಕೇಶನ್ ದಯವಿಟ್ಟು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರು ಪ್ಲೀಸ್, ಯಾರ್ದು ಮೈಕ್ ಸೌಂಡ್ ಬರ್ತಾ ಇದೆ. ಸಂತೋಷ್. ಓಕೆ ಓಕೆ, ಸೊ ಈ ತರದ್ದೆಲ್ಲ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಆ ಥರ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಬೇಡ, ಧೈರ್ಯ ಇಟ್ಕೊಳ್ಳಿ. ಫಸ್ಟ್ ಬಂದು ಇಂಟ್ರೆಸ್ಟ್. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಈಸಿ ಕಲಿಬೋದು. ಓಕೆನಾ? ರೈಟ್, ಇವಾಗ ನಾವು SQL ಅಂತ ತಗೋಣ. ನಾನು ಸುಮ್ಮನೆ ಎಲ್ಲ ಕತೆ ಪುರಾಣ ಎಲ್ಲ ಹೇಳ್ಕೊಂಡು ಬೇರೆಯವರೆಲ್ಲ ಮಾಡ್ತಾರೆ ಆ ಥರ ಮಾಡಕ್ ಹೋಗಲ್ಲ. ನಿಮಗೆ ಏನ್ ಟಾಪಿಕ್ ಇದೆ, ಏನ್ ಕಲಿಬಹುದು, ಏನ್ ಇಂಪಾರ್ಟೆಂಟು ಅದನ್ನ ಮಾಡೋಣ. ಈ SQL ಅಂತಿದೆಲ್ಲ, ಇದು ಬಂದು ಒಂದು ಲ್ಯಾಂಗ್ವೇಜ್. ನಮಗೆ C++, VB ಮತ್ತೆ ಪೈಥಾನ್ ಈ ತರದ ಎಷ್ಟೊಂದು ಲ್ಯಾಂಗ್ವೇಜ್ ಇದೆಯಲ್ಲ, ಅದೇ ತರ SQL ಕೂಡ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನಂತ ಕರೀತಾರೆ ಇದಕ್ಕೆ? ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಆಯ್ತಾ? ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಅಂದ್ರೆ ಏನು ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಇದನ್ನ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿ. ಫಸ್ಟ್ ಥಿಂಗ್, ನೀವು ಏನೇ ತಗೊಳ್ಳಿ, ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, ನೀವು ಯಾವುದೇ ಕಂಪ್ನಿಗೆ ಹೋಗಿ, ಸಣ್ಣ ಕಂಪ್ನಿ ಆಗಲಿ ದೊಡ್ಡ ಕಂಪ್ನಿ ಆಗಲಿ, ಫಸ್ಟ್ ಮೈನ್ ಥಿಂಗ್ ಬಂದು ಡೇಟಾ. ಇದು ತುಂಬಾ ಇಂಪಾರ್ಟೆಂಟ್. ಈ ಡೇಟಾ ಬಂದು ನಿಮ್ಗೆ ಇನ್ಫಾರ್ಮೇಶನ್. ಓಕೆನಾ? ಈ ಡೇಟಾ ಬಂದು ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ಒಂದು ಕಂಪ್ನಿ ಸೇರ್ಕೊಂಡ್ರೆ ಅವ್ರ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀವಿ. ಅಕಸ್ಮಾತ್ ಆಗಿ ಯಾವುದೋ ಕಂಪ್ನಿಗೆ ಏನೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ, ಅದ್ರ ಡೀಟೇಲ್ಸ್ ಬೇಕಂದ್ರೆ ಅದು ಒಂದು ಇನ್ಫಾರ್ಮೇಶನ್. ಸೊ ಈ ತರ ಯಾವುದೇ ನೀವೊಂದು ಟಾಸ್ಕ್ ಮಾಡೋದಾಗ್ಲಿ, ಒಂದು ಪ್ರಾಡಕ್ಟ್ ಸೇಲ್ ಮಾಡೋದಾಗ್ಲಿ, ಅದಕ್ಕೆ ನೀವು ಏನೇ ಎಕ್ಸಾಂಪಲ್ ಕೊಟ್ರು ಅದೆಲ್ಲ ಬಂದು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಈ ಇನ್ಫಾರ್ಮೇಶನ್ ಬಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ, ಇವಾಗ ಒಬ್ಬ ಎಂಪ್ಲಾಯ್ ಸೇರ್ಕೊಂಡ ಅಂತ ಇಟ್ಕೋಣ.
ಆ ಎಂಪ್ಲಾಯ್ ಇನ್ಫಾರ್ಮೇಶನ್ ನನಗೆ ಬೇಕು. ಆ ಎಂಪ್ಲಾಯ್ ಇನ್ಫಾರ್ಮೇಶನ್ ಎಲ್ಲ ತಗೋತೀನಿ, ಅವ್ರ ಎಂಪ್ಲಾಯ್ ಐ ಡಿ ಒಂದು ಕ್ರಿಯೇಟ್ ಮಾಡ್ತೀವಿ, ಅವ್ರ ನೇಮ್ ತಗೋತೀವಿ. ಸೊ ಈ ರೀತಿ ಅವ್ರದ್ದು ಇನ್ಫಾರ್ಮೇಶನ್ ತಗೋತೀವಿ. ಆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಅವ್ರೊಂದು 5 ಇಯರ್ಸ್ ಆದ್ಮೇಲೆ ಅವ್ರ ಡೀಟೇಲ್ಸ್ ಬೇಕು ಅಂದ್ರೂ ಅದು ಸ್ಟೋರ್ ಆಗಿರ್ಬೇಕು. ಸೊ ಪ್ರತಿದಿನ ಅವ್ರಿಗೆ ನಾವು ಹೋಗ್ಬಿಟ್ಟು ನೀವು ಇನ್ಫಾರ್ಮೇಶನ್ ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಇನ್ಫಾರ್ಮೇಶನ್ನ ಎಲ್ಲೋ ಒಂದ್ ಕಡೆ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಎಲ್ಲಿ ಸ್ಟೋರ್ ಮಾಡ್ತೀವಿ, ಆ ಸ್ಟೋರ್ ಮಾಡೋದಕ್ಕೆ ನಾವು ಡೇಟಾ ಸೋರ್ಸ್ ಅಂತ ಕರಿತೀವಿ. ಈ ಡೇಟಾ ಸೋರ್ಸ್ ಆಯ್ತಾ, ಡೇಟಾ ಸೋರ್ಸ್ ಅಂದ್ರೆ ಎಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಅಂತ. ಈ ಡೇಟಾ ಸೋರ್ಸ್ ಬಂದು ನಿಮ್ಗೆ ಏನೆಲ್ಲ ಇರ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. MS ಎಕ್ಸೆಲ್ ಅಲ್ಲಿ ನಾನು ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ SQL ಸರ್ವರ್ ಅಲ್ಲಿ ಸ್ಟೋರ್ ಮಾಡ್ಬೋದು. MySQL ಅಲ್ಲಿ ಸ್ಟೋರ್ ಮಾಡ್ಬೋದು. ಆರಕಲ್, ಅದು ಬಿಟ್ರೆ ಟೆಕ್ಸ್ಟ್ ಫೈಲ್ಸ್, CSV ಫೈಲ್ಸ್, PDF ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ಬೋದು, ಇಮೇಜ್ ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ಬೋದು. ಈ ತರ ವೆಬ್ ಪೇಜ್ ಅಲ್ಲಿ ಸೇವ್ ಮಾಡ್ಬೋದು. JSON ಫೈಲ್ಸ್ ಅಂತ ಬರುತ್ತೆ, ಅಲ್ಲೂ ಸೇವ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಎಷ್ಟೊಂದು ವೇರಿಯಸ್ ಡಿಫ್ರೆಂಟ್ ಸೋರ್ಸಸ್ ಅಲ್ಲಿ ನಾನು ಈ ಡೇಟಾನ ಸ್ಟೋರ್ ಮಾಡ್ಕೋಬಹುದು. ಈಗ ನೋಡಿ, ನಾನು ಇಲ್ಲಿ ಏನೋ ಒಂದು ಹೇಳ್ದೆ, ಟೆಕ್ಸ್ಟ್ ಫೈಲ್, CSV ಫೈಲ್, PDF, ಇದೆಲ್ಲ ಒಂದು ಇಮೇಜ್, ಇಲ್ಲೂ ಕೂಡ ನಾನು ಸ್ಟೋರ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಯಾವುದೋ ಒಂದು ಪ್ರಿಂಟ್ಔಟ್ ತಗೋತೀರಾ, ಯಾವುದೋ ಒಂದು ಡೀಟೇಲ್ಸ್ ಬೇಕು, ನೀವು ಪ್ರಿಂಟ್ಔಟ್ ತಗೋತೀರಾ. ಬಟ್ ನಾ ಪ್ರಿಂಟ್ಔಟ್ ತಗೊಂಡ್ರೆ ಅದನ್ನೇನು ಮಾಡ್ತೀನಿ, ಹುಡುಕ್ತಾ ಓದ್ತೀನಿ ನಾನು. ಅಂದ್ರೆ ನನಗೆ ಅಕಸ್ಮಾತ್ ಇಂಥದ್ದು ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸಡನ್ ಆಗಿ ಹೋಗಿ ತಗೊಳಕ್ಕಾಗಲ್ಲ. ಅದೇ ಎಕ್ಸೆಲ್ ಅಲ್ಲಿ ತಗೊಳ್ಳಿ, ನಾನು ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರ್ತೀನಿ. 25 ಎಂಪ್ಲಾಯೀಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ಜನ ಇದೀವಿ ನಾವು, ಈ ಒಂದು ಟ್ರೈನಿಂಗ್ ಅಲ್ಲಿ ಒಂದು 40 ಜನ ಇದೀವಿ ಅಂತ ಇಟ್ಕೊಂಡು, 42 ಜನ ಇದೀವಿ. ನನಗೆ ಇವಾಗ ಯಾರ್ದೋ ಒಬ್ರು ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಏನು ಮಾಡ್ತೀನಿ, ಎಕ್ಸೆಲ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಫಿಲ್ಟರ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಇವಾಗ ಎಲ್ಲ ಸ್ಟೂಡೆಂಟ್ಸ್ ನನಗೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರ್ತಾರೆ. ನನಗೆ ಬೆಂಗಳೂರಿಂದ ಎಷ್ಟು ಜನ ಬೇಕು ಅಂತಂದಾಗ ನಾನು ಏನು ಮಾಡ್ತೀನಿ, ಎಕ್ಸೆಲ್ ಅಲ್ಲಿ ಫಿಲ್ಟರ್ ಮಾಡ್ತೀನಿ. ಬೆಂಗಳೂರಿಂದ ಈ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಬಾಗಲಕೋಟೆಯಿಂದ ಎಷ್ಟು ಜನ ಬಂದಿದ್ದಾರೆ, ಮೈಸೂರಿಂದ ಎಷ್ಟು ಜನ ಬಂದಿದ್ದಾರೆ, ತುಮಕೂರಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ನಾನು ಫಿಲ್ಟರ್ ಮಾಡ್ಕೊಂಡು ಕೌಂಟ್ ಮಾಡ್ಬೋದು. ಬಟ್ ಎಕ್ಸೆಲ್ಗೆ ಒಂದಷ್ಟು ಲಿಮಿಟ್ಸ್ ಇರುತ್ತೆ. ಅದೇನಾದ್ರೂ ಟೆಕ್ಸ್ಟ್ ಫೈಲಲ್ಲಿ, CSV ಫೈಲಲ್ಲಿ ಸ್ಟೋರ್ ಮಾಡಿದ್ರೆ ಮತ್ತೆ ನನಗೆ ಆ ರೀತಿ ಫಿಲ್ಟರ್ ಮಾಡಿ ಡೇಟಾ ತಗೊಳಕ್ಕಾಗಲ್ಲ. ಇಮೇಜಲ್ಲಿ ಇಟ್ಬಿಟ್ರು ಅಂತ ನಾನು ಹೋಗಿ ಹುಡುಕ್ಬೇಕು. PDF ಅಂತೂ ನೀವು ಇನ್ನೂ ಕೇಳಂಗಿಲ್ಲ, ಅದು ನಿಮಗೆ ಸಾಫ್ಟ್ ಕಾಪಿ ಇರುತ್ತೆ. ಮೇಲೆ ಕೆಳಗೆ ಪೇಜಸ್ಗಳನ್ನೆಲ್ಲ ನಾನು ಸ್ಕ್ರಾಲ್ ಮಾಡ್ತಾ ಇರಬೇಕು. ಸೊ ಈ ತರ ಇದ್ದಾಗ ನನಗೊಂದು ಈಸಿ ವೇ ಅಂದ್ರೆ, ನನಗೆ ಒಂದು ಇನ್ಫಾರ್ಮೇಶನ್ ಅದನ್ನ ಮ್ಯಾನೇಜ್ ಮಾಡಬೇಕು. ಇನ್ಫಾರ್ಮೇಶನ್ ಅಂದ್ರೆ ಡೇಟಾ ನಾನು ಮ್ಯಾನೇಜ್ ಮಾಡಬೇಕು ಅಂತಂದಾಗ ಈ ಕೆಲವೊಂದು ಸಾಫ್ಟ್ವೇರ್ಸ್ ಇರುತ್ತೆ, ಅಪ್ಲಿಕೇಶನ್ಸ್ ಇರ್ತವೆ. ಯಾವ್ದದು? SQL ಸರ್ವರ್, MySQL, ಆರಕಲ್, ಈ ತರ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತವೆ. ಈ ಅಪ್ಲಿಕೇಶನ್ಸ್ ಕೆಲಸ ಏನಪ್ಪಾ ಅಂತಂದ್ರೆ, ಈ ಡೇಟಾ ಇದೆಯಲ್ಲ ಇದನ್ನ ಸ್ಟೋರ್ ಮಾಡೋದು. ಈ ಸ್ಟೋರ್ ಮಾಡ್ಕೊಂಡು ಏನ್ ಮಾಡುತ್ತೆ, ಎಕ್ಸೆಲ್ ಅಲ್ಲೂ ಸ್ಟೋರ್ ಮಾಡಬಹುದು, ಟೆಕ್ಸ್ಟ್ ಫೈಲ್ ಅಲ್ಲೂ ಸ್ಟೋರ್ ಮಾಡೋದು, CSV ಎಲ್ಲಾದ್ರಲ್ಲೂ ಸ್ಟೋರ್ ಮಾಡಬಹುದು. ಅದಕ್ಕೆ ನಾನು ಡೇಟಾ ಸೋರ್ಸ್ ಅಂತ ಕರೆದಿದ್ದು. ಬಟ್ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಗೊತ್ತಾ? ಇವಾಗ ನನಗೇನೋ ಒಂದು ಮ್ಯಾನೇಜ್ ಮಾಡಬೇಕು ಡೇಟಾನ, ಅದು ನೀಟಾಗಿ ಮ್ಯಾನೇಜ್ ಮಾಡಬೇಕು, ಅಡ್ವಾನ್ಸ್ಡ್ ವೇ ಮ್ಯಾನೇಜ್ ಮಾಡಬೇಕು. ಹೆಚ್ಚಿನ ಡೇಟಾ ನನಗೆ ಬೇಕು ಅಂದ್ರೆ ತುಂಬಾ ಜಾಸ್ತಿ ಡೇಟಾ ನಾನು ಸೇವ್ ಮಾಡಿ ಇಟ್ಕೋಬೇಕು. ಆ ತರ ಇದ್ದಾಗ ಈ ಕೆಲವೊಂದು ಅಪ್ಲಿಕೇಶನ್ಸ್, ಸಾಫ್ಟ್ವೇರ್ಸ್ ನನಗೆ ಉಪಯೋಗಕ್ಕೆ ಬರುತ್ತೆ. ರೈಟ್? ಇದಕ್ಕೆ ನಾವು ಏನ್ ಮಾಡ್ತೀವಿ, ಈ SQL ಸರ್ವರ್ ಅಂತಾನೆ ಇಟ್ಕೊಂಡೆ. ಇದೇನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಆಬ್ಜೆಕ್ಟ್ಸ್ ಅನ್ನ ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಏನಂತೀವಿ, ಡೇಟಾ ಬೇಸ್ ಅಂತ ಕರಿತೀವಿ. ಏನ್ ಡೇಟಾ ಬೇಸ್? ಇದರಲ್ಲಿ SQL ಸರ್ವರ್ ಅಲ್ಲಿ ನನಗೆ ಒಂದು ಆಬ್ಜೆಕ್ಟ್ ಅಂದ್ರೆ ಡೇಟಾ ಸ್ಟೋರ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೋತೀನಿ. ಇದ್ರ ಕೆಲಸ ಏನು? ಸ್ಟೋರ್ ಡೇಟಾ. ಇಲ್ಲಿರೋ ಡೇಟಾ ಇಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಈ ಡೇಟಾ ಬೇಸ್ ಸುಮ್ಮನೆ ಸ್ಟೋರ್ ಮಾಡ್ಬಿಟ್ರೆ ಆಗಲ್ಲ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಸ್ಟೋರ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಟೇಬಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಡೇಟಾ ಬೇಸ್ ಅಲ್ಲಿ ನಾನು ಟೇಬಲ್ಸ್ ಕ್ರಿಯೇಟ್ ಮಾಡ್ತೀನಿ. ಇವಾಗ ಎಕ್ಸೆಲ್ ನಾನು ತಗೊಂಡ್ರೆ, ಈ ಎಕ್ಸೆಲ್ ನಾನು ಟೇಬಲ್ಸ್ ಇರಲ್ಲ, ಶೀಟ್ಸ್ ಇರುತ್ತೆ. ಆ ಶೀಟ್ಸ್ ಇರೋ ಡೇಟಾಗೆ ಮತ್ತೆ ನಾನು ಟೇಬಲ್ ಕನ್ವರ್ಟ್ ಮಾಡಬಹುದು. ಬಟ್ ನೀವು ಇಲ್ಲಿ ನೋಡಿದ್ರೆ ಡೇಟಾ ಬೇಸ್ ಇದೆಯಲ್ಲ, ಈ ಟೇಬಲ್ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ, ಇಲ್ಲಿ ನಾನು ಡೇಟಾನ ಸ್ಟೋರ್ ಮಾಡ್ತೀನಿ. ಬಟ್ ನಾನು ಸುಮ್ಮನೆ ಏನೋ ಸ್ಟೋರ್ ಮಾಡ್ಬಿಡ್ತೀನಿ, ಎಲ್ಲ ನಾನು ಸ್ಟೋರ್ ಮಾಡ್ಬಿಡ್ತೀನಿ. ಡೇಟಾ ಬೇಕು ಅಂದಾಗ ನಾನು ಹೆಂಗ್ ತಗೋಬೇಕು? ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು 25,000 ರೆಕಾರ್ಡ್ಸ್ ಅನ್ನ ಸೇವ್ ಮಾಡಿರ್ತೀನಿ. ಅಕಸ್ಮಾತ್ ನಾನು ಸರಿಯಾಗಿ ಸೇವ್ ಮಾಡಿಲ್ಲ,
ಎಂಪ್ಲಾಯ್ ಏಜ್ ಕೊಟ್ಟಿಲ್ಲ, ನಾನು ಅವ್ರ ಇಮೇಲ್ ಐ ಡಿ ಕೊಟ್ಟಿಲ್ಲ, ಅವ್ರ ಮೊಬೈಲ್ ನಂಬರ್ ಕೊಟ್ಟಿಲ್ಲ. ಈಗ ಅವ್ರ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾವು ಫಿಲ್ಟರ್ ಮಾಡೋದು ಹೆಂಗೆ? ಸೊ ಅದಕ್ಕೆ ಈ ಡೇಟಾ ಬೇಸ್ ಏನ್ ಮಾಡಬೇಕು ಅಂದ್ರೆ, ಇದರಲ್ಲಿ ಈ ಎಸ್ ಕ್ಯೂ ಎಲ್ ಸರ್ವರ್, ಮೈ ಎಸ್ ಕ್ಯೂ ಎಲ್, ಆರ್ಕಲ್ ಇದರಲ್ಲೆಲ್ಲ ಏನಿರುತ್ತೆ ಅಂದ್ರೆ, ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಅಂದ್ರೆ ಹೈ ಎಂಡ್ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ನಾವು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನಾನು ಡೇಟಾ ಬೇಸ್ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ನನಗಿರುವಂತ ಅಷ್ಟು ಹ್ಯೂಜ್ ಡೇಟಾ ಏನಿರುತ್ತೆ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಸೊ ಈ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾನು ಮ್ಯಾನೇಜ್ ಮಾಡೋದಕ್ಕೆ ಇದೊಂದು ಪ್ರಾಸೆಸ್. ಈ ಪ್ರಾಸೆಸ್ ನಮ್ಗೆ ಇದರಲ್ಲಿ ಇಂಟರ್ನಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಈ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದನ್ನ ಯೂಸ್ ಮಾಡುವಂತ ಸಾಫ್ಟ್ವೇರ್ ಬಂದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಇದೆಲ್ಲ ಬಂದು ಇದಕ್ಕೆ DBMS ಅಂತ ಕರಿತೀವಿ. ಈ DBMS ಅಂತಂದ್ರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ಈ ಸಾಫ್ಟ್ವೇರ್ಸ್ ಇದೆಲ್ಲ ಬಂದು DBMS ಅಲ್ಲ. ಇದೇನಂತ ಹೇಳ್ತೀನಿ. ಮುಂಚೆ ಎಲ್ಲ ಈ ತರ ಒಂದು ಅಪ್ಲಿಕೇಶನ್ಸ್ ಇರೋದು. ಇದ್ರ ಪ್ರಾಬ್ಲಮ್ ಏನಂತಂದ್ರೆ, ನಾವು ಡೇಟಾನ ಒಂದೇ ಟೇಬಲ್ ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ವಿ. ಒಂದೇ ಟೇಬಲ್ ಎಲ್ಲಾ ಇನ್ಫಾರ್ಮೇಶನ್ ಅಲ್ಲೇ ಇರೋದು. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ನಿಮ್ಗೆ ಎಲ್ಲಾ ಡೇಟಾ ಒಂದೇ ಇನ್ಫಾರ್ಮೇಶನ್ ಸ್ಟೋರ್ ಆದಾಗ ಡೂಪ್ಲಿಕೇಟ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಯಾತಕ್ಕೆ ಡೂಪ್ಲಿಕೇಟ್ಸ್ ಬರುತ್ತೆ? ಇವಾಗ ನೋಡಿ, ನಾನೊಂದು ಎಕ್ಸೆಲ್ ಫೈಲ್ ತಗೋತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಇವಾಗ ಎಂಪ್ಲಾಯ್ ಡೀಟೇಲ್ಸ್ ನಾನು ತಗೋಬೇಕು. ಸಿಂಪಲ್ ಟೇಬಲ್ ನಿಮ್ಗೆ ಇಲ್ಲೇ ಕ್ರಿಯೇಟ್ ಮಾಡ್ತೀನಿ. ಎಂಪ್ಲಾಯ್ ಟೇಬಲ್, ಎಂಪ್ಲಾಯ್ ID ಇರುತ್ತೆ, ಎಂಪ್ಲಾಯ್ ನೇಮ್, ಮತ್ತೆ ಅವನ ಏಜ್ ಅಂತ ತಗೋಣ. ಡೈರೆಕ್ಟ್ ಆಗಿ ಬೇರೆ ಇನ್ನೊಂದು ತಗೊಂಡ್ಸಿ, ಅವನ ಯಾವ್ದೊಂದು ಪ್ರಾಜೆಕ್ಟ್ ಮಾಡ್ತಿರ್ತಾರೆ, ಆಮೇಲೆ ಪ್ರಾಜೆಕ್ಟ್ ಡ್ಯೂರೇಷನ್ ಅಂತ ತಗೋಣ. ಸುಮ್ಮನೆ ಒಂದು ಸಿಂಪಲ್ ಟೇಬಲ್ ನಿಮ್ಗೆ ತೋರಿಸ್ತೀನಿ ಇವಾಗ. ಎಂಪ್ಲಾಯ್ ID ಬಂದು 001 ಅಂತ ಇಟ್ಕೊಳ್ಳೋಣ. ಎಂಪ್ಲಾಯ್ ನೇಮ್ 001, ಏಜ್ ಬಂದು ಫಾರ್ ಎಕ್ಸಾಂಪಲ್ ಒಂದು 30 ಇರುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಪ್ರಾಜೆಕ್ಟ್ SQL ಪ್ರಾಜೆಕ್ಟ್ ವರ್ಕ್ ಮಾಡ್ತಿರ್ತಾರೆ, ಡ್ಯೂರೇಷನ್ ಬಂದು 3 months. ಸೊ ಇದು ಒಂದು ಇನ್ಫಾರ್ಮೇಶನ್ ಅಂತ ತಗೋಣ. ಇವಾಗ ಇದೇ ಎಂಪ್ಲಾಯ್ 1 ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ. ನಾನೇನ್ ಮಾಡ್ತೀನಿ ಇವಾಗ ನೋಡಿ, ಅದೇ ಎಂಪ್ಲಾಯ್ ನೇಮ್ ಇಲ್ಲಿ ಕೊಡ್ತೀನಿ. ಇವಾಗ ನಾನು ಕೊಟ್ಟಿರೋದು ಒಂದೇ ಕಾಲಮ್. ಈ ತರದ್ ಇನ್ನೂ ಎಷ್ಟೊಂದು ಡೀಟೇಲ್ಸ್ ಇರುತ್ತೆ ನೋಡಿ ಇಲ್ಲಿ. ಇವ್ರು ಬಂದು ಇವಾಗ ಒಂದು ಪೈಥಾನ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ. ಪೈಥಾನ್ ಪ್ರಾಜೆಕ್ಟ್ ಫಾರ್ 4 months ಅಂತ ಇಟ್ಕೊಳ್ಳೋಣ. ನೋಡಿ, ಈ ಡೀಟೇಲ್ಸ್ ಇದೆಲ್ಲ ಡೂಪ್ಲಿಕೇಟ್ ಆಯ್ತು. ಈಗ ಮತ್ತೆ ಇವರೇ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಓಕೆ, ಪವರ್ BI ಅಂತ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಈ ಒಂದೇ ಎಂಪ್ಲಾಯ್ ID ಡೀಟೇಲ್ಸ್ ಮಲ್ಟಿಪಲ್ ಟೈಮ್ಸ್ ನಾನು ಅದನ್ನ ಸ್ಟೋರ್ ಮಾಡ್ತಾ ಹೋಗ್ತೀನಿ, ಅಂದ್ರೆ ಡೂಪ್ಲಿಕೇಟ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು 2 ಕಾಲಮ್ ಅಷ್ಟೇ ತಗೊಂಡಿರೋದು. ಈ ತರ ಎಂಪ್ಲಾಯ್ ಡೀಟೇಲ್ಸ್ ಅಂದ್ರೆ ಇನ್ನು ಎಷ್ಟು ಕಾಲಮ್ಸ್ ಬರ್ಬೋದು. ಅವ್ರಿಗೆ ಏಜ್, ಮೊಬೈಲ್ ನಂಬರ್, ಇಮೇಲ್ ID, ಅಡ್ರೆಸ್, ಇನ್ನು ಎಷ್ಟೋ ಡೀಟೇಲ್ಸ್ ಬರುತ್ತೆ. ಪ್ರತಿ ಸರಿ ನಾನು ಈ ಎಂಪ್ಲಾಯಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಅಸೈನ್ ಮಾಡಿದಾಗೆಲ್ಲ ಡೂಪ್ಲಿಕೇಟ್ಸ್ ಆಗ್ತಾ ಹೋಗುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ, ಈ ತರ ಡೂಪ್ಲಿಕೇಟ್ಸ್ ಎಂಟ್ರಿ ಆಗ್ಬಾರ್ದು ಅಂದ್ರೆ ಏನ್ ಮಾಡಿದ್ರು ಅಂದ್ರೆ, ಇದೇ ಟೇಬಲ್ ನ ಸಪರೇಟ್ ಮಾಡ್ಬಿಟ್ರು. ಈ ತರ ಎಂಪ್ಲಾಯ್ ID, PMP ID, ಮತ್ತೆ ಎಂಪ್ಲಾಯ್ ನೇಮ್, ಎಂಪ್ಲಾಯ್ ಏಜ್ ಅಂತ ಇಟ್ಕೊಳ್ಳೋಣ. ಇಲ್ಲೇನ್ ಮಾಡ್ತೀವಿ ಅಂದ್ರೆ, ಎಂಪ್ಲಾಯ್ 001 ಒಂದಷ್ಟು ಎಂಪ್ಲಾಯ್ ಡೀಟೇಲ್ಸ್ ಅನ್ನ ತಗೊಳ್ಳೋಣ. ಇಲ್ಲಿ ಎಂಪ್ಲಾಯ್ ನೇಮ್ 001 ಅಂತ ಕೊಡ್ತೀನಿ. ಏಜ್ ಒಂದು ರ್ಯಾಂಡಮ್ ಆಗಿ ಏನೋ ಒಂದು ಕೊಟ್ಟಿರ್ತೀನಿ. ಇದು ಬಂದು ನನಗೆ ಎಂಪ್ಲಾಯ್ ಟೇಬಲ್ ಅಂತ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪ್ರಾಜೆಕ್ಟ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ರಾಜೆಕ್ಟ್ ಟೇಬಲ್ ಡ್ಯೂರೇಷನ್. ಸೊ ಇಲ್ಲಿ ಇವಾಗ ನಾನು ಪ್ರಾಜೆಕ್ಟ್ ID ಕೊಡ್ತೀನಿ, ಮತ್ತೆ ಒಂದು ಪ್ರಾಜೆಕ್ಟ್ ನೇಮ್ ಕೊಡ್ತೀನಿ, ಮತ್ತೆ ಡ್ಯೂರೇಷನ್ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಕೊಟ್ಟಿರ್ತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಬಹುದು, ಇಲ್ಲೆಲ್ಲೂ ಡೂಪ್ಲಿಕೇಟ್ಸ್ ಇಲ್ಲ, ಇಲ್ಲೂ ಕೂಡ ಡೂಪ್ಲಿಕೇಟ್ಸ್ ಇಲ್ಲ. ಇವಾಗ ಎಂಪ್ಲಾಯ್ 1 ಏನಾದ್ರು ಯಾವ್ದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ ಅಂತಂದ್ರೆ, ನಾ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಮಾಡೋಣ, ಅವಾಗ ನಾ ಏನ್ ಮಾಡ್ತೀನಿ, ಎಂಪ್ಲಾಯ್ ID ಮತ್ತೆ ಪ್ರಾಜೆಕ್ಟ್ ID. ನೋಡಿ, ಇಷ್ಟೇ ನಾನು ತಗೊಳ್ಳೋದು. ಇವಾಗ ಏನ್ ಮಾಡ್ತೀನಿ, ಈ ಎಂಪ್ಲಾಯ್ 001 ಪ್ರಾಜೆಕ್ಟ್ 1 ಮೇಲೆ ವರ್ಕ್ ಮಾಡ್ತಾರೆ.
ಅದೇ ಮತ್ತೆ ಎಂಪ್ಲಾಯ್ 001 ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ರೆ ನಾನು ಇಷ್ಟೇ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ನೋಡಿ ಇಲ್ಲಿ ಎಲ್ಲ ಈ ಎಲ್ಲಾ ಇನ್ಫಾರ್ಮೇಶನ್ ನಾನು ಮತ್ತೆ ಮತ್ತೆ ಎಂಟರ್ ಮಾಡಕ್ ಹೋಗಲ್ಲ. ಈ ಇನ್ಫಾರ್ಮೇಶನ್. ಸೊ ಇಲ್ಲೇನಾಗುತ್ತೆ, ನಾನು ಐಡಿಸ್ ತಗೊಂಡಾಗ ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ನೋಡಿ ಇದನ್ನ ನಾನು ಇಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ಮತ್ತೆ ಈ ಪ್ರಾಜೆಕ್ಟ್ ಐಡಿ ಇದೆಯಲ್ಲ ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿರೋಂತ ಈಗ ಪ್ರಾಜೆಕ್ಟ್ 1 ಇದರ ಡೀಟೇಲ್ಸ್ ನನಗೆ ಬಂದ್ಬಿಡುತ್ತೆ. ಎಂಪ್ಲಾಯ್ 1 ಡೀಟೇಲ್ಸ್ ಇಲ್ಲಿಂದ ತಗೋತೀನಿ. ಸೊ ಈ ರೀತಿ ಮಾಡಿದಾಗ ನನಗೆ ಏನಾಗುತ್ತೆ ಗೊತ್ತಾ, ಡೂಪ್ಲಿಕೇಟ್ಸ್ ಆಗಲ್ಲ. ಮತ್ತೆ ಈ ಟೇಬಲ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಈ ತರ ನಾನು ಯುನೀಕ್ ವ್ಯಾಲ್ಯೂಸ್ ಹಾಕೊಂಡು ಅಂದ್ರೆ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡೋದಕ್ಕೆ ಮಾಸ್ಟರ್ ಟೇಬಲ್ ಅಂತ ಕರಿತೀನಿ. ಇಲ್ಲಿದೆಯಲ್ಲ ಇದಕ್ಕೆ ನಾವು ಟ್ರಾನ್ಸಿಷನ್ ಟೇಬಲ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಏನ್ ಟ್ರಾನ್ಸಿಷನ್ ಮಾಡ್ತೀವಿ ಅದೆಲ್ಲ ಇಲ್ಲಿ ಎಷ್ಟು ಬೇಕಾದ್ರೂ ಡೂಪ್ಲಿಕೇಟ್ಸ್ ಇರಲಿ ತೊಂದರೆ ಇಲ್ಲ, ಇನ್ಫಾರ್ಮೇಶನ್ ಇಲ್ಲಿ ಹೋಗಿ ತಗೋತೀವಿ. ಇದಕ್ಕೆ ನೋಡಿ ಇಲ್ಲಿ ಇದು ಕನೆಕ್ಷನ್, ಇದು ಕನೆಕ್ಷನ್, ಇದು ನಾವು ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಇದನ್ನ ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಅದು RDBMS ಅಂತ. ಓಕೆ, ಇದು ಸಿಂಪಲ್ ಕಾನ್ಸೆಪ್ಟ್ ನಾನು ಹೇಳಿರೋದು. ಇನ್ನ ನಿಮ್ಗೆ ಅಡ್ವಾನ್ಸ್ ವೇ ನನಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬಟ್ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ಇಲ್ಲಿ ನನಗೆ ಟೇಬಲ್ಸ್ ಅನ್ನ ನಾನು ಬ್ರೇಕ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ನಾವು ನಾರ್ಮಲೈಸೇಷನ್ ಅಂತ ಕರಿತೀವಿ. ಅಷ್ಟೆಲ್ಲ ಡೆಪ್ತ್ ನಮಗೆ ಬೇಕಾಗಲ್ಲ, ಯಾಕಂದ್ರೆ ನಾವು ಇದರಲ್ಲೆಲ್ಲ ವರ್ಕ್ ಮಾಡಲ್ಲ. ಯೂಶಲಿ ಅನಲಿಸ್ಟ್ಗಳು ಏನ್ ಮಾಡ್ತಾರೆ ಅಂದ್ರೆ ಡೇಟಾ ತಗೊಂಡು ಅದ್ರ ಮೇಲೆ ಅನಾಲಿಸಿಸ್ ಮಾಡ್ತೀವಿ. ಸೊ ಇದೆಲ್ಲ ಏನಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ನಿಮ್ಗೆ ಐಡಿಯಾ ಇತ್ತು ಅಂದ್ರೆ ನೆಕ್ಸ್ಟ್ ನೀವೇನಾದ್ರೂ ಅಕಸ್ಮಾತ್ ವರ್ಕ್ ಮಾಡ್ಬೇಕಾದ್ರೂ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು, ಇವಾಗ ನಾನು ಡೈರೆಕ್ಟ್ ಹೋಗ್ಬಿಟ್ಟು ಕ್ವೈರೀಸ್ ಕೊಟ್ರೆ ಎಸ್ ನೀವು ಕ್ವೈರೀಸ್ ವರ್ಕ್ ಮಾಡ್ತೀರಾ. ಬಟ್ ಪ್ರಾಬ್ಲಮ್ ಏನಂದ್ರೆ ಹೆಂಗ್ ಬರುತ್ತಿದ್ದು, ಟೇಬಲ್ಸ್ ಹೆಂಗ್ ಕ್ರಿಯೇಟ್ ಆಗಿರುತ್ತೆ, ಇದೆಲ್ಲ ಒಂದು ಐಡಿಯಾ ಇರಬೇಕು. ಬಟ್ ಒಂದ್ ಹೇಳ್ತೀನಿ, ಯಾರು ಕೂಡ ಈ ಡೇಟಾ ಅನಲಿಸ್ಟ್ಗಳು ಹೆಚ್ಚಾಗಿ ಅಂದ್ರೆ ಕೆಲವು ಡೇಟಾ ಇಂಜಿನಿಯರ್ಸ್ ಇರ್ತಾರೆ. ಓಕೆ, ಅವರು ಡೇಟಾ ಅನಲಿಸ್ಟ್ ಅಲ್ಲ, ಡೇಟಾ ಇಂಜಿನಿಯರ್ಸ್ ಇರ್ತಾರೆ. ಅಂಥವ್ರು ಏನ್ ಮಾಡ್ತಾರೆ, ಇದೆಲ್ಲ ಡೇಟಾ ಬಗ್ಗೆ, ಡೇಟಾ ಬೇಸ್ ಬಗ್ಗೆ ಎಲ್ಲ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಡೇಟಾ ಅನಲಿಸ್ಟ್ ಜಾಬ್ ಏನಂದ್ರೆ ಇಲ್ಲಿರೋಂಥ ಡೇಟಾ ಮೇಲೆ ವರ್ಕ್ ಮಾಡುವಂಥದ್ದು. ಬಟ್ ಸ್ಟಿಲ್ ಯಾವುದೇ ಒಂದು ವಿಷಯ ಆಗಲಿ ಟೆಕ್ನಿಕಲಿ ನಮ್ಗೆ ಗೊತ್ತಿದ್ರೆ ಅದು ತುಂಬಾ ಒಳ್ಳೇದು. ಓಕೆ ರೈಟ್. ಸೊ ಇದು ಬಂದು ನಿಮಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಈ RDBMS ಅಂತ ಏನ್ ಹೇಳಿದ್ನಲ್ಲ ಅದು ಈ ಸಾಫ್ಟ್ವೇರ್ಸ್. ಓಕೆ, ಇದು ಬಿಟ್ಟು ನಮಗೆ MS ಆಕ್ಸೆಸ್ ಕೂಡ ಇದೆ. ಅದು ಬಿಟ್ಟು ಇನ್ನೂ ಎಷ್ಟೊಂದು ಸಾಫ್ಟ್ವೇರ್ಸ್ಗಳು ಇದಾವೆ. ಓಕೆ, ಸೊ ಈ ಸಾಫ್ಟ್ವೇರ್ಸ್ ಕೆಲಸ ಏನಪ್ಪಾ ಅಂತಂದ್ರೆ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋದು, ಟೇಬಲ್ಸ್ ಅನೇಕ ಅಂದ್ರೆ ಜಾಸ್ತಿ ಟೇಬಲ್ಸ್ ಇದ್ರೆ ಅದೆಲ್ಲ ಒಂದಕ್ಕೊಂದು ರಿಲೆವೆಂಟ್ ಟೇಬಲ್ಸ್ ಅನ್ನ ಕನೆಕ್ಟ್ ಮಾಡೋದು, ಡೇಟಾನ ಮ್ಯಾನೇಜ್ ಮಾಡೋದು. ಮ್ಯಾನೇಜ್ ಮಾಡಬೇಕು ಅಂದ್ರೆ ಡೇಟಾ ಬೇಕು ಅಂದ್ರೆ ಡೇಟಾ ತಗೊಳ್ಳೋದು, ಇನ್ಸರ್ಟ್ ಮಾಡೋದು, ಡಿಲೀಟ್ ಮಾಡೋದು, ಮಾಡಿಫೈ ಮಾಡೋದು, ರಿಟ್ರೀವ್ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡೋದು, ಈ ತರದೆಲ್ಲ ಏನ್ ಮಾಡ್ತೀವಲ್ಲ ಈ ಸಾಫ್ಟ್ವೇರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಈ SQL ಸರ್ವರ್ ಅನ್ನ ಕಲಿತಾ ಇದ್ದೀವಿ. ನಮ್ಮ ಈ 2 ದಿನ ಏನ್ ನಾವು ಮಾಡ್ತಾ ಇದ್ದೀವಿ, SQL ಸರ್ವರ್ ಅನ್ನ ನಾವು ಕಲಿತೀವಿ. ಓಕೆ, ಸೊ ಇದು ಬಂದು RDBMS. RDBMS ಅಂತಂದ್ರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ಅದೊಂದು ಸಾಫ್ಟ್ವೇರ್. ಅದರಲ್ಲಿ ನಾವು ಕಲಿತಾ ಇರುವಂತ ಒಂದು ಸಾಫ್ಟ್ವೇರ್ ಬಂದು SQL ಸರ್ವರ್. ಓಕೆ, ಸೊ SQL ಸರ್ವರ್ ಇದು ಏನ್ ಮಾಡುತ್ತೆ, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡುತ್ತೆ ಅಂದ್ರೆ ಅದು ಯೂಸ್ ಮಾಡೋದು SQL ಲ್ಯಾಂಗ್ವೇಜ್. ಈ SQL ಲ್ಯಾಂಗ್ವೇಜ್ ಅಂದ್ರೆ ಏನಪ್ಪಾ ಅಂತ ನಾನು ಆಲ್ರೆಡಿ ಹೇಳಿದೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಓಕೆನಾ, ಸೊ ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇಲ್ಲಿ ಇವಾಗ ಈ SQL ಲ್ಯಾಂಗ್ವೇಜ್ ಅನ್ನ ನಾವು ಕಲಿತಾ ಹೋಗೋಣ. ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದು ಬಿಟ್ಟು ನಿಮ್ಗೆ ಇನ್ನೂ ಹೆಚ್ಚು ಕಲಿಬೇಕು ಅಂತಂದ್ರೆ ನಾನು ಹೇಳ್ದೆ ChatGPT ಮತ್ತೆ AI ಟೂಲ್ಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊ. ನೀವು ಎಂತ ಕಷ್ಟಕರ ಅಂದ್ರೆ ತುಂಬಾ ಕಷ್ಟವಾದ ಕ್ವೆರೀಸ್, ನಂಗೆ ಇದು ಅರ್ಥನೇ ಆಗ್ತಿಲ್ಲಪ್ಪ, ಇದು ಮಾಡಕ್ಕಾಗಲ್ಲ ಅನ್ನೋ ಕ್ವೆರೀಸ್ಗಳು ಕೂಡ ನೀವು ಹೆಂಗ್ ಈಸಿ ಮಾಡ್ಬೋದು ಅಂತ ನಾನು ನಿಮ್ಗೆ ನಾಳೆ ಹೇಳ್ತೀನಿ. ಇವತ್ತು ಫಸ್ಟ್ ನಾವು ಒಂದು ಬೇಸಿಕ್ ಫೌಂಡೇಶನ್ ಎಸೆನ್ಷಿಯಲ್ಸ್ ಏನಿದೆ ಅದನ್ನ ಕಲಿಯೋಣ. ಓಕೆನಾ? ಓಕೆ, ನಾನು
ನೆಕ್ಸ್ಟ್ ಹೋಗಕ್ಕೂ ಮುಂಚೆ ಅಂದ್ರೆ ಇವಾಗ ನಾವು ಇಲ್ಲಿವರೆಗೂ ಬಂದ್ವಲ್ಲ, ಇಲ್ಲಿಂದ ನೆಕ್ಸ್ಟ್ ನಾವಿನ್ನ ಟೆಕ್ನಿಕಲ್ ಇನ್ನೂ ಕಲಿತಾ ಹೋಗ್ತೀವಿ, ಕ್ವೈರೀಸ್ ಬರೀತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ 1 ನಿಮಿಷ ಟೈಮ್ ಕೊಡ್ತೀನಿ. ನಿಮಗೆ ಇಲ್ಲಿವರೆಗೂ ಈ ಟಾಪಿಕ್ ಏನಿತ್ತಲ್ಲ, ಒಂದು 10 ಮಿನಿಟ್ಸ್ ನಾವೇನು ವರ್ಕ್ ಮಾಡಿದ್ವಿ, ಹೆಂಗ್ ಅನಿಸ್ತು ನಿಮ್ಗೆ? ಒಂದು ಐಡಿಯಾ ಬಂತು, ಒಂದು ಕಾನ್ಫಿಡೆನ್ಸ್ ಬಂತು, ಒಂದು ಇಂಟ್ರೆಸ್ಟ್ ಬಂತು ಅಂತಿದ್ರೆ ನಿಮ್ಗೆ ಏನ್ ಅನಿಸ್ತು ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ನಾನು 1 ನಿಮಿಷ ಆದ್ಮೇಲೆ ಸ್ಕ್ರೀನ್ ನಾಟ್ ವಿಸಿಬಲ್ ಒಂದ್ಸತಿ ಚೆಕ್ ಮಾಡಿ, ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸ್ಕ್ರೀನ್ ಕಾಣಿಸ್ತಿಲ್ವ ಯಾರಿಗೂ? ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಕಾಣಿಸ್ತಾ ನಿತಿನ್ ಸ್ವಲ್ಪ ಚೆಕ್ ಮಾಡಿ ಒಂದ್ಸರಿ. ಯಾರು ದಯವಿಟ್ಟು ಅನ್ಮ್ಯೂಟ್ ಮಾಡಬೇಡಿ. ಓಕೆ, ಮೆಸೇಜ್ ಮಾಡಿ ಸಾಕು. ಓಕೆ, ಕಾಣಿಸ್ತಾ ಇದೆ ಎಲ್ಲರಿಗೂ. ದಯವಿಟ್ಟು ನಿತಿನ್ ಅವರೇ ಸ್ವಲ್ಪ ನಿಮ್ದು ಸೆಟ್ಟಿಂಗ್ಸ್ ಚೆಕ್ ಮಾಡಿ. ಓಕೆ, ಇವಾಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನೀವೇನು ಕಲ್ತ್ಕೊಂಡಿದ್ದೀರಾ ಅಥವಾ ನೋಡಿದ್ದೀರಾ ಅಥವಾ ತಿಳ್ಕೊಂಡಿದ್ದೀರಾ, ನಿಮ್ಗೆ ಹೆಂಗ್ ಅನ್ನಿಸ್ತು? ಗೀತಾ, ನೀವು ನಿಮ್ಮ ಅನಿಸಿಕೆಯನ್ನ ಹೇಳಿ. ಕ್ವಶನ್ಸ್ ನಾನು ಹೇಳ್ತೀನಿ, ಏನೇ ಕ್ವಶನ್ಸ್ ಇರಲ್ಲ ನೋಟ್ ಮಾಡ್ಕೊಳ್ಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಮೈ ಎಸ್ ಕ್ಯೂ ಎಲ್ ಮತ್ತೆ ಎಸ್ ಕ್ಯೂ ಎಲ್ ಏನ್ ಡಿಫ್ರೆನ್ಸ್ ನಾನು ಖಂಡಿತ ಹೇಳ್ತೀನಿ. ಬಟ್ ನಿಮ್ಮ ಅನಿಸಿಕೆಯನ್ನ ತಿಳಿಸಿ, ನಿಮ್ಗೆ ಹೆಂಗ್ ಅನಿಸ್ತು ಅದನ್ನ ಹೇಳ, ನನಗೆ ಗೊತ್ತಾಗುತ್ತೆ ನಿಮ್ಗೆ ನಾನು ಇನ್ನೂ ಯಾವ ತರ ಇಂಪ್ರೂವೈಸ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿರೋಂಥ ಎಲ್ಲಾರು ಟೆಕ್ನಿಕಲಿ ಸ್ಟ್ರಾಂಗ್ ಇರಲ್ಲ. ಒಂದು ನಿಮಿಷ ಟೈಮ್ ಇರುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ, ತೊಂದರೆ ಇಲ್ಲ. ಓಕೆನಾ? ರೈಟ್. ಓಕೆ, ಇವಾಗ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ, ಆಯ್ತಾ? ನಾನು ಯಾತಕ್ಕೆ ಮಧ್ಯದಲ್ಲಿ ಪ್ರತಿಯೊಬ್ಬರಿಗೂ ಈ ತರ ಕೇಳ್ತಾ ಇರ್ತೀನಿ ಅಂದ್ರೆ, ನನಗೆ ಗೊತ್ತಾಗುತ್ತೆ ಅವಾಗ ಒಂದೊಂದು ಲೆವೆಲಲ್ಲಿ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ. ನೀವು ಹೇಳ್ತಾ ಹೋದ್ರೆ ನನಗೇನಾಗುತ್ತೆ ಅಂದ್ರೆ, ನನಗೆ ಇಲ್ಲಿ ಹೆಸರು ಬರ್ತಾ ಇರುತ್ತೆ. ಎಲ್ಲರೂ ಆನ್ಸರ್ ಮಾಡಿದ್ರೆ ನನಗೆ ಇನ್ನೂ ಖುಷಿನೇ, ಆಯ್ತಾ? ಯಾಕೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾರಿಗೆಲ್ಲ ಅರ್ಥ ಆಗ್ತಿದೆ ಅಂತ. ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲರೂ ಕೇಳಿಸ್ಕೊತಿರ್ತಾರೆ ಅಂತ ನಾನು ಚೆಕ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನಾನು ನಿಮ್ಗೆಲ್ಲ ಹೇಳೋದೇನೆಂದ್ರೆ, ಆದಷ್ಟು ಮೆಸೇಜ್ ಮಾಡಿ, ಅವಾಗ ನನಗೆ ಗೊತ್ತಾಗುತ್ತೆ ಎಲ್ಲರೂ ಆಕ್ಟಿವ್ ಆಗಿದ್ದೀರಿ ಅಂತ. ಓಕೆ, ಸೊ ನಾನು ಎಲ್ಲೂ ಕೂಡ ನಾನು ಯಾವ ಥರ ಕ್ಲಾಸ್ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಾ ಅಥವಾ ನನ್ನ ಪ್ರೊಫೈಲ್ ಚೆನ್ನಾಗಿದೆಯಾ ಅಂತೆಲ್ಲ ನಾನು ಯಾವತ್ತೂ ಕೇಳಕ್ ಹೋಗಲ್ಲ. ನಾನು ಹೇಳ್ತಾ ಇರೋದು ಟಾಪಿಕ್ ಹೇಗಿದೆ, ಟಾಪಿಕ್ ಅರ್ಥ ಆಯ್ತಾ, ಅದನ್ನಷ್ಟೇ ನೀವು ಆನ್ಸರ್ ಮಾಡಿದ್ರೆ ಸಾಕು ನಮಗೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಇವಾಗ ಎಸ್ ಕ್ಯೂ ಎಲ್. ದಯವಿಟ್ಟು ಇವಾಗೆಲ್ಲ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು, ಯಾರು ಮೆಸೇಜ್ ಮಾಡಬಾರ್ದು. ಓಕೆ, ರೈಟ್. ಇವಾಗ ಎಸ್ ಕ್ಯೂ ಎಲ್ ಬಗ್ಗೆ ನಾವು ತಿಳ್ಕೊಂಡು, ಎಸ್ ಕ್ಯೂ ಎಲ್ ಅಂದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ. ಬಟ್ ಇದ್ರ ಅರ್ಥ ಏನು? ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಮಗೆಲ್ಲ ಗೊತ್ತು ಲ್ಯಾಂಗ್ವೇಜ್ ಅಂದ್ರೆ ಅದೊಂದು ಕಮ್ಯುನಿಕೇಶನ್. ನಾವೇನು ಕಮ್ಯುನಿಕೇಟ್ ಮಾಡ್ತೀವಿ ಅದೊಂದು ಒಂದು ಕಮ್ಯುನಿಕೇಶನ್ ಮಾಡೋದಕ್ಕೆ ಒಂದು ಮೀನ್ಸ್. ಅಂದ್ರೆ ಇವಾಗ ನಾನು ಕನ್ನಡ ಮಾತಾಡ್ತೀನಿ, ತಮಿಳ್ ಮಾತಾಡ್ತೀವಿ, ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಹಿಂದಿ ಮಾತಾಡ್ತೀವಿ. ಒಬ್ರಿಗೊಬ್ರು ಅರ್ಥ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಕಮ್ಯುನಿಕೇಶನ್, ಅದಕ್ಕೆ ನಾವು ಲ್ಯಾಂಗ್ವೇಜ್ ಅಂತ ಕರಿತೀವಿ. C++ ಇದೆ, ಸಿ ಲ್ಯಾಂಗ್ವೇಜ್ ಇದೆ, ಜಾವಾ ಇದೆ, ಪೈಥಾನ್ ಇದೆ. ಈ ತರ ಎಷ್ಟೊಂದು ಲ್ಯಾಂಗ್ವೇಜ್ಗಳಿವೆ. ಪ್ರತಿಯೊಂದು ಲ್ಯಾಂಗ್ವೇಜ್ಗಳು ಅದರದ್ದೇ ಆದ ಪ್ರಾಮುಖ್ಯತೆ, ಅದರದ್ದೇ ಆದ ಉಪಯೋಗಗಳಿರುತ್ತೆ. ಬಟ್ ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಏನಿದೆಯಲ್ಲ, ಇದನ್ನ ನಾವು ಯೂಸ್ ಮಾಡೋದು ಈ ಡೇಟಾ ಬೇಸ್ ಇದೆಯಲ್ಲ ಇದ್ರ ಮೇಲೆ ವರ್ಕ್ ಮಾಡಕ್ಕೆ. ಡೇಟಾ ಬೇಸ್ ಮೇಲೆ ವರ್ಕ್ ಮಾಡೋದಕ್ಕೆ ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೀವಿ. ಈಗ ಈ ಕ್ವೆರಿ ಅಂದ್ರೆ ಏನು? ನಾರ್ಮಲಿ ಕ್ವೆರಿ ಅಂತಂದ್ರೆ ಒಂದು ಇಂಗ್ಲಿಷಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್, ಒಂದು ಕಮಾಂಡ್ ಅಂತ. ನಾನು ಏನಾದರೂ ಅಕಸ್ಮಾತಾಗಿ ನನಗೇನೋ ಬೇಕು ಅಂತಂದಾಗ ಒಂದು ಕ್ವೆರಿ ಅಂದ್ರೆ ಒಂದು ಕ್ವಶನ್ ನಾನು ಕೇಳ್ತೀನಿ. ಆ ಕ್ವಶನ್ ಕೇಳಿದ್ರೆ ನಾವು ಇವಾಗ
ಯಾವ್ದಾನ ವೆಬಿನಾರ್ಸ್ ಅಥವಾ ಸೆಮಿನಾರ್ಸ್ ಅದು ಯಾವುದೋ ಒಂದು ಕ್ವಶನ್ ಇಯರ್ ಇತ್ತು ಅಂದ್ರೆ ನಾವು ಕೇಳ್ತೀವಿ ನಿಮ್ಗೆ ಡೂ ಯು ಹ್ಯಾವ್ ಎನಿ ಕ್ವೈರೀಸ್ ಅಂತ ಅಂತೀವಿ. ನಿಮ್ಗೇನಾದ್ರು ಕ್ವೈರೀಸ್ ಇದೆಯಾ? ಕ್ವೈರಿ ಅಂದರೆ ಕ್ವಶನ್. ಸೊ ಈ ಕ್ವೈರಿನ ಏನಿದೆಯಲ್ಲ, ಇದು ನಾವು ಯಾರನ್ನು ಕೇಳ್ತೀವಿ? ಇದನ್ನ ಈ ಡೇಟಾ ಬೇಸ್ ಏನಿದೆಯಲ್ಲ ಅದಕ್ಕೆ ನಾವು ಕೇಳ್ತೀವಿ. ಈಗ ಅಲ್ಲಿ ಹೋಗ್ಬಿಟ್ಟು ನನಗೆ ಡೇಟಾ ಬೇಸಿಂದ ನನಗೊಂದಷ್ಟು ಡೇಟಾ ಕೊಟ್ಬಿಡು ಅಂತಂದ್ರೆ ಅದು ಕೊಡಲ್ಲ ಅದು. ಅದಕ್ಕೆ ಅದೇ ಭಾಷೆಗ ಎಸ್ ಕ್ಯೂ ಎಲ್ ಸರ್ವರ್ ಆಗಲಿ ಮೈ ಎಸ್ ಕ್ಯೂ ಎಲ್ ಆಗಲಿ ಯಾವುದಕ್ಕೆ ಆಗಲಿ ಅದಕ್ಕೆ ಅದರದ್ದೇ ಆದ ಭಾಷೆಯಲ್ಲಿ ಹೇಳಿದ್ರೆ ಅದಕ್ಕೆ ಅರ್ಥ ಆಗೋದು. ಸುಮ್ಮನೆ ನಾನು ಡೇಟಾ ಕೊಟ್ಬಿಡು ಅಂದರೆ ಕೊಡಲ್ಲ. ಓಕೆನಾ? ಸೊ ಆ ಒಂದು ಲ್ಯಾಂಗ್ವೇಜ್ ಏನಿದೆಯಲ್ಲ ನೀಟಾಗಿ ಸ್ಟ್ರಕ್ಚರ್ಡ್ ಮಾಡಿ, ಅಂದರೆ ಈ ನೆಕ್ಸ್ಟ್ ನಾನು ಕ್ವೈರೀಸ್ ಬರೀಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದು ಸ್ಟ್ರಕ್ಚರ್ ಆಗಿರುತ್ತೆ ಅಂತ. ಅದಕ್ಕೆ ಅದರದ್ದೇ ಆದ ಸಿಂಟೆಕ್ಸ್ ಇರುತ್ತೆ. ಸ್ಟ್ರಕ್ಚರ್ಡ್ ವೇ ಆ ಕ್ವಶನ್ ನಾವೇನು ಕೇಳ್ತೀವಿ ಅದು ಅರ್ಥ ಮಾಡ್ಕೊಂಡು ನಮ್ಗೇನು ಔಟ್ಪುಟ್ ಕೊಡುತ್ತೆ, ಅದಕ್ಕೆ ನಾವು ಅದನ್ನು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಎಸ್ ಕ್ಯೂ ಎಲ್ ಸರ್ವರ್ ಏನು ಲ್ಯಾಂಗ್ವೇಜ್ ಯೂಸ್ ಮಾಡುತ್ತೆ ಅದು ಎಸ್ ಕ್ಯೂ ಎಲ್ ಅಂತ. ಈ ತುಂಬ ಜನ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ತಾರೆ ಆಯಿತಾ, ಸ್ಟೂಡೆಂಟ್ಸ್. ಅವ್ರು ಹೇಳೋದು ಏನಂದರೆ, ಸರ್ ನಮ್ಗೆ ಇವಾಗ ಎಸ್ ಕ್ಯೂ ಎಲ್ ಸರ್ವರ್ ಹೇಳ್ಕೊಟ್ಬಿಡ್ತೀರಾ, ನಾನೊಂದು ಕಂಪ್ನಿಗೆ ಹೋಗ್ತೀನಿ, ಅಲ್ಲಿ ಮೈ ಎಸ್ ಕ್ಯೂ ಎಲ್ ಇರುತ್ತೆ, ಆರಕಲ್ ಇರುತ್ತೆ, ಅವಾಗ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನು ಈಗಲ್ಲ, ನಾನು ತುಂಬ ವರ್ಷಗಳಿಂದ ನಾನು ಎಲ್ರಿಗೂ ಹೇಳೋದಷ್ಟೇ, ಯಾವತ್ತೂ ಕೂಡ ಅನ್ನೆಸೆಸರಿ ಎಲ್ಲ ಕೋರ್ಸ್ಗಳು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಮೈ ಎಸ್ ಕ್ಯೂ ಎಲ್ ಅಲ್ಲ, ಎಮ್ ಎಸ್ ಆಕ್ಸೆಸ್ ಅಂತ ಇಟ್ಕೊಳ್ಳೋಣ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಾನು ಫಸ್ಟ್ ಕಲ್ತಿದ್ದು ಆರಕಲ್. ಓಕೆ, ಈ ಆರಕಲ್ ನಾನು ಕಲಿತಾಗ ನನಗೆ ಎಮ್ ಎಸ್ ಆಕ್ಸೆಸ್, ಮೈ ಎಸ್ ಕ್ಯೂ ಎಲ್ ಸರ್ವರ್ ಇದೆಲ್ಲ ನನಗೇನೂ ಗೊತ್ತಿಲ್ಲ. ಸೊ ಆರಕಲ್ ನಾನು ಕಲಿತಾಗ ತುಂಬ ಹಳೆಯ ವರ್ಷನ್ ಅದು. ಹೆಚ್ಚು ಕಮ್ಮಿ ನಾನು ಇದು ಕಲಿಯಕ್ಕೆ ಸ್ಟಾರ್ಟ್ ಮಾಡಿ 2004 2005 ಅಂತ ಇಟ್ಕೊಳ್ಳಿ. ಸೊ ಅವಾಗ ನಾನು ಕಲಿತು ಇದರಲ್ಲಿ ಕ್ವೈರೀಸ್ನ ನೋಡ್ಕೊಂಡಿದ್ದೆ. ಅದಾದಮೇಲೆ ಒಂದು ಕಂಪ್ನಿಗೆ ಸೇರಿಕೊಂಡೆ. ಕಂಪ್ನಿಲಿ ಆರಕಲ್ ಇಲ್ಲ, ಇದು ಎಮ್ ಎಸ್ ಆಕ್ಸೆಸ್ ಇತ್ತು. ಸೊ ಇವಾಗ ನಾನು ಎಮ್ ಎಸ್ ಆಕ್ಸೆಸ್ ಏನಪ್ಪ ಹೊಸ್ದಾಗಿ ಕಲಿಬೇಕಂತ ನಾನು ಹೋದಾಗ ಅಲ್ಲೇನಾಯ್ತು ಅಂದರೆ, ಈ ಕ್ವೈರೀಸ್ ಬರೀಬೇಕಾದ್ರೆ ಆರಕಲ್ ಏನಿದೆ ಸೇಮ್ ಅದೇ ಕ್ವೈರೀಸ್ ಇಲ್ಲೂ ಕೂಡ ಇದೆ. ಓಕೆ, ಅದಾಗಿ ಒಂದು 2-3 ವರ್ಷ ಆದಮೇಲೆ ನನಗೊಂದು ಮೈ ಎಸ್ ಕ್ಯೂ ಎಲ್ ಪ್ರಾಜೆಕ್ಟ್ ಒಂದು ಬಂತು. ಮೈ ಎಸ್ ಕ್ಯೂ ಎಲ್ ಓಪನ್ ಮಾಡಿ ನೋಡಿದ್ರೆ ನಾನು ನಿಜಕ್ಕೂ ಅವಾಗ ನಾನು ಇದೆಲ್ಲ ಯಾವುದು ವರ್ಕೇ ಮಾಡಿರಲಿಲ್ಲ. ಮೈ ಎಸ್ ಕ್ಯೂ ಎಲ್ ಅಂತ ಹೋದಾಗ ಅಲ್ಲೂ ಕೂಡ ಅದೇ ಕ್ವೈರೀಸ್ ಇತ್ತು. ಆಮೇಲೆ ಒಂದು ದೊಡ್ಡ ಪ್ರಾಜೆಕ್ಟ್ ಯಾವುದೋ ಒಂದು ಬಂತು, ಅಲ್ಲಿ ಎಸ್ ಕ್ಯೂ ಎಲ್ ಸರ್ವರ್ ಬಂದಾಗ ಅಲ್ಲೂ ಕೂಡ ಅದೇ ಕ್ವೈರೀಸ್ ಇತ್ತು. ಸೊ ಈಗ ನೀವು ಕೇಳ್ಬೋದು, ಮತ್ತೆ ಇದೆಲ್ಲ ಒಂದೇನಾ ಸರ್ ಅಂತ. ಇದೆಲ್ಲ ಒಂದು ಬೇರೆ ಬೇರೆ ಕಂಪನೀಸ್, ಬೇರೆ ಬೇರೆ ಅಪ್ಲಿಕೇಶನ್. ಬಟ್ ಇದರಲ್ಲಿ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ಬಂದು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಓಕೆ, ನೀವು ಇದೊಂದು ಕಲ್ತ್ರೆ ಸಾಕು, ಯಾವುದ್ರಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು. ಓಕೆನಾ? ಸೊ ಎಲ್ಲಾದು ನೀವು ಕಲಿಬೇಕು ಅನ್ನೋದಿಲ್ಲ. ನೀವು ಇದ್ರಲ್ಲಿ ಯಾವ್ದಾದ್ರು ಒಂದು ಕಲ್ತ್ಕೊಳ್ಳಿ. ನೋಡಿ, ಫಸ್ಟ್ ನಾನು ಕಲ್ತಿದ್ದು ಆರಕಲ್. ಬಟ್ ನಾನು ಆದಮೇಲೆ 2008 ಆದಮೇಲೆ ನಾನು ಆರ್ಕಲ್ ನಾನು ಮುಟ್ಟೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಇದು ಎಮ್ ಎಸ್ ಆಕ್ಸೆಸ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮೈ ಎಸ್ ಕ್ಯೂ ಎಲ್ ಬಂತು. ಅದಾದಮೇಲೆ ನಾನು ಬರೀ ಎಸ್ ಕ್ಯೂ ಎಲ್ ಸರ್ವರ್ ವರ್ಕ್ ಮಾಡಿದ್ದು ಅಷ್ಟೇ ಹೊರತು ಎಮ್ ಎಸ್ ಆಕ್ಸೆಸ್ ಕೂಡ ಈಗ ಜಾಸ್ತಿ ವರ್ಕ್ ಮಾಡ್ತಿಲ್ಲ. ಮೈ ಎಸ್ ಕ್ಯೂ ಎಲ್ ನಾವು ವರ್ಕ್ ಮಾಡ್ತಾಯಿಲ್ಲ. ಬಟ್ ಇದು ತುಂಬ ಫೇಮಸ್ ಇದೆ, ಇದು ತುಂಬ ಪಾಪ್ಯುಲರ್ ಇದೆ. ದಯವಿಟ್ಟು ಮೈ ಎಸ್ ಕ್ಯೂ ಎಲ್ ಕೂಡ ಕಲ್ತ್ಕೊಳ್ಳಿ. ಆದರೆ ನನ್ನ ಹತ್ರ ಕೆಲವೊಂದು ವೀಡಿಯೋಸ್ ಇದೆ, ನೋಡ್ತೀನಿ, ಇದ್ದರೆ ಕೊಡ್ತೀನಿ ನಿಮಗೆ. ಬಟ್ ಎಸ್ ಕ್ಯೂ ಎಲ್ ಸರ್ವರನ್ನು ದಯವಿಟ್ಟು ಕಲ್ತ್ಕೊಳ್ಳಿ, ತುಂಬ ಆನ್ ಡಿಮ್ಯಾಂಡ್. ಮೈ ಎಸ್ ಕ್ಯೂ ಎಲ್ ಡಿಮ್ಯಾಂಡ್ ಇಲ್ಲ ಅಂತ ನಾನು ಹೇಳ್ತಲ್ಲ, ಎಸ್ ಕ್ಯೂ ಎಲ್ ಸರ್ವರ್ ಆನ್ ಡಿಮ್ಯಾಂಡ್. ಯಾಕೆ ಅಂತಂದರೆ ಇದು ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಓಕೆ, ಇದು ಬಂದು ಆರಕಲ್ ಅವ್ರದ್ದು, ಇದು ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಸರ್, ಇವತ್ತು ನೀವು ಎಸ್ ಕ್ಯೂ ಎಲ್ ಸರ್ವರ್ ಹೇಳ್ಕೊಡ್ತೀರ, ಮತ್ತೆ ಇದೆಲ್ಲ ಕಲಿಬೇಕು, ನಾನು ಏನು ಮಾಡಬೇಕು ಅಂದರೆ, ಇದೆಲ್ಲ ಫ್ರೀಯಾಗಿ ಅವೈಲೇಬಲ್ ಇದೆ. ದಯವಿಟ್ಟು ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆರಕಲ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಫ್ರೀಯಾಗಿ ಸಿಗುತ್ತಾನೋ. ಬಟ್ ನಿಮ್ಗೆ ಆನ್ಲೈನಲ್ಲಿ ತುಂಬ ಅಪ್ಲಿಕೇಶನ್ಗಳಿದ್ದಾವೆ ಫ್ರೀಯಾಗಿ ಎಸ್ ಕ್ಯೂ ಎಲ್ ಸರ್ವರ್ ಕಲ್ತ್ಕೊಳ್ಳೋವಂಥದ್ದು. ಓಕೆನಾ? ಸೊ ನಾನು ಏನು ಹೇಳ್ತಿದ್ದೀನಿ, ಈ ಎಸ್ ಕ್ಯೂ ಎಲ್ ಅನ್ನೋದು ನೀವು ಎಲ್ಲ ಅಪ್ಲಿಕೇಶನ್ಗೆ ಹೋಗಿ ಸಪ್ರೇಟಾಗಿ ಅದು ಕೋರ್ಸ್ ಪರ್ಚೇಸ್ ಮಾಡಿ ಅಥವಾ ಅದಕ್ಕೆ ದುಡ್ಡು ಕಟ್ಬಿಟ್ಟು ನೀವು ಕಲಿಯೋ ಅವಶ್ಯಕತೆ ಇಲ್ಲ. ನಾನು 2 ದಿವಸದಲ್ಲಿ ಏನು ಹೇಳ್ಕೊಡ್ತೀನಿ ಅದು ಪ್ರಾಕ್ಟೀಸ್ ಮಾಡಿ ಅಷ್ಟೇ ಸಾಕು, ನಿಮ್ಗೆ ಎಷ್ಟೋ ಎಸ್ ಕ್ಯೂ ಎಲ್ ಬಂದ್ಬಿಡುತ್ತೆ. ಓಕೆ, ರೈಟ್. ಸೊ ನಾವು ಇವಾಗ ಈ ಎಸ್ ಕ್ಯೂ ಎಲ್ ಬಗ್ಗೆ ತಿಳ್ಕೊಂಡ್ವಿ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಈ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜಲ್ಲೇ ಇನ್ನೂ ಎಷ್ಟೊಂದು ಸಬ್ ಲ್ಯಾಂಗ್ವೇಜ್ ಬರುತ್ತೆ. ಅದ್ರಲ್ಲಿ ಎಷ್ಟೊಂದಿದೆ, ಅದನ್ನು ನಾನು ನಿಮಗೆ ಒಂದು 2-3 ಹೇಳ್ತೀನಿ, ಅದೇನು ಅಂತ ನೋಡಿ. ಫಸ್ಟ್ ಬಂದು DDL. ಏನಿದು DDL ಅಂದರೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ಓಕೆ,
ಈ SQL ಅಲ್ಲೇ ಇದೆಲ್ಲ ಒಂದು ಸಬ್ ಡಿವಿಷನ್ ಇದೆ. ನೆಕ್ಸ್ಟ್ DQL ಅಂತ ಇರುತ್ತೆ, ಅದು DML ಅಂತಾನು ಕರಿಬಹುದು. DQL ಅಂದ್ರೆ ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಮತ್ತೆ DML. ಓಕೆ, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಈ DQL ಮತ್ತೆ DML ಎರಡನ್ನೂ ಮರ್ಜ್ ಮಾಡಬಹುದು, ಏನ್ ತೊಂದರೆ ಇಲ್ಲ. DDL ಬಂದು ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್, DQL ಬಂದು ಡೇಟಾ ಕ್ವೆರಿ ಲ್ಯಾಂಗ್ವೇಜ್, DML ಬಂದು ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಇದು ಬಿಟ್ಟು ಇನ್ನೂ ಇದಾವೆ, ಆಯ್ತಾ? ಇದು ಬಿಟ್ಟು ಇನ್ನೂ ಇದಾವೆ, ಅದು ನಮಗೆ ಬೇಡದೇ ಇರೋದು. ಸುಮ್ಮನೆ ಅನ್ನೆಸೆಸರಿ ಕನ್ಫ್ಯೂಷನ್ಸ್ ಬೇಡ, ಯಾಕಂದ್ರೆ ಇರೋದೇ ನಮ್ಗೆ ಟೈಮ್ ಕಮ್ಮಿ. ಅದರಲ್ಲೂ ಅದೆಲ್ಲ ನೋಡ್ತಾ ಹೋಗ್ಬಿಟ್ರೆ ಇನ್ನೂ ನಮಗೆ ಟೈಮ್ ಸಾಲದು. DDL ಅಂದ್ರೆ ನಾನಿಲ್ಲಿ ಡೇಟಾಬೇಸ್ ಟೇಬಲ್ಸ್ ಅಂತ ಹೇಳಿದೆ. ಅದ್ರ ಜೊತೆಗೆ ನಾನಿಲ್ಲಿ ನಿಮಗೆ ಈ ವ್ಯೂಸ್, ಸ್ಟೋರ್ಡ್ ಪ್ರೊಸೀಜರ್ಸ್ ಇದೆಲ್ಲ ತೋರಿಸ್ತೇನೆ. ಇದೆಲ್ಲ ಏನಪ್ಪಾ ಅಂತಂದ್ರೆ ಇದೆಲ್ಲ ಬಂದು ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ಸ್ ಅಂದ್ರೆ ಈಗ ಡೇಟಾಬೇಸ್, ಅದರೊಳಗೆ ಟೇಬಲ್ಸ್ ಇರುತ್ತೆ, ಟೇಬಲ್ಸ್ ಒಳಗೆ ಕಾಲಮ್ಸ್ ಇರುತ್ತೆ. ಈ ತರ ನಾನು ಆಬ್ಜೆಕ್ಟ್ ಮೇಲೆ ಏನಾದ್ರು ವರ್ಕ್ ಮಾಡಬೇಕು ಅಂದ್ರೆ ಅದಕ್ಕೆ ಡೇಟಾ ಡೆಫಿನಿಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಟೇಬಲ್ ಆಗಲಿ ಒಂದು ಡೇಟಾಬೇಸ್ ಆಗಲಿ ಹೆಂಗೆ ಡಿಫೈನ್ ಮಾಡ್ತೀವಿ ಅಂತ. ಇದರಲ್ಲಿ ನಮಗೆ ಕಮಾಂಡ್ಸ್ ಬಂದು ನೋಡಿ, ಕ್ರಿಯೇಟ್, ಆಲ್ಟರ್, ಈ ಕಮಾಂಡ್ಸ್ ಅನ್ನ ಯೂಸ್ ಮಾಡ್ತೀವಿ. DDL ಅಲ್ಲಿ ಕ್ರಿಯೇಟ್, ಆಲ್ಟರ್, ಡ್ರಾಪ್ ಅನ್ನ ಯೂಸ್ ಮಾಡ್ತೀವಿ. ಕ್ರಿಯೇಟ್ ಒಂದು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು, ಆಯ್ತಾ? ಒಂದು ಸ್ಟೋರ್ ಪ್ರೊಸೀಜರ್, ಒಂದು ವ್ಯೂ, ಟ್ರಿಗರ್ಸ್, ಈ ತರದ್ದೆಲ್ಲ ನಾನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈ DDL ಅಲ್ಲಿ ಕ್ರಿಯೇಟ್ ಅನ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ಆಬ್ಜೆಕ್ಟ್ ಇದೆ, ಟೇಬಲ್ ಇದೆ, ಡೇಟಾಬೇಸ್ ಇದೆ, ಎಲ್ಲ ಇದೆ, ಅದನ್ನ ಸ್ವಲ್ಪ ಮಾಡಿಫೈ ಮಾಡಬೇಕು, ಆಲ್ಟರ್ ಅನ್ನ ಯೂಸ್ ಮಾಡ್ತೀವಿ. ನನಗೆ ಬೇಡ, ಒಂದು ಡೇಟಾಬೇಸೇ ಬೇಡ, ಅಥವಾ ಒಂದು ಟೇಬಲ್ ಬೇಡ, ಒಂದು ವ್ಯೂ ಬೇಡ, ಡಿಲೀಟ್ ಮಾಡಬೇಕು, ಅದಕ್ಕೆ ಡ್ರಾಪ್ ಅಂತ ಕೊಡ್ತೀನಿ. ಡಿಲೀಟ್ ಯೂಸ್ ಮಾಡಬಾರ್ದು, ಡ್ರಾಪ್ ಅಂತ ಕೊಡ್ತೀನಿ. ಸೊ ಈ ಮೂರು ಕಮಾಂಡ್ಸ್ ಬಂದು DDL ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಬರೋಣ. ಕ್ವೆರೀಸ್ ಬರೀಬೇಕು ನಾನು. ಇದರಲ್ಲಿ ನಾನು ಏನ್ ಬರೀತೀನಿ, ಕ್ರಿಯೇಟ್ ಅದು ಕ್ವೆರಿನೇ, ಆಲ್ಟರ್ ಇದೆಲ್ಲ ಕ್ವೆರಿನೇ. ಬಟ್ ಕ್ವೆರಿ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಸೆಲೆಕ್ಟ್ ಅನ್ನೋ ಕಮಾಂಡ್ ಇದೆ. ನಾನು ಹೇಳಿದೆ ಇದನ್ನ ಎರಡನ್ನೂ ಕಂಬೈನ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೆಲೆಕ್ಟ್ ಕಮಾಂಡ್ ಏನಿದೆ ಅದು ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಬಟ್ DML ಅಲ್ಲಿ ಏನಿದೆ, ಡೇಟಾ ಮ್ಯಾನಿಪುಲೇಷನ್. ಅಂದ್ರೆ ಮ್ಯಾನಿಪುಲೇಷನ್ ಅಂದ್ರೆ ಮಾಡಿಫೈ ಮಾಡುವಂಥದ್ದು. ಏನ್ ಮಾಡಿಫೈ ಮಾಡ್ಬೋದು ನಾನು? ಇನ್ಸರ್ಟ್ ಮಾಡ್ತೀನಿ ಡೇಟಾಬೇಸ್ ಅಲ್ಲಿ, ಅಂದ್ರೆ ಟೇಬಲ್ ಅಲ್ಲಿ ಡೇಟಾ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್. ಅಪ್ಡೇಟ್ ಅಂದ್ರೆ ಇಲ್ಲಿ ಆಲ್ಟರ್ ಇದೆಯಲ್ಲ, ಅದೇ ರೀತಿಲಿ ಅಪ್ಡೇಟ್. ಇಲ್ಲಿ ಆಲ್ಟರ್ ಬರಲ್ಲ, ಅಪ್ಡೇಟ್ ಬರುತ್ತೆ. ನೆಕ್ಸ್ಟ್ ಡಿಲೀಟ್. ಸೊ ಈ ಕಮಾಂಡ್ಸ್ ಸೆಲೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಆಲ್ರೆಡಿ ಡೇಟಾ ಇದ್ರೆ ಡೇಟಾ ಸೆಲೆಕ್ಟ್ ಮಾಡುತ್ತೆ. ಇನ್ಸರ್ಟ್ ಏನ್ ಮಾಡುತ್ತೆ, ಡೇಟಾನ ಇನ್ಸರ್ಟ್ ಮಾಡುತ್ತೆ. ಅಪ್ಡೇಟ್ ಏನ್ ಮಾಡುತ್ತೆ, ಇರೋಂಥ ಡೇಟಾ ನಾನು ಮಾಡಿಫೈ ಮಾಡ್ಬೇಕಂದ್ರೆ ಅಪ್ಡೇಟ್ ಮಾಡುತ್ತೆ. ಡಿಲೀಟ್ ಅಂತಂದ್ರೆ ಇರೋ ಡೇಟಾನ ಡಿಲೀಟ್ ಮಾಡುತ್ತೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಇಡೀ SQL ನಮಗೆ ತುಂಬಾ ಈಸಿ ಆಗುತ್ತೆ. ಇದು ಬಿಟ್ಟು ತುಂಬಾ ಇದಾವೆ, ಅಷ್ಟು SQL ನಮಗೆ ಇವಾಗ ಅವಶ್ಯಕತೆ ಇಲ್ಲ. ನಾವು ಏನ್ ಕಲಿಬೇಕು, ನಮ್ಮ ಅನಾಲಿಸಿಸ್ಗೆ, ರಿಪೋರ್ಟ್ಸ್ ಮಾಡೋದಕ್ಕೆ, ಡೇಟಾ ಕ್ಲೀನ್ ಮಾಡೋದಕ್ಕೆ ಏನೆಲ್ಲ ಬೇಕು, ಇಷ್ಟು ನೀವು ಕಲ್ತ್ಕೊಂಡ್ರೆ ತುಂಬಾನೇ ಆಯ್ತು. ಇದು ಬಿಟ್ಟು ಇನ್ನೂ ಇದೆ, ಕಮಿಟ್, ರಿವೋಕ್, ಮತ್ತೆ ಇನ್ನೂ ತುಂಬಾ ಇದಾವೆ ಎಷ್ಟೊಂದು. ಅದೆಲ್ಲ ನೀವು ಇವಾಗ ಕಲಿಯೋ ಅವಶ್ಯಕತೆ ಇಲ್ಲ. ಇದೆಲ್ಲ ಕಲ್ತು ಸ್ವಲ್ಪ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಗೆಲ್ಲ ಓಕೆ ಚೆನ್ನಾಗಿ ನಾನು ಕಲ್ತಿದ್ದೀನಿ ಅಂತ ಅಂದ ಮೇಲೆ ನೀವು ಅದನ್ನು ಕಲ್ತ್ಕೊಳ್ಳಿ, ಅದೇನೂ ತೊಂದರೆ ಆಗಲ್ಲ. ಸದ್ಯಕ್ಕೆ ಇಷ್ಟು ಕಲ್ತ್ರೆ ಸಾಕು. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಬಂದು ಇನ್ಸ್ಟಾಲೇಷನ್ ಹೋಗೋಣ. ಓಕೆ, ಇನ್ಸ್ಟಾಲೇಷನ್ ಹೋಗೋಕ್ಕೂ ಮುಂಚೆ ಈ ಟಾಪಿಕ್ SQL ಸರ್ವರ್, SQL, DDL, DQL, DML ಇದೆಲ್ಲ ಹೇಳಿದ್ನಲ್ಲ, ಈ ಟಾಪಿಕ್ ನಿಮ್ಗೆ ಹೆಂಗ್ ಅನ್ನಿಸ್ತು
ಅರ್ಥ ಆಗಿದ್ರೆ ಅಥವಾ ನಿಮ್ಗೆ ಏನು ಅನಿಸ್ತೋ ಅದನ್ನ ಬೇಗ ಒಂದು 30 ಸೆಕೆಂಡ್ಸ್ ಅಷ್ಟೇ ಕೊಡ್ತೀನಿ, ಮೆಸೇಜ್ ಮಾಡಿ, ಆಮೇಲೆ ಇನ್ಸ್ಟಾಲೇಷನ್ ಹೋಗೋಣ. ಕ್ವಿಕ್ 30 ಸೆಕೆಂಡ್ಸ್ ಅಷ್ಟೇ ಕೊಡೋದು ನಾನು. ಸುಪ್ರೀತ್, ಥ್ಯಾಂಕ್ ಯು. ಸುಪ್ರೀತ್, ತುಂಬಾ ಥ್ಯಾಂಕ್ಸ್. ಪ್ರತಿ ಸರಿ ನಮ್ಮ ಡ್ಯಾಕ್ಸ್ ಫಂಕ್ಷನ್ಸ್ಗೆ ಒಂದಲ್ಲ ಒಂದು ಕಮೆಂಟ್ ಹಾಕಿರ್ತೀರಾ, ತುಂಬಾ ಖುಷಿ ಆಯ್ತು ಸುಪ್ರೀತ್. ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ನನಗೆ ಒಂದು ಎಂಕರೇಜ್ ಮಾಡೋದಂಗೆ ಆಗ್ತಿದೆ. ಥ್ಯಾಂಕ್ ಯು. ಕನ್ಫ್ಯೂಸಿಂಗ್ ರೈಟ್ ನಾವು, ಬಟ್ ಐ ಆಮ್ ಶೋರ್ ದರ್ಶನ್ ಏನು ಕನ್ಫ್ಯೂಷನ್ ಬೇಡ, ಅಟೆಂಡ್ ಮಾಡುತ್ತಾರೆ, ಓಕೆನಾ? ಅದು ಸ್ವಲ್ಪ ಹಂಗನ್ಸುತ್ತೆ ಸ್ಟಾರ್ಟಿಂಗು, ನಾನು ಹೋಗ್ತಾ ಹೋಗ್ತಾ ನಾನು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಜಯಪ್ರಕಾಶ್, ಥ್ಯಾಂಕ್ ಯು. ಸಿದ್ದರಾಜು, ವೆರಿ ಮಚ್ ಇಂಟ್ರೆಸ್ಟಿಂಗ್. ಓಕೆ, ಡ್ರಾಪ್ ಅಂಡ್ ಡಿಲೀಟ್ ಆರ್ ಸೇಮ್, ಬಟ್ ವಾಟ್ ಈಸ್ ದ ಡಿಫರೆನ್ಸ್? ಓಕೆ, ಹೇಳ್ತೀನಿ ಭುವನ, ಐ ಟೆಲ್. ಡ್ರಾಪ್ ಮತ್ತೆ ಡಿಲೀಟ್ ಏನಂತ. ಶ್ರೀದೇವಿ, ವೆರಿ ನೈಸ್ ಸರ್. ಓಕೆ, ಫಯಾಜ್ ಹುಸೈನ್, ಇಂಟ್ರೆಸ್ಟಿಂಗ್ ಸರ್. ಓಕೆ, ನೋ ಕನ್ಫ್ಯೂಷನ್ಸ್ ಆಗುತ್ತಾ? ಓಕೆ, ರೈಟ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಿಷ. ಓಕೆ, ರೈಟ್. ಸೊ sqltutorial.org. ಓಕೆ, ಫೈನ್. ಇದನ್ನು ನೋಡಿಲ್ಲ ಪ್ರಕಾಶ್, ನಾನು ಚೆಕ್ ಮಾಡಿ ಹೇಳ್ತೀನಪ್ಪ ಇದು ಏನು ಅಂತ. ನಾನು ಈ ವೆಬ್ಸೈಟ್ ನೋಡಿಲ್ಲ, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ರೈಟ್, ರೈಟ್. ಓಕೆ, ಸೊ ಭುವನ, ಒಂದು ಡೌಟ್ ಇದೆ, ಡ್ರಾಪ್ ಮತ್ತೆ ಡಿಲೀಟ್ ಅಂತ. ದರ್ಶನ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ಇವಾಗ ಮೆಸೇಜ್ ಮಾಡೋದು ಸ್ಟಾಪ್ ಮಾಡಿ. ಓಕೆ, ಸ್ಟಡೀಸ್. ಓಕೆ, ಶೋರ್. ಸೊ ನೋಡಿ, ಇದು ಪ್ರಕಾಶ್ ಅವ್ರು ಯಾವುದೋ ಒಂದು ಲಿಂಕ್ ಕಳಿಸಿದ್ದಾರೆ, ನಾನು ನೋಡ್ತೀನಿ, ಅದು ನೋಡಿಲ್ಲ ನಾನು, ಖಂಡಿತ ನೋಡ್ಬಿಟ್ಟು ನಾನು ಚೆಕ್ ಮಾಡ್ತೀನಿ. ಇದೇ ಥರ ತುಂಬ ಇದಾವೆ ಆ್ಯಕ್ಚುಲಿ. W3 ಸ್ಕೂಲ್ಸ್ ಅಂತಲೂ ಇದೆ, ಬೇಸಿಕ್ ಎಲ್ಲ ಕಲಿಯೋದಕ್ಕೆ ತುಂಬ ಇದೆ. ಸೊ ನೋಡಿ ಅದನ್ನ ನೀವು, ಅಂದರೆ ತುಂಬಾ ಕನ್ಫ್ಯೂಷನ್, ತುಂಬ ವೆಬ್ಸೈಟ್ಗಳಿಗೆ ಹೋಗಿ ನೀವು ಕನ್ಫ್ಯೂಷನ್ ಆಗೋಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ಒಳ್ಳೆ ವೆಬ್ಸೈಟ್ ತೊಗೊಂಡು ಅದನ್ನು ಕಲ್ತ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅದನ್ನು ಕಲ್ತ್ಕೊಂಡ್ರು ಸಾಕು. ಸೊ ಇದು ಒಂದು ವೆಬ್ಸೈಟ್ ನಾನು ನೋಡ್ತೀನಿ, ನಾನು ನೋಡಿಲ್ಲ ಇದನ್ನು. ಅಕಸ್ಮಾತ್ ಚೆನ್ನಾಗಿದ್ದರೆ ದಯವಿಟ್ಟು ರೆಫರ್ ಮಾಡಿ, ಓಕೆನಾ? ರೈಟ್, ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್. ರೈಟ್, ಸೊ ಇವಾಗ ನೋಟ್ ಮಾಡ್ಕೋಣ. ರೈಟ್, ಓಕೆ, ಓಕೆ. ಸೊ ಡ್ರಾಪ್ ಮತ್ತೆ ಡಿಲೀಟ್, ಓಕೆ, ಇದು ಒಂದು ಕ್ವಶನ್ ಇದೆ. ಏನಪ್ಪ ಡ್ರಾಪ್ ಅಂತಂದ್ರೆ, ಯೂಶಲಿ ಡೇಟಾ ಇದು ಆಬ್ಜೆಕ್ಟ್ಸ್ ಇದೆಯಲ್ಲ, ಆಬ್ಜೆಕ್ಟ್ಸ್ನ ನಾವು ಅಕಸ್ಮಾತ್ ಡಿಲೀಟ್ ಮಾಡಬೇಕು. ನೋಡಿ, ಡ್ರಾಪ್ ಅಂದ್ರೂ ಡಿಲೀಟ್ ಅಂತಾನೆ, ಬಟ್ ಇದು ಒಂದು ಕನ್ಫ್ಯೂಷನ್ ಆಗಬಾರ್ದು. ಡಿಲೀಟ್ ಮತ್ತೆ ಡ್ರಾಪ್ಗೆ ಎರಡು ಕ್ಲಾಶ್ ಆಗ್ಬಾರ್ದು ಅಥವಾ ಅದು ಕನ್ಫ್ಯೂಷನ್ ಆಗಬಾರ್ದು ಅಂದ್ಬಿಟ್ಟು ಇದಕ್ಕೆ ಡ್ರಾಪ್ ಅಂತ ಕಮಾಂಡ್, ಇದು ಸಿಂಟೆಕ್ಸ್ ಆ ಥರ ಇರೋದು. ಆಬ್ಜೆಕ್ಟ್ಸ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ, ಆಬ್ಜೆಕ್ಟ್ಸ್ ಅಂದ್ರೆ ಏನು? ಡೇಟಾಬೇಸ್, ಟೇಬಲ್ಸ್. ಸೊ ಈ ಥರದ್ದೆಲ್ಲ ನಾನು ಡಿಲೀಟ್ ಮಾಡಬೇಕು ಅಂತಂದಾಗ ನಾನು ಡ್ರಾಪ್ ಅಂತ ಯೂಸ್ ಮಾಡ್ತೀನಿ. ಡಿಲೀಟ್ ಯೂಸ್ ಮಾಡೋದು ಯಾವಾಗ ಅಂತಂದ್ರೆ, ರೆಕಾರ್ಡ್ಸ್, ಟೇಬಲ್ ಒಳಗಿರೋ ರೆಕಾರ್ಡ್ಸ್ನ ಡಿಲೀಟ್ ಮಾಡಬೇಕು, ಅವಾಗ ನಾನು ಡಿಲೀಟ್ ಅಂತ ಯೂಸ್ ಮಾಡ್ತೀನಿ, ಓಕೆನಾ? ರೈಟ್. ಮತ್ತೆ ದರ್ಶನ್, ಕನ್ಫ್ಯೂಷನ್ ಆಗಬೇಡಿ. ಏನಂತಂದ್ರೆ, ನಾವು ಇವಾಗ ಕಲಿತಾ ಇರೋದು SQL ಸರ್ವರ್, ಅದ್ರಲ್ಲಿ ಯೂಸ್ ಮಾಡ್ತಾ ಇರೋ ಲ್ಯಾಂಗ್ವೇಜ್ ಬಂದು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಈ SQL ಅಲ್ಲೇ ನಿಮಗೆ ಮತ್ತೆ ಸಬ್ ಲ್ಯಾಂಗ್ವೇಜಸ್ ಇರುತ್ತೆ, DDL, DQL ಮತ್ತು DML ಅಂತ. DDL ಒಂದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಇದು ಬಂದು ಆಬ್ಜೆಕ್ಟ್ಸ್ ಮೇಲೆ ವರ್ಕ್ ಮಾಡುವಂಥದ್ದು. ನಾವು ಇವಾಗ ಅದು ವರ್ಕ್ ಮಾಡೋಣ. DQL ಅಂದರೆ ಸೆಲೆಕ್ಟ್, ಇದನ್ನು ಕೂಡ ಇವತ್ತು ವರ್ಕ್ ಮಾಡೋಣ, ಇದನ್ನು ನಾಳೆ ಮಾಡೋಣ. DQL ಅಂದರೆ ಸೆಲೆಕ್ಟ್ ಮಾಡುವಂಥದ್ದು, ಅಂದರೆ ಡೇಟಾ ಸೆಲೆಕ್ಟ್ ಮಾಡುವಂಥದ್ದು. DML ಅಂತಂದರೆ ಮ್ಯಾನಿಪುಲೇಟ್ ಮಾಡೋದು, ಇದು ಬಂದು ರೆಕಾರ್ಡ್ಸ್, ಅಂದರೆ ನಮ್ಮ ಟೇಬಲಲ್ಲಿರೋ
ರೆಕಾರ್ಡ್ಸ್ ಅಥವಾ ರೋಸ್ ಏನಿದೆ ಅದನ್ನ ವರ್ಕ್ ಮಾಡುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್ ಬಂದು ಇನ್ಸ್ಟಾಲೇಷನ್. ನಾವು ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಅಥವಾ ನಾವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ವರ್ಕ್ ಮಾಡಬೇಕು ಅಂದ್ರೆ ನಾವು ಆ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ SQL ಸರ್ವರ್ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ 2 ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಬೇಕು. ಯಾವ್ದು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು SQL ಸರ್ವರ್. ಓಕೆ, SQL ಸರ್ವರ್ ನಾನು ಡೌನ್ಲೋಡ್ ಮಾಡಬೇಕು ಅಂದ್ರೆ ನಾನು ಆ ವೆಬ್ಸೈಟ್ಗೆ ಹೋಗ್ತೀನಿ. SQL ಸರ್ವರ್ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನನಗೆ ಇಲ್ಲಿ ಡೆವಲಪರ್ ಮತ್ತೆ ಎಕ್ಸ್ಪ್ರೆಸ್ ಅಂತ ಇರುತ್ತೆ. ಈ ಎಕ್ಸ್ಪ್ರೆಸ್ ಅನ್ನ ಡೌನ್ಲೋಡ್ ಮಾಡಿ. ಇದು ಫ್ರೀ ಇರುತ್ತೆ ನಿಮಗೆ. ಓಕೆ, ಇದು ಫ್ರೀ. ಓಕೆನಾ? ಇದು ಕ್ಲಿಕ್ ಮಾಡಿದ್ರೆ ನನಗೆ ನೋಡಿ ಬಂತು. ಓಕೆ, ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದನ್ನ ಡೌನ್ಲೋಡ್ ಮಾಡಕ್ಕೆ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಡೌನ್ಲೋಡ್ಸ್ ಹೋಗೋಣ. ಇದನ್ನ ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದನ್ನ ಹಾಕಿರ್ತೀನಿ ನಿಮಗೋಸ್ಕರ. ಓಕೆ, SQL ಸರ್ವರ್ exe ಫೈಲ್ ಅಂತ ಹಾಕಿರ್ತೀವಿ. ಬೇಕಿದ್ರೆ ಇದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ರೈಟ್. ನೆಕ್ಸ್ಟ್ ಬಂದು ಇದನ್ನ ನೀವು ಇನ್ಸ್ಟಾಲ್ ಮಾಡಾದ್ಮೇಲೆ ಅಂದ್ರೆ ಫಸ್ಟ್ ಇದನ್ನ ಇನ್ಸ್ಟಾಲ್ ಮಾಡಿ. ಇದಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಓಕೆ, ಡೌನ್ಲೋಡ್. ಇಲ್ಲಿ ನನಗೆ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಬರುತ್ತೆ ನೋಡಿ. ಇದು ಸ್ವಲ್ಪ ದೊಡ್ಡ ಫೈಲ್ ಇದೆ. ನಿಮಗೆ ಒಂದು 400 MB ವರೆಗೂ ಇರುತ್ತೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದಾದ್ಮೇಲೆ ಫಸ್ಟ್ ನೀವು ಸರ್ವರ್ ಅನ್ನು ಇನ್ಸ್ಟಾಲ್ ಮಾಡಿ. ಅದಾದ್ಮೇಲೆ ಇಲ್ಲಿ ಹೋಗ್ಬಿಟ್ಟು ಈ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಇದೆಲ್ಲ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ. ನಿಮಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ. ಇದು ಡೌನ್ಲೋಡ್ ಆದ್ಮೇಲೆ ಬೇಕಾದ್ರೆ ಇದನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಇದನ್ನು ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲೇ ಅಕಸ್ಮಾತ್ ಆಗಿ ನಾನು ಇಲ್ಲಿ ಪೇಸ್ಟ್ ಮಾಡಿದ್ರೆ ಒಂದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಇತ್ತು ಅಂದ್ರೆ ನಿಮ್ಗೆ ಹಳೆ ವರ್ಷನ್ ಇರುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬೇಕಿದ್ರೆ 2 ಲಿಂಕ್ ಅನ್ನ ನಾನು ನಿಮ್ಗೆ ಕಳಿಸಿರ್ತೀನಿ. ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ ಇಲ್ಲಿ. ಓಕೆ, SQL ಸರ್ವರ್ ಇದು ಲಿಂಕ್. ಓಕೆನಾ? ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಸ್ಟುಡಿಯೋ. SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ರೈಟ್. ಸೊ ಈ 2 ಲಿಂಕ್ ಅನ್ನ ನಾನು ವೆಬ್ಸೈಟ್ ಅಲ್ಲಿ ಹಾಕಿದ್ದೀನಿ. ಈಗ ಡೌನ್ಲೋಡ್ ಆದ್ರೆ ಇದನ್ನು ನಾನು ಬೇಕಾದ್ರೆ ಅದರಲ್ಲಿ ಸೇವ್ ಮಾಡಿರ್ತೀನಿ. ನಿಮ್ ಬೇಕಾದ್ರೆ ಅಲ್ಲೇ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಓಕೆ, ಸೊ ಈ 2 ಸಾಫ್ಟ್ವೇರ್ ನಾನು ಇಲ್ಲಿ ಸೇವ್ ಮಾಡಿದ್ದೀನಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬೇಕಾದ್ರೆ ಆಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಆದ್ಮೇಲೆ ಓಕೆನಾ, ನಾನು ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ SQL ಸರ್ವರ್. ನಂದು ಒಂದು ಸ್ವಲ್ಪ ಹಳೆ ವರ್ಷನ್ ಇದೆ. ಮೈಕ್ರೋಸಾಫ್ಟ್ SQL ಸರ್ವರ್ ಟೂಲ್ಸ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ SQL ಸರ್ವರ್ ಅಂತ ಬರುತ್ತೆ. ವರ್ಷನ್ ಸ್ವಲ್ಪ ಚೇಂಜ್ ಆಗ್ಬೋದು. ಸೊ ಈ ವರ್ಷನ್ ಏನ್ ಯೂಸ್ ಮಾಡ್ತೀನಿ ಇದು ಓಕೆ ನಿಮ್ಗೆ ವರ್ಕ್ ಮಾಡೋದಕ್ಕೆ. ಇದರಲ್ಲೂ ತುಂಬಾ ಆಪ್ಷನ್ಸ್ ಇದಾವೆ. ಇವಾಗ ಹೊಸ ವರ್ಷನ್ ಏನೋ ಒಂದು ಸ್ವಲ್ಪ ಅಡಿಷನಲ್ ಇರ್ಬೋದೇನೋ, ಅಷ್ಟೊಂದೇನು ಅಂತ ಚೇಂಜಸ್ ಇರಲ್ಲ. ಬಟ್ ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಯ್ತಾ? ರೈಟ್. ಇವಾಗ ನಾನು SQL ಸರ್ವರ್ ಓಪನ್ ಮಾಡ್ಬೇಕು. ಇವಾಗ ಇನ್ಸ್ಟಾಲೇಷನ್ ಆಯ್ತು ಅಂತ ಇಟ್ಕೊಳ್ಳೋಣ. ಓಕೆ, ಇನ್ಸ್ಟಾಲೇಷನ್ ಆಯ್ತು. ಇಲ್ಲಿ ನಾನು SQL ಸರ್ವರ್ ಲಿಂಕ್ ಕೊಟ್ಟಿದ್ದೀನಿ, ಮತ್ತೆ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಓಕೆ, ಸೊ ಇವೆರಡನ್ನು ನೀವು ಇನ್ಸ್ಟಾಲ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು
ಇಲ್ಲಿ ನೋಡಿ SQL ಸರ್ವರ್. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇದೆಲ್ಲ ಬಂದು ಇದೊಂದಷ್ಟು ಆಪ್ಷನ್ಸ್ ಇರುತ್ತೆ. SQL ಸರ್ವರ್ ಟೂಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಇದು ಕ್ಲಿಕ್ ಮಾಡ್ತೀನಿ. ನನಗೆ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿತೆ ನೋಡಿ. ಇದು SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಸ್ವಲ್ಪ ಟೈಮ್ ಹಿಡಿತೆ ಅದು ಓಪನ್ ಆಗಕ್ಕೆ. ರೈಟ್, ನನಗೆ ಈ SQL ಸರ್ವರ್ ಓಪನ್ ಆದಾಗ ಈ ತರ ಒಂದು ವಿಂಡೋ ಬರುತ್ತೆ. ಓಕೆನಾ, ಇದು ಏನಪ್ಪಾ ಅಂತಂದ್ರೆ ನಮಗೆ SQL ಸರ್ವರ್ ಕನೆಕ್ಟ್ ಮಾಡೋದಕ್ಕೆ ಇದು ಒಂದು ವಿಂಡೋ. ಇಲ್ಲಿ ಅಕಸ್ಮಾತ್ ಆಗಿ ನೀವೇನಾದ್ರೂ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರೆ ಹೆಂಗಿರುತ್ತೆ, ಇವಾಗ ನಾನು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ, ಎರಡೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ನಾನೇನು ವರ್ಕ್ ಮಾಡ್ತಾ ಇದ್ದೀನಿ, ಇವಾಗ ಏನು ಕನೆಕ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಬಂದು ನಾನು ಸರ್ವರ್ಗೆ ಕನೆಕ್ಟ್ ಮಾಡುವಂಥದ್ದು. ಇದು ನನ್ನ ಕೆಲಸ. ಅಂದರೆ ಯಾರಾದರೂ ಎಂಪ್ಲಾಯ್, ಡೇಟಾ ಅನಲಿಸ್ಟ್, ಡೇಟಾ ಸೈಂಟಿಸ್ಟ್, ಇದೇ ರೀತಿ ನಿಮಗೆ ಕನೆಕ್ಟ್ ಟು ಸರ್ವರ್ ಅಂತ ಒಂದು ವಿಂಡೋ ಬರುತ್ತೆ. ಸರ್ವರ್ ಟೈಪ್ ನನಗೆ ಇವಾಗ ಡೇಟಾಬೇಸ್ ಇಂಜಿನ್ ಅಂತಾನೆ ತಗೊಂಡಿದ್ದೀನಿ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ಥರ ನನಗೆ ಸರ್ವರ್ ಟೈಪ್ಸ್ ಇರುತ್ತೆ. ನಮಗೆ ಇವಾಗ ಲೋಕಲ್ ಮಿಷಿನ್ ಅಂದರೆ ನನ್ನ ಲ್ಯಾಪ್ಟಾಪಲ್ಲೇ ನಾನು ಸರ್ವರ್ ಮತ್ತು ಕ್ಲೈಂಟ್ ಅಂದರೆ ನಾವು ವರ್ಕ್ ಮಾಡುವಂಥದ್ದು, ಸರ್ವರ್ ಅಂದರೆ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ ಅದು. ಸೊ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಬಂದು ಕ್ಲೈಂಟ್, ನಾನು ವರ್ಕ್ ಮಾಡ್ತಾ ಇರೋದು, ನಾನು ಕ್ವೆರಿ ಬರೆಯುವಂಥದ್ದು. ಸರ್ವರ್ ನಾನು ಏನು ಹೇಳಿದ್ನಲ್ಲ, ಇದು ಸರ್ವರ್, ಇಲ್ಲಿ ಎಲ್ಲ ಡೇಟಾ ಎಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ಇದು ಬಂದು ನಾನು ವರ್ಕ್ ಮಾಡುವಂಥದ್ದು. ಈ ಸರ್ವರ್ ಏನಿದೆ ನಾನು ಇನ್ಸ್ಟಾಲ್ ಮಾಡಿದಾಗ ನನ್ನ ಲ್ಯಾಪ್ಟಾಪ್ ಅಂದರೆ ನಾನು ಏನು ಇವಾಗ ಇದು ಮಾಡ್ತಾ ಇದ್ದೀನಿ, ನನ್ನ ಲ್ಯಾಪ್ಟಾಪಲ್ಲಿ ಅದು ಇನ್ಸ್ಟಾಲ್ ಆಗಿದೆ. ಓಕೆ, ಅಂದರೆ ನನ್ನ ಲ್ಯಾಪ್ಟಾಪಲ್ಲೇ ಅದು ಇನ್ಸ್ಟಾಲ್ ಆಗಿದೆ. ಇವಾಗಿರೋ ಸಿಚುವೇಶನ್ಲಿ ಸರ್ವರ್ ಮತ್ತು ಕ್ಲೈಂಟ್ ಎರಡೂ ಒಂದೇ ಸಿಸ್ಟಮಲ್ಲಿ ಇದೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಏನು ನನಗೆ ತೋರಿಸುತ್ತಿದ್ದೋ ಅದೇ ತಗೋತೀನಿ. ಜಸ್ಟ್ ಇನ್ ಕೇಸ್ ನಾನೇನಾದರೂ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ನನಗೆ ಇಲ್ಲಿ ಬ್ರೌಸ್ ಅಂತ ಕೊಟ್ಟರೆ ಎಷ್ಟೊಂದು ಸರ್ವರ್ ಇರುತ್ತೆ. ಸರ್ವರ್ ಅಕಸ್ಮಾತಾಗಿ ನನಗೆ ಒಂದು ಸಿಂಗಾಪುರಲ್ಲಿ ಇರುತ್ತೆ, ಒಂದು US ಅಲ್ಲಿ ಇರುತ್ತೆ, ಇನ್ನೊಂದೆಲ್ಲೋ ಒಂದು 4-5 ಇರ್ತವೆ. ಯಾಕೆ ಆ ಥರ ಇಡ್ತಾರೆ ಅಂದರೆ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಳ್ಳೋಣ ಒಂದು ಡೇಟಾಬೇಸ್. ಸೊ ಇನ್ನೊಂದು ಡೇಟಾಬೇಸಲ್ಲಿ ಅದು ಬ್ಯಾಕಪ್ ಇರಬೇಕು. ಸೊ ಆ ಥರ ಕನೆಕ್ಟಿವಿಟಿ ಇಟ್ಕೊಂಡಿರ್ತಾರೆ, ಬ್ಯಾಕಪ್ ಇಟ್ಕೊಂಡಿರ್ತಾರೆ. ಓಕೆನಾ, ನಮಗೆ ಯಾವ ಸರ್ವರ್ ಬೇಕೋ ಆ ಸರ್ವರನ್ನು ನಾವು ಕನೆಕ್ಟ್ ಮಾಡ್ಕೋಬೋದು, ಪ್ರೊವೈಡೆಡ್ ನಮಗೆ ಆ ಥರ ಪರ್ಮಿಷನ್ಸ್ ಇರಬೇಕು. ಆ ಪರ್ಮಿಷನ್ಸ್ ಇಲ್ಲ ಅಂತಂದರೆ ನಮಗೆ ಕನೆಕ್ಷನ್ ಸಿಗಲ್ಲ. ಓಕೆ, ಸೊ ಅದು ಕಂಪ್ನಿ ಲೆವೆಲಲ್ಲಿ ನೀವು ಅಕಸ್ಮಾತ್ ಯಾವ್ದನ್ನ ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ SQL ಸರ್ವರ್ ಇದ್ದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಬಂದು ನಿಮಗೆ ಅಡ್ಮಿನ್ ನಿಮಗೆ ಇದನ್ನೆಲ್ಲ ಸೆಟಪ್ ಮಾಡಿ ಕೊಡ್ತಾರೆ. ಓಕೆ, ಅಥೆಂಟಿಕೇಶನ್ ನಾನು ಇಲ್ಲಿ ಯಾವುದೇ ರೀತಿಯಾದ ಪಾಸ್ವರ್ಡ್ ಆಗಲಿ ಕ್ರೆಡೆನ್ಷಿಯಲ್ಸ್ ಆಗಲಿ ಕೊಟ್ಟಿಲ್ಲ. ಇಲ್ಲಿ ನಾನು ವಿಂಡೋಸ್ ಅಥೆಂಟಿಕೇಶನ್ ಅಂತಿದೆ ಅದನ್ನಷ್ಟೇ ಕೊಟ್ಟಿದ್ದೀನಿ. ಜಸ್ಟ್ ಇನ್ ಕೇಸ್ ಇಲ್ಲಿ ಯಾವುದಾದ್ರೂ ಬೇರೆ ಸೆಲೆಕ್ಷನ್ಸ್ ನಿಮ್ಮ ಕಂಪ್ನಿಯಲ್ಲಿ ಕೊಟ್ಟಿದ್ರೆ ಅಡ್ಮಿನ್ ನಿಮಗೆಲ್ಲ ಸರ್ವ್ ಮಾಡಿಕೊಡ್ತಾರೆ, ಅಂದರೆ ಎಲ್ಲ ಕ್ರೆಡೆನ್ಷಿಯಲ್ಸ್ ಕೊಡ್ತಾರೆ. ಸೊ ಆ್ಯಸ್ ಆಫ್ ನೌ ನಾನೇನು ಮಾಡ್ತೀನಿ, ಇಲ್ಲಿ ಏನಿದೆ ಡಿಫಾಲ್ಟ್ ಅದನ್ನೇ ತಗೊಂಡು ಕನೆಕ್ಟ್ ಅಂತ ಕೊಡ್ತೀನಿ. ಕನೆಕ್ಟ್ ಅಂತ ಕೊಟ್ಟರೆ ನಮಗೆ ಸರ್ವರ್ ಮತ್ತು ನಮ್ಮ ಕ್ಲೈಂಟ್ ಏನಿದೆ ಇದಕ್ಕೆ ಕನೆಕ್ಟ್ ಆಗುತ್ತೆ. ಓಕೆನಾ, ಈಗ ನೀವಿಲ್ಲಿ ನೋಡ್ಬೋದು ನನಗೆ ಈ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಓಪನ್ ಆಯಿತು, ಸರ್ವರ್ಗೆ ಇದು ಕನೆಕ್ಟ್ ಆಯಿತು. ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಒಂದು ಡೇಟಾಬೇಸ್ ಅಂತ, ಇಲ್ಲಿ ಎಷ್ಟೊಂದು ಫೋಲ್ಡರ್ಸ್ ಬರುತ್ತೆ. ಎಲ್ಲ ಫೋಲ್ಡರ್ಸಲ್ಲೂ ನಾವು ವರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಒಬ್ಬೊಬ್ರು ಅಂದರೆ ಒಬ್ಬೊಬ್ರು ಒಂದೊಂದು ಟಾಸ್ಕಲ್ಲಿ ವರ್ಕ್ ಮಾಡ್ತಿರ್ತಾರೆ. ಈ ಸೆಕ್ಯೂರಿಟಿ ಇರುತ್ತೆ, ಇದೆಲ್ಲ ಬಂದು ಅಡ್ಮಿನ್ಸ್ ಯೂಸ್ ಮಾಡ್ತಾರೆ. ಯಾಕಂದರೆ ನಮಗೆ ಯಾವುದೆಲ್ಲ ಡೇಟಾ ಸೆಕ್ಯೂರ್ ಆಗಿರಬೇಕು, ನಮಗೆ ಎಷ್ಟು ಮಟ್ಟಿಗೆ ನಮ್ಮ ಡೇಟಾ ಆಕ್ಸೆಸ್ ಕೊಡಬೇಕು, ಪರ್ಮಿಷನ್ ಕೊಡಬೇಕು, ಅದೆಲ್ಲ ಇಲ್ಲಿರುತ್ತೆ. ಬಟ್ ನಮಗೆ ಇವಾಗ ಅವಶ್ಯಕತೆ ಇರೋದು ಡೇಟಾ ಬೇಸ್. ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟೊಂದು ಡೇಟಾಬೇಸ್ ಇದೆ. ಬಟ್ ಯೂಶಲಿ ಒಂದು ಡೇಟಾಬೇಸ್ ಇದ್ರೆ ಸಾಕು. ಆ್ಯಕ್ಚುಲಿ ನಾನು ಡಿಲೀಟ್ ಮಾಡಬೇಕು, ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿದೆಯಲ್ಲ ಇದು ಬಂದು ಡೇಟಾಬೇಸ್. ನಾವಿವಾಗ ಏನು ಮಾಡೋಣ ಅಂದರೆ ನಮ್ಮದೇ ಆದ
ಒಂದು ಡೇಟಾಬೇಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲೇನು ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ, ಓಕೆ, ರೈಟ್ ಕ್ಲಿಕ್ ಮಾಡಿ ನ್ಯೂ ಡೇಟಾಬೇಸ್ ಅಂತ ಕೊಟ್ಟರೆ ಸಾಕು, ನನಗೆ ಹೊಸ ಡೇಟಾಬೇಸನ್ನು ನಾನು ಕ್ರಿಯೇಟ್ ಮಾಡ್ಕೋಬೋದು. ರೈಟ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಡೇಟಾಬೇಸ್ ನೇಮ್ ಕೇಳುತ್ತೆ. ನಾನೇನು ಮಾಡ್ತೀನಿ, DB ಅಂತ ಕೊಡ್ತೀನಿ. ಈ ಅಭ್ಯಾಸ ದಯವಿಟ್ಟು ಎಲ್ಲರೂ ಇಟ್ಕೋಬೇಕು. ಏನು DB ಅಂದರೆ ಡೇಟಾಬೇಸ್. ಇದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಪ್ರಿಫಿಕ್ಸ್ ಅಂದರೆ ನಾನು ಯಾವುದೇ ಆಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಈ ಥರ ನೇಮ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ನನಗೆ ಆ ಆಬ್ಜೆಕ್ಟನ್ನ ರೆಕಗ್ನೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಡೇಟಾಬೇಸಾ ಟೇಬಲ್ನ ಏನು ಅಂತ ಇಲ್ಲಾಂದರೆ ಗೊತ್ತಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, DB ಅಂತ ಕೊಡ್ತೀನಿ. ಯೂಶಲಿ ಅದನ್ನು ಸ್ಮಾಲ್ ಲೆಟರ್ಸ್ ಎಲ್ಲ ಕೊಡ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಕೊಡ್ಬೋದು. ಬಟ್ ನೀವು ಹೆಂಗೆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ಕೋತೀರ ಹಂಗೆ. ಅಂಡರ್ಸ್ಕೋರ್ ಏನು ಮಾಡೋಣ ಅಂದರೆ ವೆಬ್, ಇಲ್ಲಾಂದರೆ ಕನ್ನಡ SQL ಪವರ್ BI, ಓಕೆ, Feb 25 ಅಂತ ಕೊಡ್ತೀನಿ. ಇದು ನನ್ನ ಡೇಟಾಬೇಸ್ ನೇಮ್. ಓಕೆ, ಜಸ್ಟ್ ಓಕೆ ಅಂತ ಕೊಡಿ ಸಾಕು. ಕೊಟ್ಟರೆ ನೋಡಿ, ನನಗಿಲ್ಲಿ ಇವಾಗ ನಮ್ಮದೊಂದು ಸಪ್ರೇಟ್ ಡೇಟಾಬೇಸ್ ಕ್ರಿಯೇಟ್ ಆಗೋಯ್ತು. ಬಟ್ ಡೇಟಾಬೇಸ್ ಕ್ರಿಯೇಟ್ ಮಾಡೋದು ಇಷ್ಟೇ. ನಾನು ಇಲ್ಲಿ ಹೋಗ್ಬಿಟ್ಟಿದೆ ಪ್ಲಸ್ ಅಂತ ಕ್ಲಿಕ್ ಮಾಡೋದು ನೋಡಿ, ಅದರೊಳಗಡೆ ಒಂದಷ್ಟು ಫೋಲ್ಡರ್ಸ್ಗಳಿರುತ್ತೆ. ಓಕೆ, ಎಷ್ಟೊಂದು ಫೋಲ್ಡರ್ಸ್ ಇರುತ್ತೆ. ಅದ್ರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಕಲ್ತ್ಕೊಳ್ಳೋಣ. ಈಗ ಈ ಡೇಟಾಬೇಸ್ ಏನು ಕ್ರಿಯೇಟ್ ಮಾಡಿದೆ, ಇದಕ್ಕೆ ನಾವು GUI ಅಂತ ಕರಿತೀವಿ. ಅಂದರೆ ಗ್ರಾಫಿಕಲ್ ಯೂಸರ್ ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ, ಅದನ್ನು ಯೂಸ್ ಮಾಡ್ಕೊಂಡು ನಾನು ಡೇಟಾಬೇಸನ್ನು ಕ್ರಿಯೇಟ್ ಮಾಡಿದೆ. ಬಟ್ ನಮಗೆ ಇವಾಗ ಬೇಕಾಗಿರೋದು ಏನಂದರೆ, ಅದ್ರ ಜೊತೆಗೆ ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಕೂಡ ಕಲಿಬೇಕು. ನಾನಿವಾಗ ಈ ಡೇಟಾಬೇಸನ್ನು ಒಂದು ಕ್ವೆರಿ ಬರೆದು ಕ್ರಿಯೇಟ್ ಮಾಡೋಣ. ಯಾವ ರೀತಿ ಮಾಡ್ಬೋದು, ಇಲ್ಲಿ ನೋಡಿ, ನಾನು ಕ್ವೆರೀಸ್ ಬರೀಬೇಕು ಅಂತಂದ್ರೆ ಇಲ್ಲಿ ನ್ಯೂ ಕ್ವೆರಿ ಅಂತ ಇರುತ್ತೆ ಈ ಟೂಲ್ ಬಾರ್ಲಿ. ನಾನು ನ್ಯೂ ಕ್ವೆರಿ ಅಂತ ಕ್ಲಿಕ್ ಮಾಡಿದ್ರೆ ನನಗೊಂದು ವಿಂಡೋ ಬರುತ್ತೆ. ಎಕ್ಸಾಕ್ಟ್ಲಿ ನಾವು ಈ ನೋಟ್ ಪ್ಯಾಡ್ ಯೂಸ್ ಮಾಡ್ತೀವಲ್ಲ ಆ ಥರ ಇರುತ್ತೆ. ಈ ನೋಟ್ ಪ್ಯಾಡ್ ಯೂಸ್ ಮಾಡ್ತೀವಲ್ಲ, ಈ ನೋಡಿ, ಈ ನೋಟ್ ಪ್ಯಾಡ್ ಈ ರೀತಿ ನನಗೆ ಒಂದು ನೋಟ್ ಪ್ಯಾಡ್ ಥರ ಇದೊಂದು ವೈಟ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನಾನು ಕ್ವೆರೀಸನ್ನು ಬರೀತೀನಿ. ನಾನು ನೋಡಿ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾಬೇಸನ್ನು ಕ್ರಿಯೇಟ್ ಮಾಡಬೇಕು. ಸಿಂಟೆಕ್ಸ್ ಸಖತ್ ಸಿಂಪಲ್ ನೋಡಿ, ಕ್ರಿಯೇಟ್ ಡೇಟಾಬೇಸ್ ಸ್ಪೇಸ್ ಡೇಟಾಬೇಸ್ ನೇಮ್ ಕೊಡಬೇಕು, DB ಅಂಡರ್ಸ್ಕೋರ್, ಆಯ್ತಾ, ಕನ್ನಡ SQL ಪವರ್ BI ಅಂಡರ್ಸ್ಕೋರ್ Feb 25. ನೋಡಿ, ಇದು ನಮ್ಮ ಡೇಟಾಬೇಸ್ ನೇಮ್. ನಾನು ಇವಾಗ ಇದನ್ನು ರನ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಆಲ್ರೆಡಿ ಈ ನೇಮಲ್ಲಿ ಡೇಟಾಬೇಸ್ ಇದೆ. ಇಲ್ಲಿ ನೋಡಿ, KNSQL PBI ನೋಡಿ, ಅಕಸ್ಮಾತ್ ರನ್ ಮಾಡಿದೆ ಅಂತಲೇ ಇಟ್ಕೊಂಡೆ. ರನ್ ಮಾಡೋದು ಹೆಂಗೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾತಕ್ಕೆ ಸೆಲೆಕ್ಟ್ ಮಾಡಬೇಕು ನಾನು ಆಮೇಲೆ ಹೇಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ನೋಡಿ, ಎರರ್ ಬಂತು. ಏನು ಎರರ್ ಬಂತು, ಡೇಟಾಬೇಸ್ ಆಲ್ರೆಡಿ ಎಕ್ಸಿಸ್ಟ್. ಆಯ್ತಾ, ನೋಡಿ, ಚೂಸ್ ಅ ಡಿಫ್ರೆಂಟ್ ಡೇಟಾಬೇಸ್ ನೇಮ್ ಅಂತಿದೆ. ಓಕೆನಾ. ಸೊ ನಾನು ಇವಾಗ ಏನು ಮಾಡ್ತೀನಿ, ಇವಾಗ ಜಸ್ಟ್ ಇಲ್ಲಿ 2025 ಅಂತ ಕೊಡ್ತೀನಿ. ಓಕೆ, ಸೊ ಇದು ನನಗೆ ಇವಾಗ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂತ ಕೊಟ್ಟರೆ ನೋಡಿ, ಕಮಾಂಡ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ. ಅಂದರೆ ಏನಾಯ್ತು ಗೊತ್ತಾ, ಒಂದು ಡೇಟಾಬೇಸ್ ನಾನು ಕಮಾಂಡ್ ಮೋಡ್ ಅಂದರೆ ನಾನು ಕ್ವೆರಿ ಬರೆದು ಕ್ರಿಯೇಟ್ ಮಾಡಿದೆ. ಪ್ರೀವಿಯಸ್ಲಿ ಏನು ಮಾಡಿದೆ, GUI ಅಲ್ಲಿ ಕ್ರಿಯೇಟ್ ಮಾಡಿದೆ. ಹಿಂಗೆ ಕ್ರಿಯೇಟ್ ಮಾಡಿಬಿಟ್ಟು ಈ ಥರ. ಇಲ್ಲಿ ನಾನು ಮಾಡಿದ್ದೇನಪ್ಪ ಅಂತಂದರೆ ಕಮಾಂಡ್ ಬರೆದಿದ್ದೀನಿ, ಕ್ರಿಯೇಟ್ ಡೇಟಾಬೇಸ್ ನೇಮ್. ಈಗ ನಾನಿಲ್ಲಿ ನಿಮಗೆ ಓಕೆ ನೋಡಿ, ಇಲ್ಲ ಏನು ಮಾಡಿದ್ದೀನಿ, ನಿಮಗೆ ಈ SQL ಸರ್ವರ್ ಮೆಟೀರಿಯಲ್ಸ್ ಇದೆಲ್ಲ ನೋಡಿ, ಎಲ್ಲದೂ ಕ್ವೆರೀಸ್ ನನಗೆ ಕೊಟ್ಬಿಟ್ಟಿದ್ದೀನಿ ನಿಮಗೆ, ಎಲ್ಲ ಕ್ವೆರೀಸ್. ಓಕೆನಾ. ಯಾಕಂದರೆ ಎಲ್ಲದೂ ನಾನು ಹೇಳ್ಕೊಡೋಕ್ಕಾಗಿಲ್ಲ ಅಂತಂದರೆ ಈ ಏನಿದೆಯಲ್ಲ ಇದು ಎಲ್ಲ ಚಾಪ್ಟರ್ಗೂ ನಾನು ಕ್ವೆರೀಸನ್ನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ನೀವು ಅದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಕಲ್ತ್ಕೋಬೋದು. ಓಕೆನಾ.
ರೈಟ್. ಬಟ್ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಇದು ಬಂದು ಕ್ವೇರಿ. ನಾನು ಒಂದು ಕ್ವೇರಿ, ಒಂದು ಕಮಾಂಡ್ ಬರೆದ್ಬಿಟ್ಟು ನಾನು ಇಲ್ಲಿ ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಹೋಗಿ ನೋಡಿದ್ರೆ ನನಗೆ ಆ ಡೇಟಾಬೇಸ್ ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ ಇವಾಗ ನೋಡಿ ಎಲ್ಲಿದೆ ನೋಡಿ ಇಲ್ಲಿ, ಇದು ನಾನು ಕಮಾಂಡ್ ಬರ್ತಿರೋದು. ಇದು ನಾನು ರೈಟ್ ಕ್ಲಿಕ್ ಮಾಡಿ ನ್ಯೂ ಡೇಟಾಬೇಸ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ನನಗೆ ಈ ಟೇಬಲ್ ಡಿಲೀಟ್ ಮಾಡಬೇಕು. ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೇಟಾಬೇಸ್ DB ಅಂಡರ್ಸ್ಕೋರ್ ನೋಡಿ, ಡ್ರಾಪ್ ಡೇಟಾಬೇಸ್ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂತ ಕೊಟ್ಟರೆ ಇಲ್ಲಿ ಇದೆಯಲ್ಲ ಡೇಟಾಬೇಸು, ಇದು ಡಿಲೀಟ್ ಆಗ್ಬಿಡುತ್ತೆ. ಒಂದ್ಸತಿ ರಿಫ್ರೆಶ್ ಕೊಡಿ. ಹೋಗ್ಬಿಟ್ಟು ನಾನು ರಿಫ್ರೆಶ್ ಅಂತ ಕೊಟ್ಟರೆ ನನಗೆ ಇದು ಓಪನ್ ಮಾಡಿ ನೋಡಿದ್ರೆ ಇವಾಗ ಡೇಟಾಬೇಸ್ ಇಲ್ಲಿರಲ್ಲ ನೋಡಿ, ಆ ಡೇಟಾಬೇಸ್ ಡಿಲೀಟ್ ಆಗೋಯ್ತು. ಓಕೆನಾ? ಸೊ ಈ ರೀತಿ ನಾನು ಫಸ್ಟ್ ಸ್ಟೆಪ್ ನಾನು ಡೇಟಾಬೇಸನ್ನು ಕ್ರಿಯೇಟ್ ಮಾಡೋದು. ರೈಟ್? ಓಕೆ. ಇವಾಗ ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಕ್ವಿಕ್ಕಾಗಿ ಇಲ್ಲಿವರೆಗೂ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಹೇಳಿ. ಅದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಇದಕ್ಕೆ ಮಾಡೋಣ, ಅಂದರೆ ನೆಕ್ಸ್ಟ್ ಟಾಪಿಕ್ ಟೇಬಲ್ಗೆ ಹೋಗೋಣ. ಕ್ವಿಕ್ 1 ನಿಮಿಷ ಟೈಮ್ ಕೊಡ್ತೀನಿ. ಹೆಂಗೆ ಅನಿಸ್ತು ಇಲ್ಲಿವರೆಗೂ? ಓಕೆ. ಬೋನಾ ಅದು ನೀವು ಇನ್ಸ್ಟಾಲ್ ಮಾಡಿ, ಅದು ಬೇಸಿಕ್ ಅಂತ ಕೊಟ್ಟು ನೋಡಿ. ಅದು ಆಲ್ರೆಡಿ ಓಕೆ, ದರ್ಶನ್ ಹೇಳಿದಾರಲ್ಲಿ ಆಲ್ರೆಡಿ. ಓಕೆ, ಇಲ್ಲಿ ಬೇಸಿಕ್ ತಗೊಳ್ಳಿ, ಕಸ್ಟಮ್ಗೆ ಹೋಗ್ಬೇಡಿ, ನಿಮ್ಗೆ ಗೊತ್ತಾಗಲ್ಲ. ಆಯ್ತಾ? ಬೇಸಿಕ್ ಯೂಸ್ ಮಾಡಿ. Right. Interesting. Understood. Very easy. More information. Okay. ಓಕೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಮತ್ತೆ ಕಳಿಸ್ತೀನಪ್ಪ. 1 ನಿಮಿಷ. ಓಕೆ, ರೈಟ್. ಸೊ ಇಲ್ಲಿವರೆಗೂ ನಾವು ಡೇಟಾಬೇಸ್ ಹೆಂಗ್ ವರ್ಕ್ ಮಾಡಬೇಕು ಅಂತ ಕಲ್ತ್ಕೊಂಡು, ಓಕೆನಾ? ಇವಾಗ ದಯವಿಟ್ಟು ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಅದು ಬಂದು ನಾವು ಯಾವ ರೀತಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇವಾಗ ದಯವಿಟ್ಟು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದ್ರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ರೈಟ್. ಇವಾಗ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದ್ರೆ, ದಯವಿಟ್ಟು ಯಾರು ಕೂಡ ಮೆಸೇಜ್ ಮಾಡಬಾರ್ದು. ಮೆಸೇಜ್ ಸ್ಟಾಪ್ ಮಾಡಿ. ಓಕೆ, ರೈಟ್. ಸೊ ಇವಾಗ ನಾವೇನ್ ಮಾಡಬೇಕು ಅಂದ್ರೆ, ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಮಾಡೋದು ಕೂಡ 2 ರೀತಿ ನಾವು ನೋಡೋಣ. ಯಾವುದು? ಒಂದು, ಇಲ್ಲಿ GUI ಅಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾನು ಇಲ್ಲಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಣ. ಇನ್ನೊಂದು SQL ಕ್ವೆರಿ ಬರೆದು ಯಾವ ರೀತಿ ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ಎರಡೂ ಕೂಡ ಈಸಿಯಾಗಿ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಬ್ಜೆಕ್ಟ್ ಎಕ್ಸ್ಪ್ಲೋರರ್ ಅಂತ ಏನಿದೆಯಲ್ಲ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ನನಗೆ ಈ ಡೇಟಾಬೇಸ್ ಇದೆಯಲ್ಲ, ಡೇಟಾಬೇಸ್ ಬರ್ತಾನೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನನ್ನ ಟೇಬಲ್ ನಾನು ಇವಾಗ ಏನು ಕ್ರಿಯೇಟ್ ಮಾಡ್ತೀನಿ, ಈ ಡೇಟಾಬೇಸ್ ನನಗೆ ಏನು ಜಸ್ಟ್ ಕ್ರಿಯೇಟ್ ಮಾಡೋದಲ್ಲ, ನಮ್ದು ಕನ್ನಡ ನೋಡಿ, ಇದು ಕನ್ನಡ SQL ಪವರ್ BI Feb 25 ಅಂತ. ಇದರಲ್ಲಿ ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಣ. ಏನ್ ಮಾಡ್ತೀನಿ,
ಇಲ್ಲೊಂದು ಪ್ಲಸ್ ಮಾರ್ಕ್ ಇದೆ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಂಗೆ ಎಷ್ಟೊಂದು ಫೋಲ್ಡರ್ಸ್ ಬರುತ್ತೆ. ನಾನಿವಾಗ ಕ್ರಿಯೇಟ್ ಮಾಡ್ತಾ ಇರೋದು ಟೇಬಲ್. ಇಲ್ಲಿ ಹೋಗ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಯಾವುದು ಟೇಬಲ್ಸ್ ಇಲ್ಲ, ಬೇರೆ ಏನೋ ಫೋಲ್ಡರ್ಸ್ ಇದೆ. ಇದು ಈಗ ಸದ್ಯಕ್ಕೆ ಬೇಡ ನಮಗೆ. ಟೇಬಲ್ಸ್, ರೈಟ್ ಕ್ಲಿಕ್, ನ್ಯೂ, ನೋಡಿ ಟೇಬಲ್. ಅಂದ್ರೆ ನಾನಿವಾಗ ಹೊಸ ಟೇಬಲ್ ಅನ್ನ ನಾನು ಕ್ರಿಯೇಟ್ ಮಾಡು. ಮತ್ತೆ ನೋಡಿ ಟೇಬಲ್ಸ್, ರೈಟ್ ಕ್ಲಿಕ್, ನ್ಯೂ ಟೇಬಲ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ಒಂದು ವಿಂಡೋ ಬರುತ್ತೆ, ಸಪರೇಟ್ ವಿಂಡೋ. ಇಲ್ಲಿ ನಾನು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ನೋಡಿ 3 ಕಾಲಮ್ಸ್ ಇರುತ್ತೆ. ಕಾಲಮ್ ನೇಮ್, ಡೇಟಾ ಟೈಪ್, ಅಲೌ ನಲ್ಸ್ ಅಂತ. ಕಾಲಮ್ ನೇಮ್ ಅಂತಂದ್ರೆ ನೋಡಿ, ಇವಾಗ ನಾನು ಎಕ್ಸೆಲ್ಗೆ ಹೋಗ್ತೀನಿ. ಎಕ್ಸೆಲ್ ಅಲ್ಲಿ ನನಗೆ ಈ ಹೆಡರ್ಸ್ ಆಲ್ರೆಡಿ ಇದೆ, ABCD 1 2 3 4 5. ಇದು ರೋ ನಂಬರ್, ಇದು ಕಾಲಮ್, ಇದೆಲ್ಲ ಒಂದು ಕಾಲಮ್. ಬಟ್ ನಿಮಗೆ SQL ಟೇಬಲ್ಸ್ ಅಲ್ಲಿ ಆಲ್ರೆಡಿ ಆ ಥರ ಎಕ್ಸಿಸ್ಟಿಂಗ್ ಇರಲ್ಲ. ಓಕೆ, ಅದಕ್ಕೆ ನಾವೇನ್ ಮಾಡಬೇಕು, ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಹೆಂಗ್ ಕ್ರಿಯೇಟ್ ಮಾಡ್ತೀನಿ? ಇಲ್ಲಿ ಹೋಗ್ತೀನಿ, ಕಾಲಮ್ ನೇಮ್. ನಾನು ಯಾವ ಟೇಬಲ್ ಕ್ರಿಯೇಟ್ ಮಾಡ್ತೀನಿ ಅಂತ ಫಸ್ಟ್ ನಾನು ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಟೂಡೆಂಟ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಣ. ಸ್ಟೂಡೆಂಟ್ ಟೇಬಲ್, ಸಿಂಪಲ್ ಟೇಬಲ್ ಕ್ರಿಯೇಟ್ ಮಾಡೋಣ. ಯೂಶಲಿ ಎಲ್ಲ ಹೆಂಗ್ ಮಾಡ್ತಾರೆ, ಇಲ್ಲಿ ಕಾಲಮ್ ನೇಮ್ ಕೊಡ್ತಾರೆ, ಡೇಟಾ ಟೈಪ್ ಕೊಡ್ತಾರೆ, ತುಂಬಾ ಕನ್ಫ್ಯೂಷನ್ಸ್ ಮಾಡ್ಕೊಂಡ್ಬಿಡ್ತಾರೆ. ನಾನು ನಿಮಗೆ ಈ ಟೇಬಲ್ ಅನ್ನ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಅಂತ ನಮ್ಗೆ ಹೇಳ್ತೀನಿ. ಫಸ್ಟ್ ನಾ ಏನ್ ಮಾಡಬೇಕು ಅಂದ್ರೆ ನೋಡಿ, ಯಾವ್ದೋ ಒಂದು ಎಕ್ಸೆಲ್ ಅಲ್ಲೋ, ವರ್ಡ್ ಫೈಲ್ ಅಲ್ಲೋ, ನೋಟ್ ಪ್ಯಾಡ್ ಅಲ್ಲೋ ನಮ್ಗೆ ಏನೆಲ್ಲ ಫೀಲ್ಡ್ಸ್ ಬೇಕು ಅದನ್ನ ಫಸ್ಟ್ ನೀವು ಟೈಪ್ ಮಾಡ್ಕೊಳ್ಳಿ. ಯೂಶಲಿ ಹೆಂಗಾಗುತ್ತೆ ಅಂದ್ರೆ, ಈ ಕಂಪನೀಸ್ಗಳಲ್ಲಿ ಹೆಂಗಾಗುತ್ತೆ ಅಂದ್ರೆ, ನಿಮಗೆ ಒಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಬರುತ್ತೆ. ಆ ಪ್ರಾಜೆಕ್ಟ್ ಡಾಕ್ಯುಮೆಂಟ್ ಅಲ್ಲಿ ಆಲ್ರೆಡಿ ಯಾವ ಟೇಬಲ್ ಬೇಕು, ಆ ಟೇಬಲ್ ಅಲ್ಲಿ ಏನು ಕಾಲಮ್ಸ್ ಇರಬೇಕು, ಆ ಕಾಲಮ್ಸ್ ಯಾವ ಡೇಟಾ ಟೈಪ್ ಇರಬೇಕು, ಯಾವ ಪ್ರೈಮರಿ ಕೀ ಯಾವುದು, ಫಾರಿನ್ ಕೀ ಯಾವುದು, ಅದಕ್ಕೆ ನಲ್ಸ್ ಅಲೋ ಮಾಡಬೇಕಾ ಬೇಡವಾ, ಎಲ್ಲ ಡೀಟೇಲ್ಸ್ ಆಲ್ರೆಡಿ ಇರುತ್ತೆ. ಓಕೆನಾ? ಸೊ ನಾನೇನು ಮಾಡ್ತಿದ್ದೆ ಅಂದರೆ ಯಾವುದನ್ನು ಟೈಪ್ ಮಾಡ್ತಿರಲಿಲ್ಲ, ಯಾಕಂದ್ರೆ ನನಗೆ ಟೈಪ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ನಿಮಗೆ ಕಾಲಮ್ ನೇಮ್ಸ್ ತಪ್ಪಾಗ್ಬೋದು, ಅಥವಾ ನಾವು ಕಾಲಮ್ಸ್ನೇ ಬಿಟ್ಟು ಹೋಗ್ಬೋದು. ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂದರೆ ಕಾಪಿ ಪೇಸ್ಟ್ ಮಾಡಿಬಿಡ್ತಿದ್ದೆ. ಈಗ ನೋಡಿ, ಇಲ್ಲೋಗ್ಬಿಟ್ಟು ಇವಾಗ ಸ್ಟೂಡೆಂಟ್ ಡೀಟೇಲ್ಸ್, ಸ್ಟೂಡೆಂಟ್ ಅಂಡರ್ಸ್ಕೋರ್ ID, ಆಯ್ತಾ? ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಏಜ್, ಏನೆಲ್ಲ ನಾವು ಅಲ್ಲಿ ಸೇವ್ ಮಾಡ್ಕೋಬಹುದು, ಅಥವಾ ನಾನು ಏನೆಲ್ಲ ನಾನು ಡೇಟಾ ಸ್ಟೋರ್ ಮಾಡ್ಬೋದು ಅಂತ. ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಏಜ್, ಮತ್ತೆ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್, ಸ್ಟೂಡೆಂಟ್ ಮೊಬೈಲ್ ಆಯ್ತಾ? ಇಮೇಲ್ ತಗೋಣ, ಅಡ್ರೆಸ್, ಸಾಕು. ಇಷ್ಟು ಡೀಟೇಲ್ಸ್ ಅನ್ನ ನಾನು ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇವಾಗ ಸ್ಟೂಡೆಂಟ್ ID ಇದೆಲ್ಲ ಇದೆಯಲ್ಲ, ಇಲ್ಲ ಅದನ್ನ ಟೈಪ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ ID, ನೆಕ್ಸ್ಟ್ ಬಂದು ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಏಜ್, ಆಯ್ತಾ? ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್, ಅಲ್ಲಿ ಏನ್ ಮಾಡಿದೆ ಅದನ್ನೇ ಇಲ್ಲಿ ಎಂಟರ್ ಮಾಡ್ತಾ ಇದೀನಿ. ಸ್ಟೂಡೆಂಟ್ ಮೊಬೈಲ್, ಸ್ಟೂಡೆಂಟ್ ಇಮೇಲ್, ಮತ್ತೆ ಸ್ಟೂಡೆಂಟ್ ಅಡ್ರೆಸ್. ರೈಟ್? ನಾನೇನ್ ಮಾಡಿದೆ, ಫಸ್ಟ್ ಕಾಲಮ್ ನೇಮ್ಸ್ ಎಲ್ಲಾನು ಎಂಟರ್ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂದ್ರೆ ಡೇಟಾ ಟೈಪ್ಗೆ ಹೋಗ್ಬೇಕು. ಏನಿದು ಡೇಟಾ ಟೈಪ್? ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಡೇಟಾ ಟೈಪ್ ಅಂತಂದ್ರೆ, ನಾನು ಈ ಕಾಲಮ್ ಇದೆಯಲ್ಲ, ಈ ಕಾಲಮ್ ಅಲ್ಲಿ ಯಾವ ರೀತಿಯಾದ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀನಿ ಅಂತ. ಈ ಸ್ಟೂಡೆಂಟ್ ID ಟೆಕ್ಸ್ಟ್ ಇದೆಯಾ, ನಂಬರ್ಸ್ ಇದೆಯಾ, ಡೇಟ್ ಇದೆಯಾ ನನಗೆ ಗೊತ್ತಿಲ್ಲ. ಬಟ್ ಸ್ಟೂಡೆಂಟ್ ID ಬಂದು ಮಿಕ್ಸ್ಚರ್ ಆಫ್ ಟೆಕ್ಸ್ಟ್ ಮತ್ತೆ ನಂಬರ್ಸ್ ಇರುತ್ತೆ, ಅಂದ್ರೆ ಆಲ್ಫಾ ನ್ಯೂಮರಿಕ್ ಇರುತ್ತೆ. ಯೂಶಲಿ ಸ್ಟೂಡೆಂಟ್ ID ಬಂದು ನೋಡಿ ಈ ತರ ಇರುತ್ತೆ. ಇವಾಗ ಎಂಪ್ಲಾಯ್ಡ್ ಏನ್ ಕೊಟ್ಟು ಈ ತರ ಫಿಕ್ಸ್ಡ್ ಇರುತ್ತೆ, ಒಂದು 6 ಕ್ಯಾರೆಕ್ಟರ್, ಒಂದು 10 ಕ್ಯಾರೆಕ್ಟರ್, ಡಿಪೆಂಡ್ಸ್. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಟೂಡೆಂಟ್ ID ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೆ ಎಷ್ಟೊಂದು ಡೇಟಾ ಟೈಪ್ಸ್ ಇದಾವೆ.
ಎನ್ ಕ್ಯಾರ್ ಅಂತ ಇದೆ. ಎನ್ ಕ್ಯಾರ್ ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್. 6 ಅಂತ ಕೊಡ್ತೀನಿ. ಏನ್ 6 ಅಂದ್ರೆ ಈ ಸ್ಟೂಡೆಂಟ್ ಐ ಡಿ ಬಂದು 6 ಕ್ಯಾರೆಕ್ಟರ್ ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಯಾಕೆ ಅಂತಂದ್ರೆ ಈ ಡೇಟಾ ಟೈಪ್ ಏನಿದೆಯಲ್ಲ, ನಾನು ಇಲ್ಲಿ ಏನು ಮೆನ್ಷನ್ ಮಾಡ್ತೀನಿ ಅದೇ ಪ್ರಕಾರ ಅಷ್ಟೇ ಕ್ಯಾರೆಕ್ಟರ್ಸ್ ಅಷ್ಟೇ ನಮಗೆ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಾಂದ್ರೆ ಅನ್ನೆಸೆಸರಿ 10 ಅಂತ ಕೊಡ್ತೀನಿ, ನಾನು ಸ್ಟೋರ್ ಮಾಡೋದೇ 6 ಕ್ಯಾರೆಕ್ಟರ್ಸ್ ಅಂದ್ರೆ ಇನ್ನು 4 ಕ್ಯಾರೆಕ್ಟರ್ ಸ್ಪೇಸ್ ಏನಿದೆ ಅದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್. ಸ್ಟೂಡೆಂಟ್ ನೇಮ್ ಬಂದು ನಾನು ವ್ಯಾರ್ ಕ್ಯಾರ್ ಅಂತ ಕೊಡ್ತೀನಿ. ಯಾತಕ್ಕೆ ವ್ಯಾರ್ ಕ್ಯಾರ್? ವ್ಯಾರ್ ಕ್ಯಾರ್ ಅಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ಸ್ ಅಂತ. ಇದೊಂದು 100 ಅಂತ ಕೊಟ್ಟಿರ್ತೀನಿ. ಅಕಸ್ಮಾತ್ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ನಾನು ಮಾಡ್ಕೋಬಹುದು ವೇರಿಯಬಲ್ ಕ್ಯಾರೆಕ್ಟರ್ಸ್ ಅಂತ. ಏಜ್. ಏಜ್ ಬಂದು ನಂಬರ್. ನಾನೇನ್ ಮಾಡ್ತೀನಿ ಇಂಟೀಜರ್ ಅಂತ ಕೊಡ್ತೀನಿ. ಡೇಟ್ ಆಫ್ ಬರ್ತ್, ಡೇಟ್ ಕೊಡ್ತೀನಿ. ಮೊಬೈಲ್ ನಂಬರ್ ಬಂದು ಕೆಲವ್ರು ಏನ್ ಮಾಡ್ತಾರೆ ಇಂಟೀಜರ್ ಕೊಟ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಮೊಬೈಲ್ ನಂಬರ್ ಬಂದು ಅದು ನಂಬರ್ ಇರುತ್ತೆ, ನಂಬರ್ ಕೊಟ್ಬಿಡೋಣ ಅಂತ. ಆ ಥರ ಮಾಡಕ್ ಹೋಗ್ಬೇಡಿ. ಯೂಶಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಎನ್ ಕ್ಯಾರ್ ಅಂತಾನೆ ಕೊಟ್ಬಿಡ್ತೀನಿ. 10 ಕ್ಯಾರೆಕ್ಟರ್ಸ್ ಅಥವಾ ಒಂದು 15 ಕ್ಯಾರೆಕ್ಟರ್ಸ್. ಯಾಕಂದ್ರೆ ಇವಾಗ ಇಂಡಿಯಾದಾದ್ರೆ 10 ನಂಬರ್ ಇರುತ್ತೆ, ಯು ಎಸ್ ಎ ಮತ್ತೆ ಬೇರೆ ಕಂಟ್ರೀಸ್ ಆದ್ರೆ ನಿಮಗೆ ಆ ಕಂಟ್ರಿ ಕೋಡ್ ವಿತ್ ಬ್ರಾಕೆಟ್ಸ್ ಎಲ್ಲ ಬರುತ್ತೆ. ಅವಾಗ ನಿಮಗೆ ನಂಬರ್ಸ್ ಅಲ್ಲಿ ಸ್ಟೋರ್ ಆಗಲ್ಲ. ಸೊ ನಾನು ಜಸ್ಟ್ ಎನ್ ಕ್ಯಾರ್ ಅಂತಾನೆ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಹೋಗ್ಬಿಟ್ಟು ಬೇರೆ ವ್ಯಾರ್ ಕ್ಯಾರ್ ಅಂತಾನು ಕೊಡ್ಬೋದು, ಬಟ್ ನಂಬರ್ ಕಾಲಮ್ ಅನ್ನ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಲಿಮಿಟ್ ಆಗ್ಬಿಡುತ್ತೆ. ಇಮೇಲ್. ಇಮೇಲ್ ಬಂದು ಮತ್ತೆ ವ್ಯಾರ್ ಕ್ಯಾರ್ ಅಂತಾನೆ ಕೊಡಬೇಕು, ಯಾಕೆಂದ್ರೆ ಇಮೇಲ್ ಐಡಿ ಇಷ್ಟೇ ಇರುತ್ತೆ ಅಂತ ನಾ ಹೇಳಕ್ ಬರಲ್ಲ. 50 ಕೊಟ್ಟರೆ ನಾನು. ಅಡ್ರೆಸ್ ಇದು ಅಷ್ಟೇ ನೇಮ್ ತರನೇ ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು 100 ಅಂತ ಕೊಡ್ತೀನಿ. ರೈಟ್. ಇವಾಗ ಕಾಲಮ್ಸ್ ಕ್ರಿಯೇಟ್ ಆಯ್ತು, ಡೇಟಾ ಟೈಪ್ಸ್ ಆಯ್ತು. ಅಲೋ ನಲ್ಸ್ ಅಂತಿದೆ. ಏನಿದೆ ಅಲೋ ನಲ್ಸ್ ಅಂದ್ರೆ? ಅಲೋ ನಲ್ಸ್ ಅಂತಂದ್ರೆ ಇವಾಗ ಸ್ಟೂಡೆಂಟ್ ಐ ಡಿ ಬ್ಲ್ಯಾಂಕ್ ಬಿಡ್ಬೋದು, ನಾನು ನಲ್ ವ್ಯಾಲ್ಯೂಸ್ ಅನ್ನ ತಗೋಬಹುದು. ಆಕ್ಚುಲ್ ಆಗಿ ಸ್ಟೂಡೆಂಟ್ ಐ ಡಿಗೆ ನಲ್ ವ್ಯಾಲ್ಯೂಸ್ ಇರಬಾರ್ದು. ಅಂಚೆ. ಸ್ಟೂಡೆಂಟ್ ನೇಮ್ ಅದು ಕೂಡ ಬ್ಲ್ಯಾಂಕ್ ಇರಬಾರ್ದು. ಅಂಚೆ. ಸ್ಟೂಡೆಂಟ್ ಏಜ್ ಓಕೆ, ಅದನ್ನ ಬ್ಲ್ಯಾಂಕ್ ಇಡ್ಬೋದು, ಬಟ್ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಬ್ಲ್ಯಾಂಕ್ ಇರಬಾರ್ದು. ಮೊಬೈಲ್ ನಂಬರ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇಮೇಲ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಅಡ್ರೆಸ್ ಒಂದು ಕೆಲಸ ಮಾಡೋಣ, ಮೊಬೈಲ್ ನಂಬರ್ ಇರಲಿ, ಇಮೇಲ್ ಮತ್ತೆ ಅಡ್ರೆಸ್ ಅವಶ್ಯಕತೆ ಇಲ್ಲ ಅಂತ ಕೊಡೋಣ. ನೋಡಿ, ಇವಾಗ ನನಗೆ ಯಾವುದೆಲ್ಲ ಡೇಟಾ ನಾನು ಎಂಟರ್ ಮಾಡಲೇಬೇಕು ಅದು ಬ್ಲ್ಯಾಂಕ್ ಇರಬಾರ್ದು, ಅದನ್ನ ಈ ರೀತಿ ಕೊಟ್ಟಿರ್ತೀನಿ. ಸೊ ಇಷ್ಟಾದ್ಮೇಲೆ ಏನ್ ಮಾಡ್ತೀನಿ, ಕ್ಲೋಸ್ ಅಂತ ಕೊಟ್ರೆ ಸೇವ್ ಅಂತ ಕೇಳುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು TBL ಅಂಡರ್ಸ್ಕೋರ್ ಸ್ಟೂಡೆಂಟ್ ಅಂತ ಕೊಡ್ತೀನಿ. ಸ್ಟೂಡೆಂಟ್ ಡೀಟೇಲ್ಸ್ ಅಂತಾನೆ ನೋಡಿ. TBL ಅಂತಂದ್ರೆ ಟೇಬಲ್ ಅಂತ, ಸ್ಟೂಡೆಂಟ್ ಡೀಟೇಲ್ಸ್. ಓಕೆ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನಮ್ದು ಇಲ್ಲಿ ಡೇಟಾ ಬೇಸ್ ಏನು ಕ್ರಿಯೇಟ್ ಮಾಡಿದ್ನಲ್ಲ ಟೇಬಲ್ಸ್ ಅಲ್ಲಿ ನೋಡಿ ಒಂದ್ಸತಿ. ಓಕೆ, ಒಂದು ಮಿಸ್ಟೇಕ್ ಆಗಿದೆ. ಏನ್ ಮಿಸ್ಟೇಕ್ ಅಂತ ನಾನು ಹೇಳ್ತೀನಿ. ಟೇಬಲ್ಸ್ ರಿಫ್ರೆಶ್ ಕೊಟ್ಟು ನೋಡೋಣ, ಬಂದಿಲ್ಲ ಅಂದ್ರೆ ಹೇಳ್ತೀನಿ ಏನು ಪ್ರಾಬ್ಲಮ್ ಅಂತ. ಓಕೆ, ಬಂತು. ರಿಫ್ರೆಶ್ ಮಾಡಿರಲಿಲ್ಲ, ಬಂತು ನೋಡಿ. ಸೊ ನಾನು ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೋಡಿ, ನಾನು ಏನು ಕಾಲಮ್ಸ್ ಕೊಟ್ಟಿದ್ದೀನಿ ಅದೆಲ್ಲ ಬಂದಿರುತ್ತೆ ಇಲ್ಲಿ ವಿತ್ ನೋಡಿ ಏನು ಡೇಟಾ ಟೈಪ್ ಕೊಟ್ಟಿದೆ ಅದೆಲ್ಲ ಇದೆ. ನಾಟ್ ನಲ್, ನಾಟ್ ನಲ್, ನಲ್ ಈ ತರ ಬರುತ್ತೆ. ಸೊ ನಾನು ಇವಾಗ ಏನು ಕ್ರಿಯೇಟ್ ಮಾಡಿದ್ನಲ್ಲ ಟೇಬಲ್, ಇದು ಕಂಪ್ಲೀಟ್ ಆಗಿ GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಓಕೆ, ರೈಟ್. ಈಗ ನಾನು ಇದೇ ಟೇಬಲ್ ಅನ್ನ ಕಮಾಂಡ್ ಮೋಡಲ್ಲಿ ಹೆಂಗ್ ಮಾಡ್ಬೋದು ಅಂದ್ರೆ ಕ್ವೆರಿ ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು. ನಾನು ನೋಡಿ ಎರಡೂ ರೀತಿ ನಾನು ನಿಮ್ಗೆ ಕಲಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೀವು ನನ್ ಕೇಳಿದ್ರೆ ನಿಮಗೆ ಹೆಂಗ್ ಅನುಕೂಲ ಆಗುತ್ತೆ ಆ ಥರ. ಯಾಕಂದ್ರೆ ಕಂಪನಿಯಲ್ಲಿ ಯಾರು ಬಂದು ನೀನು ಕಮಾಂಡ್ ಅಲ್ಲಿ ಮಾಡಿದ್ಯಾ ಅಥವಾ ರೈಟ್ ಕ್ಲಿಕ್ ಮಾಡ್ಬಿಟ್ಟು GUI ಮಾಡಿದ್ಯಾ ಅಂತ ಯಾರು ಕೇಳಲ್ಲ. ಅವ್ರಿಗೆ ಬೇಕಾಗಿರೋದು ನಾನು ಏನ್ ಡೇಟಾ ಸೇವ್ ಮಾಡ್ತೀನಿ ಆ ಟೇಬಲ್ ಕರೆಕ್ಟ್ ಆಗಿದ್ಯಾ, ಮಿಸ್ಟೇಕ್ಸ್ ಎರರ್ಸ್ ಇಲ್ದೇನೆ ಕ್ರಿಯೇಟ್ ಆಗಿದೆಯಾ ಅನ್ನೋದು ಅಷ್ಟೇ ನೋಡೋದು.
ಬಟ್ ನಾವೇನಂದ್ರೆ ಎರಡೂ ಕಲ್ತಿರ್ಬೇಕು. ಅಕಸ್ಮಾತ್ ಏನಾದ್ರು ನನಗೆ GUI ವರ್ಕ್ ಆಗಿಲ್ಲ ಅಂದ್ರೆ ಕಮಾಂಡ್ ಮೋಡಲ್ ವರ್ಕ್ ಮಾಡ್ಬೋದು, ಅಂದ್ರೆ ಕ್ವೆರೀಸ್ ಅಲ್ಲಿ ವರ್ಕ್ ಮಾಡ್ಬೋದು ಅಂತ. ಕ್ವೆರಿ ಹೆಂಗ್ ಬರೆಯೋದು? ತುಂಬಾ ಜನಕ್ಕೆ ಪ್ರೋಗ್ರಾಮಿಂಗ್ ಕಷ್ಟ ಇದೆ. ನಾನು ಏನು ತೋರಿಸಿದ್ನಲ್ಲ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ನಾನು ಎಂಟರ್ ಮಾಡ್ಬಿಟ್ರೆ ಮುಗಿದೋಯ್ತು, ತುಂಬಾ ಈಸಿ ಇದೆ ಸರ್ ಅಂತ. ಕೆಲವ್ರಿಗೆ ಈ ಕಮಾಂಡ್ ಮೋಡ್ ಬಂದಿದ ತಕ್ಷಣ ಫುಲ್ ಗಾಬರಿ ಆಗ್ಬಿಡ್ತಾರೆ, ಯಾಕಂದ್ರೆ ಅದು ತುಂಬಾ ಕಷ್ಟ ಅಂತ. ಎಷ್ಟು ಸುಲಭ ಇರುತ್ತೆ ಈ ಲ್ಯಾಂಗ್ವೇಜ್ ಕಲಿಯೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಯಾವ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವುದೋ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತೀನಿ ನಾನು. ಹೆಂಗ್ ಕ್ರಿಯೇಟ್ ಮಾಡೋದು? ಫಸ್ಟ್ ಥಿಂಗ್, ಇಲ್ಲಿ ಒಂದು SQL ಸರ್ವರ್ ಎಷ್ಟೊಂದು ಡೇಟಾಬೇಸ್ ಇದೆ. ಓಕೆ, ನಾನು ಇವಾಗ ಯಾರು ಕಮೆಂಟ್ ಬರೆದ್ರೆ ಇಲ್ಲಿ ಯಾವ ಡೇಟಾಬೇಸ್ ಆಕ್ಟಿವ್ ಇರುತ್ತೆ ಆ ಡೇಟಾಬೇಸ್ ಅಲ್ಲಿ ಹೋಗಿ ಟೇಬಲ್ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಕಮಾಂಡ್ ಯೂಸ್ ಮಾಡ್ತೀನಿ, ಯೂಸ್ DB ಅಂಡರ್ಸ್ಕೋರ್ ಆಯ್ತಾ ಗೋ ಅಂತ. ಇದು ನನ್ಗೆ ಯಾವ ಡೇಟಾಬೇಸ್ ಬೇಕೋ ಅದನ್ನ ಆಕ್ಟಿವ್ ಮಾಡಕ್ಕೆ ಇದು ಕೊಟ್ರೆ ಇವಾಗ ಈ ಡೇಟಾಬೇಸ್ ಆಕ್ಟಿವ್ ಆಗಿಬಿಟ್ಟಿರುತ್ತೆ. ಇದು ನೀವು ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದೇ ಡೇಟಾಬೇಸ್ ಇದ್ರೆ ಏನು ತಲೆ ಕೆಡಿಸ್ಕೋಬಹುದು, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನಗೆ ಇವಾಗ ಎಷ್ಟೊಂದು ಡೇಟಾಬೇಸ್ ಇರೋದ್ರಿಂದ ಇದನ್ನ ಕೊಡ್ಲೇಬೇಕಾಗಿ ಬಂತು, ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ, ಕ್ರಿಯೇಟ್ ಸಿಂಟೆಕ್ಸ್ ನೋಡಿ. ಅವಾಗ ನಾನು ಏನ್ ಮಾಡಿದೆ, ಕ್ರಿಯೇಟ್ ಡೇಟಾಬೇಸ್ ನೇಮ್. ಇಲ್ಲೂ ಅಷ್ಟೇ, ಕ್ರಿಯೇಟ್ ಟೇಬಲ್ TBL. ಈಗ ಎಂಪ್ಲಾಯ್ ಡೀಟೇಲ್ಸ್ ಅಂತ ತಗೊಂಡು, ಓಕೆನಾ. ಎಂಟರ್ ಕೊಡಿ, ಒಂದು ಓಪನ್ ಬ್ರಾಕೆಟ್, ಇನ್ನೊಂದು ಎಂಟರ್, ಕ್ಲೋಸ್ ಬ್ರಾಕೆಟ್. ಇದು ಫಸ್ಟ್ ನೀವು ಮಾಡ್ಬೇಕಾದ್ರೆ ಕ್ರಿಯೇಟ್ ಟೇಬಲ್ ನೇಮ್, ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಒಂದು ಎಂಟರ್ ಕೊಟ್ಟು ಟ್ಯಾಬ್ ಅಂತ ಕೊಡಿ. ಇಲ್ಲಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಫೀಲ್ಡ್ಸ್ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಇವಾಗ ನಾನು ಮಾಡ್ತಿರೋದು ಎಂಪ್ಲಾಯ್ ಡೀಟೇಲ್ಸ್, ಸೇಮ್ ಅದೇ ಫೀಲ್ಡ್ ತಗೋತೀನಿ. ಬಟ್ ಏನಂದ್ರೆ ಅದಕ್ಕೆ ಎಂಪ್ಲಾಯ್ ಡೀಟೇಲ್ಸ್ ಅಂತ ತಗೋತೀನಿ, EMP ID. ಇದು ಮೈನ್. ಎಂಟರ್ ನೋಡಿ. ನಾನು ಹೆಂಗ್ ಮಾಡ್ತೀನಿ, ತುಂಬಾ ಜನ ಅನ್ಕೊಂತಾರೆ ಎಲ್ಲ ಹೋಗ್ಬಿಟ್ಟು ಎಂಪ್ಲಾಯ್ ID ಡೇಟಾ ಟೈಪ್ ಇದೆಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ವರ್ಕ್ ಮಾಡ್ತಾ ಹೋಗ್ಬೇಕು ಅಂತ. ಹಂಗೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಎಂಪ್ಲಾಯ್ ID ತಗೊಂಡೆ, ಎಂಪ್ಲಾಯ್ ನೇಮ್, ಓಕೆ, ಎಂಪ್ಲಾಯ್ ಏಜ್, ಸೇಮ್ ಅದೇ ಫೀಲ್ಡ್. ಬಟ್ ಏನಂದ್ರೆ EMP ಅಂತ ಜೋಡಿಸ್ತಾ ಇದ್ದೀನಿ. ಎಂಪ್ಲಾಯ್ ಡೇಟ್ ಆಫ್ ಬರ್ತ್, ಎಂಪ್ಲಾಯ್ ಮೊಬೈಲ್, ಎಂಪ್ಲಾಯ್ ಇಮೇಲ್, ಎಂಪ್ಲಾಯ್ ಅಡ್ರೆಸ್. ಸೇಮ್ ಅದೇ ಅಷ್ಟೇ ಫೀಲ್ಡ್ಸ್ ತಗೊಂಡಿದ್ದೀನಿ. ಬಟ್ ಅಂದ್ರೆ ಇವಾಗ ನಾವು ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ಟೇಬಲ್ ತಗೊಳಕ್ಕಲ್ಲ ಅಂತ ಇನ್ನೊಂದು ಟೇಬಲ್ ತಗೊಂಡು ನೋಡಿ. ಫಸ್ಟ್ ನಾನೇನ್ ಮಾಡಿದೆ, ಇಲ್ಲಿ ಎಲ್ಲಾ ಕಾಲಮ್ ನೇಮ್ಸ್ ಅನ್ನ ತಗೊಂಡೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಎಲ್ಲಾ ಕಾಲಮ್ ನೇಮ್ಗೆ ಅದರದ್ದೇ ಆದ ಡೇಟಾ ಟೈಪ್ ಅನ್ನ ಕೊಡಬೇಕು. ಡೇಟಾ ಟೈಪ್ ಅಂದ್ರೆ ಯಾವ ಡೇಟಾ ನಾನು ಎಂಟರ್ ಮಾಡ್ತೀನಿ ಆ ಡೇಟಾ ಅಲ್ಲಿ ಅದೇ ರೀತಿಯಾದ ಟೈಪ್ಸ್ ಇರಬೇಕು. ಸ್ಪೇಸ್ ಕೊಟ್ಬಿಟ್ಟು ಎಂಪ್ಲಾಯ್ ID NCHAR. ನಾವೀಗಷ್ಟೇ ಆ GUI ಏನ್ ಕ್ರಿಯೇಟ್ ಮಾಡೋದಲ್ಲ ಆ ಡೇಟಾ ಟೈಪ್, ಅದನ್ನೇ ನಾವು ಇಲ್ಲೂ ಮಾಡ್ಬೋದು. NCHAR ನಾ ಏನ್ ಮಾಡ್ತೀನಿ 6 ಅಂತ ಕೊಡ್ತೀನಿ. ನೆಕ್ಸ್ಟ್ ಎಂಪ್ಲಾಯ್ ನೇಮ್ varchar 100, ಎಂಪ್ಲಾಯ್ ಏಜ್ ಇಂಟೀಜರ್, ಡೇಟ್ ಆಫ್ ಬರ್ತ್ ಡೇಟ್, ಮೊಬೈಲ್ NCHAR 10 ಅಂತ ಕೊಟ್ಟಿದ್ದೆ. ಇಮೇಲ್ varchar 100, ಮತ್ತೆ ಅಡ್ರೆಸ್ ಕೂಡ varchar 100 ಅಂತ ಕೊಡ್ತೀನಿ. ಇವಾಗ ನನಗೆ ಡೇಟಾ ಟೈಪ್ ಆಯ್ತಾ. ನೆಕ್ಸ್ಟ್ ನಾನು ಡಿಸೈಡ್ ಮಾಡಬೇಕು ನಲ್ ಇರ್ಬೇಕಾ ನಾಟ್ ನಲ್ ಇರಬೇಕು ಅಂತ. ಎಂಪ್ಲಾಯ್ ID ನಾಟ್ ನಲ್ ಅಂದ್ರೆ ನಲ್ ವ್ಯಾಲ್ಯೂಸ್ ಇರಬಾರ್ದು. ಎಂಪ್ಲಾಯ್ ನೇಮ್ ನಾಟ್ ನಲ್, ಏಜ್ ನಲ್ ವ್ಯಾಲ್ಯೂಸ್ ಇರ್ಬೋದು. ಸೊ ನಾನು ಇಲ್ಲಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಆಗಿ ಏನಾದರೂ ನಾಟ್ ನಲ್ ಇದ್ರೆ ಮಾತ್ರ ಕೊಡಿ. ಇಲ್ಲಿ ಏನಾದ್ರು ಕೊಡ್ಬೋದಾ? ಎಸ್, ನಲ್ ಅಂತ ಕೊಡ್ಬೋದು. ಬಟ್ ಬೈ ಡಿಫಾಲ್ಟ್ ಅದು ನಲ್ ಅಂತ ಇರುತ್ತೆ. ಸೊ ಏನು ಕೊಡೋ ಅವಶ್ಯಕತೆ ಇಲ್ಲ. ಡೇಟ್ ಆಫ್ ಬರ್ತ್ ನಾಟ್ ನಲ್, ಮೊಬೈಲ್ ನಂಬರ್ ನಾಟ್ ನಲ್. ಸೊ ಎರಡು ನಲ್ ಇರ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಎಲ್ಲ ಕನ್ಸ್ಟ್ರೆಂಟ್ಸ್ ಮತ್ತೆ ಎಲ್ಲ ಡೇಟಾ ಟೈಪ್ ಎಲ್ಲ ಎಂಟರ್ ಆದ್ಮೇಲೆ ಏನ್ ಮಾಡ್ತೀನಿ, ಎಂಡ್ ಅಲ್ಲಿ ಕಾಮ ಕೊಡ್ತೀನಿ. ಈ ತರ ಎಲ್ಲಾ ಕಾಲಮ್ಗೂ ಕಾಮ ಕೊಡ್ತೀನಿ. ಲಾಸ್ಟ್ ಇರುವಂತ ಸ್ಟೇಟ್ಮೆಂಟ್ಗೆ ನಾನು ಕಾಮ ಕೊಡೋಣ, ಯಾಕಂದ್ರೆ ಇಲ್ಲಿ ಕಾಮ ನಾವು ಕೊಡೋ ಹಾಗಿಲ್ಲ. ಲಾಸ್ಟ್ ಸ್ಟೇಟ್ಮೆಂಟ್. ಇವಾಗ ಏನ್ ಮಾಡ್ತೀನಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ರನ್ ಅಂತ ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ.
ನೀವು ಕೇಳ್ಬೋದು ಯಾತಕ್ಕೆ ನಾನು ಸೆಲೆಕ್ಟ್ ಮಾಡ್ಬೇಕು, ಹಂಗೆ ಡೈರೆಕ್ಟ್ ಆಗಿ ರನ್ ಮಾಡೋಕ್ಕಾಗಲ್ವಾ ಅಂತ. ನಾನು ಇವಾಗ ಲೋಟ್ ಎಕ್ಸಿಕ್ಯೂಟ್ ಅಂತ ಕೊಟ್ಟರೆ ಈ ಎಲ್ಲ ಕಮೆಂಟ್ಸ್, ಎಷ್ಟು ಕಮೆಂಟ್ಸ್ ಇರುತ್ತೆ ಅಷ್ಟು ಕಮೆಂಟ್ಸ್ ರನ್ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ನೋಡಿ, ಆ ಟೇಬಲ್ ಕ್ರಿಯೇಟ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಒಂದ್ಸತಿ ರಿಫ್ರೆಶ್ ಕೊಡ್ತೀನಿ. ಇಲ್ಲಿ ಹೋಗಿ ಚೆಕ್ ಮಾಡೋಣ ಈಗ ಡೇಟಾಬೇಸ್. ಈ ಡೇಟಾಬೇಸ್ ಟೇಬಲ್ಸ್ ನೋಡಿ, ಎಂಪ್ಲಾಯ್ ಡೀಟೇಲ್ಸ್ ಕ್ರಿಯೇಟ್ ಆಯ್ತು. ಕಾಲಮ್ಸ್ ನೋಡಿ, ನಾನು ಇಲ್ಲಿ ಏನು ಕೊಟ್ಟಿದ್ದೆ ಸೇಮ್ ಅದೇ ಇಲ್ಲಿ ಬರುತ್ತೆ. ಓಕೆ, ರೈಟ್. ಸೊ ಈ ರೀತಿ ನಾವು ಟೇಬಲ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸಪೋಸ್ ನನಗೇನಾದರೂ ಈ ಟೇಬಲ್ ಬೇಡ, ನಾನು ಡಿಲೀಟ್ ಮಾಡಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅನ್ಕೊಟ್ರೆ ಮುಗಿದಾಯ್ತು, ಡಿಲೀಟ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾನು ಇಲ್ಲೇನು ಮಾಡ್ತೀನಿ, ಡಿಲೀಟ್ ಟೇಬಲ್ ಎಂಪ್ಲಾಯ್ ಡೀಟೇಲ್ಸ್. Select, sorry, delete, ಸಾರಿ ನೋಡಿ, ಇದೇ ಮಿಸ್ಟೇಕ್ ನಾನು ಮಾಡಿದ್ದೆ, ನನಗೆ ಕನ್ಫ್ಯೂಷನ್ ಆಯ್ತು. ಡ್ರಾಪ್ ಯೂಸ್ ಮಾಡ್ಬೇಕು, ಸಾರಿ, ಡಿಲೀಟ್ ಅಲ್ಲ, ಡ್ರಾಪ್, ಯಾಕಂದ್ರೆ ಇದು ಆಬ್ಜೆಕ್ಟ್ ಇದು. ಓಕೆ, ಅದಕ್ಕೆ ನನಗೆ ಕನ್ಫ್ಯೂಷನ್ ಆಯ್ತು. ಡ್ರಾಪ್ ಟೇಬಲ್ ನೇಮ್ ನೋಡಿ, ಡ್ರಾಪ್ ಟೇಬಲ್ ನೇಮ್ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅನ್ಕೊಡಿ. ನೋಡಿ, ಇವಾಗ ನಾನು ಹೋಗ್ಬಿಟ್ಟು ಆ ಟೇಬಲ್ ಚೆಕ್ ಮಾಡಿದ್ರೆ ಆ ಟೇಬಲ್ ಇರಲ್ಲ. ಡೇಟಾಬೇಸ್, ನೋಡಿ, ಡಿಲೀಟ್ ಆಗ್ಬಿಟ್ಟು. ಸೊ ಈ ರೀತಿ ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಈಗ ನಾನು ಮತ್ತೆ ಏನಾದ್ರು ಬೇಕು ಅದೇ ಟೇಬಲ್ ಅನ್ನ ನೋಡಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅಂದ್ಕೊಟ್ರೆ ಮತ್ತೆ ಆ ಟೇಬಲ್ ಕ್ರಿಯೇಟ್ ಆಗುತ್ತೆ. ಬಟ್ ಅಕಸ್ಮಾತ್ ಏನಾದ್ರು ಅದೇ ಟೇಬಲ್ ನೇಮ್ ಇತ್ತು ಅಂದ್ರೆ ನಾನು ಇವಾಗ ಇದನ್ನು ರನ್ ಮಾಡಿದ್ರೆ ನೋಡಿ, there is already an object name table employee details in the database ಆಲ್ರೆಡಿ ಇದೆ. ಓಕೆನಾ? ಸೊ ಈ ರೀತಿ ನಾವು ಈ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಟೇಬಲ್ಸ್ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಸೊ ಇದನ್ನ ನೋಡ್ಕೊಂಡು ಒಂದೊಂದೇ ನೀವು ಕಮೆಂಟ್ಸ್ ಅನ್ನ ನೋಡಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ದೊಡ್ಡ ಕೋರ್ಸ್ ಆಗ್ಬಿಡುತ್ತೆ, 2 ದಿನದಲ್ಲಿ ಫುಲ್ ಕಂಪ್ಲೀಟ್ ಕಲ್ಸಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಗೂ ಎಲ್ಲಾ ಚಾಪ್ಟರ್ಗೂ ನಾನು ನೋಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ನೀವೇನ ಇಲ್ಲಿ ಹೋಗ್ಬಿಟ್ಟು ನೋಡಿ, ಸಿಂಟೆಕ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಆಯ್ತು. ಈ ರೀತಿ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಈ ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ, ನೀವು ನೋಡ್ಕೋಬಹುದು. ಪ್ರೈಮರಿ ಕೀ ಇದ್ರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ, ಇವತ್ತು ಬೇಡ. ಓಕೆ, ರೈಟ್. ಸೊ ಇದು ನಮಗೆ ಟೇಬಲ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಕಲ್ತ್ಕೊಂಡು GUI ಮತ್ತೆ ಕ್ವೆರಿ ಲ್ಯಾಂಗ್ವೇಜ್ ಅಲ್ಲಿ. ನೆಕ್ಸ್ಟ್ ಬಂದು ಡೇಟಾ ಹೆಂಗೆ ಇಂಪೋರ್ಟ್ ಮಾಡ್ಕೋಬಹುದು, ನಮ್ಮ SQL ಸರ್ವರ್ಗೆ ಡೇಟಾ ಹೆಂಗೆ ಇಂಪೋರ್ಟ್ ಮಾಡ್ಕೋಬಹುದು, ಮತ್ತೆ ಆ ಇಂಪೋರ್ಟ್ ಮಾಡ್ಕೊಂಡಿರೋ ಟೇಬಲ್ ಡೇಟಾನ ಯಾವ ರೀತಿ ಕ್ವೆರಿ ಮಾಡ್ಬೋದು ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಮತ್ತೆ ನಿಮ್ಗೊಂದು ನಿಮಿಷ ಟೈಮ್ ಕೊಡ್ತೀನಿ. ಈ ಟಾಪಿಕ್ ನಿಮ್ಗೆ ಹೆಂಗ್ ಅನ್ನಿಸ್ತು, ಏನಾದ್ರು ಕ್ವಶನ್ಸ್ ದಯವಿಟ್ಟು ಕೇಳಿ, ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಕ್ವಿಕ್ 1 ನಿಮಿಷ ಟೈಮ್ ಕೊಡ್ತೀನಿ. ಏನಾಯ್ತು, ಯಾರು ಆನ್ಸರ್ ಮಾಡ್ತಾರ? ಸಾಕಾಯ್ತಾ? ನಿದ್ದೆ ಬರ್ತಿದ್ಯಾ? ಸ್ಟಿಲ್ ನಾಟ್ ಕ್ಲಿಯರ್ ವಿತ್ ದ ಡ್ರಾಪ್ ಅಂಡ್ ಡಿಲೀಟ್. ಇವಾಗ ನೋಡಿ ಬೋನಾ, ಒಂದು ಕೆಲಸ ಮಾಡಪ್ಪ, ನಾಳೆ ಇದಕ್ಕೆ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ, ಸರಿನಾ? ನಾಳೆ
ಅದನ್ನ ನೆನ್ಪು ಮಾಡು. ನಾನು ಖಂಡಿತ ನಾನು ಡ್ರಾಪ್ ಮತ್ತೆ ಡಿಲೀಟ್ ಎರಡೂ ನಾನು ತೋರಿಸ್ತೀನಿ. ಈಗಷ್ಟೇ ನಾನೇ ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ. ಇಲ್ಲಿ ಹೋಗ್ಬಿಟ್ಟು ಇದು ಡಿಲೀಟ್ ಅಂದ್ಬಿಟ್ಟೆ. ಡಿಲೀಟ್ ನಮಗೆ ರೆಕಾರ್ಡ್ಸನ್ನು ಡಿಲೀಟ್ ಮಾಡೋದಕ್ಕೆ, ಡ್ರಾಪ್ ಬಂದು ಟೇಬಲನ್ನು ಡಿಲೀಟ್ ಮಾಡೋದಕ್ಕೆ. ನಾಳೆ ನಾವು ಈ ಡಿಲೀಟ್ ಕಮಾಂಡ್ ಏನಿದೆ ಅಲ್ಲ ವರ್ಕ್ ಮಾಡ್ತೀವಲ್ಲ, ಅವಾಗ ನಾನು ತಿಳಿಸ್ತೀನಿ. ಓಕೆ, ನಾಳೆ ನೆನಪು ಮಾಡಿ ನನಗೆ. ಸರ್ ಪ್ರಾಕ್ಟೀಸ್ ಶೀಟ್ ಎಲ್ಲದು ಇಲ್ಲಿದೆ. ರಾಜಶೇಖರ್, ನೀವು ಲೇಟಾಗಿ ಬಂದ್ರ ನನಗೆ ಗೊತ್ತಿಲ್ಲ ನೋಡಿ. ಎಲ್ಲ ಅಲ್ಲ ಆಲ್ರೆಡಿ ನಾನು ನೋಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ಆಲ್ರೆಡಿ ನಾನು ಡೇಟಾನ ಕೊಟ್ಟಿದ್ದೀನಿ. ಓಕೆನಾ? ಸೊ ಇಲ್ಲೇ ನೀವು ತಗೊಂಡು ನೀವು ಅದನ್ನ ವರ್ಕ್ ಮಾಡಬಹುದು. ಓಕೆ ಓಕೆ, ಫೈನ್ ಪೀಪಲ್. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇನ್ನೊಂದು ಟಾಪಿಕ್ ಮಾಡೋಣ. ಓಕೆನಾ? ಏನು ಕ್ವಶನ್ ಇದೆ? ಡಿಫ್ರೆನ್ಸ್ ಡ್ರಾಪ್ ಡಿಲೀಟ್ ಅಂಡ್ ಟ್ರಂಕೇಟ್ ಕ್ವಶನ್ ಆಸ್ಕ್ ಇನ್ ಇಂಟರ್ವ್ಯೂ ಸರ್. ಓಕೆ, ತಿಳಿಸ್ಕೊಡ್ತೀನಪ್ಪ. ನಾನು ಇದನ್ನ ವಿತ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ. ಸರಿನಾ? ನಾಳೆ ಹೆಂಗು ನಾನು ಡಿಲೀಟ್ ಕಮೆಂಟ್ ಮಾಡಬೇಕಲ್ಲ, ಅವಾಗ ನಾನು ತೋರಿಸ್ತೀನಿ. ಯಾಕಂದ್ರೆ ಇವಾಗ ಡೇಟಾ ಇಲ್ಲಲ್ಲ, ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಥಿಯರಿಟಿಕಲಿ ಬೇಡ, ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ. By when we will get the recording of this session? ರೆಕಾರ್ಡಿಂಗ್ ಸಿಗುತ್ತೆ, ನಾನು ಫಸ್ಟ್ ಹೇಳ್ದೆ. ಓಕೆನಾ? ನೀವು ಕೇಳೋಕ್ಕೂ ಮುಂಚೆ ನಾನು ಹೇಳಿದೆ, ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ರೆಕಾರ್ಡಿಂಗ್ ಅನ್ನ ನಾನು ಹಾಕ್ತೀನಿ. ಓಕೆ, ಸ್ವಲ್ಪ ಟೈಮ್ ಹಿಡಿತದು ಡೌನ್ಲೋಡ್ ಆಗೋದಕ್ಕೆ. ಅದಾಗಿದ ತಕ್ಷಣ ನಾನು ಇಲ್ಲೇ ಪೋಸ್ಟ್ ಮಾಡ್ತೀನಿ. ರೈಟ್. ಓಕೆ, ಇನ್ನೊಂದು ಟಾಪಿಕ್ ಮಾಡೋಣ, ಹೆಂಗೆ ಡೇಟಾ ಇಂಪೋರ್ಟ್ ಮಾಡ್ಕೋಬಹುದು ಅಂತ. ಅದಾದ್ಮೇಲೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಾಳೆ ನಿಮಗೆ ಎಲ್ಲ ಮಿಕ್ಕಿದ್ದೆಲ್ಲ ಕ್ವೈರೀಸ್ಗಳೇನಿದೆ, ಫಂಕ್ಷನ್ಸ್ ಏನಿದೆ ಅದನ್ನ ಮಾಡೋಣ. ಓಕೆ ರೈಟ್. ಇವಾಗ ಇಲ್ಲಿ ಒಂದು ಟೇಬಲ್ ಇದೆ. ಓಕೆ, ಇಲ್ಲಿ ನಿಮ್ಮೊಂದು ಎಕ್ಸೆಲ್ ಶೀಟ್ ನಾನು ತೋರಿಸ್ತೀನಿ. ಇಲ್ಲೊಂದು ಟೇಬಲ್ ಇದೆ, ಇಲ್ಲೊಂದಷ್ಟು ಡೇಟಾ ಇದೆ. ಈ ಟೇಬಲ್ ಅಲ್ಲಿರೋ ಈ ಡೇಟಾ ಎಲ್ಲದನ್ನು ನನಗೆ ನಮ್ಮ SQL ಸರ್ವರ್ ಏನಿದೆಯಲ್ಲ, ನಾವೇನು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಅದನ್ನ ತಗೋಬೇಕು. ಯಾತಕ್ಕೆ ತಗೋಬೇಕು? ಇದು ನಾನು ವರ್ಕ್ ಮಾಡಬೇಕು SQL ಸರ್ವರ್ ಅಲ್ಲಿ, ನಾನು ಸೆಲೆಕ್ಟ್ ಕಮಾಂಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನನಗೆ ಡೇಟಾ ಇರಬೇಕು. ಡೇಟಾ ಇದ್ರೆ ನಾನು ಏನೋ ಒಂದು ಮಾಡ್ಬೋದು. ಡೇಟಾ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಹೋಗ್ಬಿಟ್ಟು ಡೇಟಾನ ಇಂಪೋರ್ಟ್ ಮಾಡ್ಕೋತೀನಿ. ಇಲ್ಲಿರೋ ಅಂಥ ಡೇಟಾ ಇದು ಹೆಂಗ್ ಇಂಪೋರ್ಟ್ ಮಾಡ್ಕೊಳ್ಳೋದು? ನೀವು ಏನಾದ್ರೂ ಅಕಸ್ಮಾತಾಗಿ ಪವರ್ BI, ಟ್ಯಾಬ್ಲು, ಎಕ್ಸೆಲ್ ಇದೆಲ್ಲ ಆಲ್ರೆಡಿ ನೀವು ವರ್ಕ್ ಮಾಡಿದ್ರೆ, ನಾನು ಎಲ್ಲಿ ಹೋಗ್ತೀನಿ, ಎಕ್ಸೆಲ್ ಅಲ್ಲಿ ತೋರಿಸ್ತೀನಿ. ಡೇಟಾಗೆ ಹೋಗ್ತೀನಿ, ಗೆಟ್ ಡೇಟಾ ಫ್ರಮ್ ಫೈಲ್, ಈ ಥರ ಕೊಟ್ಟರೆ ನನಗೆ ಫೈಲ್ ಕೇಳುತ್ತೆ, ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದೇ ರೀತಿ SQL ಸರ್ವರ್ ಅಲ್ಲಿ ಕೂಡ ಇದೆ, ನೀವು ಡೇಟಾನ ಇಂಪೋರ್ಟ್ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಎರಡು ತರ ಮಾಡ್ಬೋದು. ಹೆಂಗೆ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಟೇಬಲ್ ಡೇಟಾಬೇಸ್ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ಡೇಟಾಬೇಸ್ ಇಲ್ಲಿದೆಯಲ್ಲ, ಇಲ್ಲಿ ಡೇಟಾಬೇಸ್ ಟಾಸ್ಕ್ಸ್, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಂಪೋರ್ಟ್ ಡೇಟಾ ಅಂತಿದೆ. ಆಯ್ತಾ? ಕೆಲವು ವರ್ಷನ್ ಅಲ್ಲಿ ಅದು ವರ್ಕ್ ಆಗಲ್ಲ, ನಿಮ್ಗೆ ಎರರ್ ಬರುತ್ತೆ. ಓಕೆ, ಈ ತರ ಒಂದು ವಿಸಾರ್ಡ್ ಬರುತ್ತೆ ನೋಡಿ. ಇಲ್ಲಿ ಟ್ರೈ ಮಾಡ್ತೀನಿ, ಎರರ್ ಬಂದ್ರೆ ನನ್ಗೆ ಅದಕ್ಕೆ ಆಲ್ಟರ್ನೇಟಿವ್ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಹೋಗ್ಬಿಟ್ಟು ನಾನು ಎಕ್ಸೆಲ್ ಅಂತ ತಗೋತೀನಿ. ಓಕೆ, ಎಕ್ಸೆಲ್ ಡೇಟಾ. ನಾನು ಎಕ್ಸೆಲ್ ಫೈಲ್ ಅನ್ನ ತಗೋಬೇಕು. ನೆಕ್ಸ್ಟ್ ಅಂತ ಕೊಡ್ತೀನಿ ನೋಡಿ, ಎರರ್ ಬರುತ್ತೆ. ತಲೆ ಕೆಡಿಸ್ಕೊಬೇಡಿ. ಅಕಸ್ಮಾತ್ ಆಗಿ ಏನಾದ್ರು ಎರರ್ ಬಂತು ಅಂದ್ರೆ ಇದೊಂದು ಬಗ್, ಆಕ್ಚುಲಿ ಮೈಕ್ರೋಸಾಫ್ಟ್ ಬಗ್. ಹೊಸ ವರ್ಷನ್ ಅಲ್ಲಿ ನಿಮ್ಗೆ ಆ ಎರರ್ ಬರಲ್ಲ. ಓಕೆನಾ? ಸೊ ಅಕಸ್ಮಾತ್ ಏನಾದ್ರು ನಿಮ್ದು ಹಳೆ ವರ್ಷನ್ ಇದ್ದ ಅಂದ್ರೆ, ನಂದೇನು ತುಂಬಾ ಹಳೇದಲ್ಲ, ಒಂದು ವರ್ಷನ್ ಹಿಂದಿಂದು, 1-2 ವರ್ಷನ್ ಹಿಂದಿಂದು. ಇನ್ ಕೇಸ್ ನಾನು ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ಸ್ ಇಲ್ಲ ನೀವು ಇಂಪೋರ್ಟ್ ಡೇಟಾ ಅಂತ ಕೊಟ್ಟಾಗ ಎರರ್ ಬಂದ್ರೆ ನಾನೇನ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಮೈಕ್ರೋಸಾಫ್ಟ್
ಸರ್ವರ್ ಟೂಲ್ಸ್ ಅಂತ ಇರುತ್ತೆ. ಇದು ಸಾರಿ ಸರ್ವರ್ ಅಂತ ಇರುತ್ತೆ. ಇಲ್ಲಿ ನನಗೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಅದೇ ಸೇಮ್ ವಿಸಾರ್ಡ್ ನಾನು ಇವಾಗ ಏನ್ ಮಾಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಸೇಮ್ ಅದೇ ವಿಸಾರ್ಡ್ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಎಕ್ಸೆಲ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಎಕ್ಸೆಲ್ ಇದೆಲ್ಲ ಇಲ್ಲಿ ಈ ಡೇಟಾ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಆಯ್ತಾ? ಇಲ್ಲಿ ನೆಕ್ಸ್ಟ್ ಬಂದಾಗ ನನಗೆ ಡೇಟಾ ಎಲ್ಲಿ ತಗೋಬೇಕು, ನಾನು ಡೇಟಾನ SQL ಸರ್ವರ್ ನೇಟಿವ್ ಕ್ಲೈಂಟ್ ಅಂತ ಇಲ್ಲಿ ತಗೋಬೇಕು. ಓಕೆನಾ? ನಾನು ನೇಟಿವ್ ಕ್ಲೈಂಟ್ ಅಂತ ಕೊಟ್ರೆ ಇಲ್ಲಿ ಬೇರೆ ಸರ್ವರ್ಸ್ ಇರಬಹುದು. ನನಗೆ ಅದು ನೇಟಿವ್ ಕ್ಲೈಂಟ್ ಅಂತ. ಇನ್ ಕೇಸ್ ಏನಾದ್ರು ನಿಮಗೆ ಆಫೀಸ್ ಅಥವಾ ಕಂಪನಿಯಲ್ಲಿ ಇತ್ತಂದ್ರೆ ನಿಮಗೆ ಎಲ್ಲಿಂದ ಡೇಟಾ ತಗೋಬೇಕು ಇಲ್ಲಿ ತೋರಿಸುತ್ತದು. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ SQL ಸರ್ವರ್ ನೇಟಿವ್ ಕ್ಲೈಂಟ್ ಅಂತ ಕೊಡ್ತೀನಿ. ಇಲ್ಲಿ ಯಾವ ಡೇಟಾ ಬೇಸ್ಗೆ ನಾನು ಡೇಟಾನ ಇಂಪೋರ್ಟ್ ಮಾಡ್ಕೋಬೇಕು ಅಂತ ತೋರಿಸುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಕನ್ನಡ SQL Power BI ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಕಾಪಿ ಡೇಟಾ ಫ್ರಮ್ ಒನ್ ಆರ್ ಮೋರ್ ಟೇಬಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಎಷ್ಟೊಂದು ಟೇಬಲ್ಸ್ ಇರುತ್ತೆ, ನಾನೊಂದು ಟೇಬಲ್ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಅಂತ ಕೊಟ್ರೆ ಆ ಟೇಬಲ್ ಅಲ್ಲಿ ಇರೋ ಎಲ್ಲಾ ಡೇಟಾ ನಮ್ಗೆ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಫಿನಿಶ್ ಅಂತ ಸಕ್ಸಸ್ ಅಂತ ಬಂದು ಕ್ಲೋಸ್ ಅಂತ ಕೊಟ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿದ್ರೆ ಒಂದ್ಸತಿ ರಿಫ್ರೆಶ್ ಕೊಡೋಣ. ರಿಫ್ರೆಶ್ ಕೊಟ್ಟಿದ ತಕ್ಷಣ ನಾನು ಇಲ್ಲಿ ಬರ್ತೀನಿ, ಡೇಟಾಬೇಸ್ ಟೇಬಲ್ ನೋಡಿ, ಆರ್ಡರ್ಸ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದರಲ್ಲಿರೋ ಕಾಲಮ್ಸ್ ಎಲ್ಲ ತೋರಿಸುತ್ತಿಲ್ಲ ನಮಗೆ ನೋಡಿ. ಆಟೋಮೆಟಿಕ್ ಆಗಿ ಟೇಬಲ್ ಕ್ರಿಯೇಟ್ ಆಗಿ ಅದರಲ್ಲಿ ಡೇಟಾನು ಬಂದ್ಬಿಡುತ್ತೆ. ಓಕೆ, ಇವಾಗ ನಾನಿಲ್ಲಿ ಈ ಆರ್ಡರ್ಸ್ ಇದನ್ನ ರೀನೇಮ್ ಮಾಡ್ಬಿಡ್ತೀನಿ, $ಸೈನ್ ತೆಗೆದು. ಓಕೆ ರೈಟ್ ನೋಡಿ, ನನಗೆ ಇವಾಗ ಟೇಬಲ್ ಇಂಪೋರ್ಟ್ ಆಯ್ತು. ಈ ಟೇಬಲ್ ಇಂಪೋರ್ಟ್ ಆದ್ಮೇಲೆ ನನಗೆ ಈ ಕಾಲಮ್ಸ್ ಅನ್ನ ಚೆಕ್ ಮಾಡಿಕೊಂಡೆ, ಫೈನ್ ಎಲ್ಲ ಕರೆಕ್ಟ್ ಇದೆ ಅಂತ ಅನ್ಸಿದ್ರೆ ಇದರಲ್ಲಿರುವಂತ ಡೇಟಾನ ನಾನು ಚೆಕ್ ಮಾಡಬೇಕು. ನಿಮಗೆ ಈ ಸೆಲೆಕ್ಟ್ ಕ್ವೆರೀಸ್ ಅನ್ನ ನಾಳೆ ಮಾಡೋಣ ಇನ್ ಡೀಟೇಲ್ ಆಗಿ. ಬಟ್ ಇವಾಗ ನಾನು ಒಂದ್ 2-3 ಎಕ್ಸಾಂಪಲ್ಸ್ ನಾನು ತೋರಿಸ್ತೀನಿ. ಇಲ್ಲಿ ಆರ್ಡರ್ಸ್ ಅನ್ನೋ ಟೇಬಲ್ ಇದೆ, ಆ ಟೇಬಲ್ ಒಳಗಡೆ ಡೇಟಾ ಇದೆ. ಆ ಡೇಟಾನ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ನೋಡಿ, ಈ ಕ್ವೆರಿ ಯೂಸ್ ಮಾಡ್ತೀನಿ. ಸೆಲೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ನಾವು ಯಾವ ಟೇಬಲ್ ಅನ್ನ ಮೆನ್ಷನ್ ಮಾಡ್ತೀವಿ ಆ ಟೇಬಲ್ ಅಲ್ಲಿ ಇರೋ ಡೇಟಾ ನಾವು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ನೋಡಿ. ಇವಾಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್ ಅಂತ ಕೊಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನೋಡಿ, ಈ ಟೇಬಲ್ ಅಲ್ಲಿರೋ ಎಲ್ಲಾ ಡೇಟಾ ನಂಗೆ ಇಲ್ಲಿ ಬಂತು. ಇಷ್ಟೇ ನೀವು ಮಾಡ್ಬೇಕಾದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್. ಏನಿದು ಸ್ಟಾರ್ ಅಂದ್ರೆ ವೈಲ್ಡ್ ಕಾರ್ಡ್ ಅಂತ. ವೈಲ್ಡ್ ಕಾರ್ಡ್ ಅಂದ್ರೆ ಎಲ್ಲಾ ಕಾಲಮ್ಸ್, ಇಲ್ಲಿರೋ ಎಲ್ಲಾ ಕಾಲಮ್ಸ್, ಯಾವ ಕಾಲಮ್ಸ್ ಅನ್ನು ನಾನು ರೆಸ್ಟ್ರಿಕ್ಟ್ ಮಾಡ್ತಲ್ಲ, ಎಲ್ಲಾ ಕಾಲಮ್ಸ್ ನನಗೆ ಬೇಕು ಅಂತ. ಬಟ್ ನನಗೆ ಅಕಸ್ಮಾತ್ ಆಗಿ ಕೆಲವೊಂದು ಕಾಲಮ್ಸ್ ಅಷ್ಟೇ ಬೇಕು, ಅವಾಗ ನಾನು ಏನ್ ಮಾಡ್ತೀನಿ ನೋಡಿ, ಸೆಲೆಕ್ಟ್ ಫಸ್ಟ್ ರೀಜನ್ ತಗೋಣ, ರೀಜನ್ ಸ್ಟೇಟ್ ಆರ್ಡರ್ ಡೇಟ್ ನೆಕ್ಸ್ಟ್ ಏನ್ ತಗೋಣ, ಡೇಟ್ ಮತ್ತೆ ಸೇಲ್ಸ್ ಪ್ರಾಫಿಟ್ ಫ್ರಮ್ ಆರ್ಡರ್ಸ್. ಓಕೆ ನೋಡಿ, ಇವಾಗ ಸೆಲೆಕ್ಟ್ ರೀಜನ್, ಸ್ಟೇಟ್, ಆರ್ಡರ್ ಡೇಟ್, ಸೇಲ್ಸ್, ಪ್ರಾಫಿಟ್ ಮತ್ತೆ ಆರ್ಡರ್ಸ್. ಈಗ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅನ್ಕೊಟ್ರೆ ನೋಡಿ, ನಾನು ಯಾವ ಕಾಲಮ್ ಅನ್ನ ಸೆಲೆಕ್ಟ್ ಮಾಡಿದ್ದೆ ಆ ಕಾಲಮ್ ಮಾತ್ರ ಇಲ್ಲಿ ಬಂದಿದೆ. ಸೊ ಇವಾಗ ಈ ತರ ಎಲ್ಲಾರು ಇದೇ ತರ ಕ್ವೆರೀಸ್ ಬರೆಯೋದು. ಬಟ್ ನೀವು ನನ್ ಕೇಳಿದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ಕ್ವೆರೀಸ್ ಬರೆಯೋದು ಈ ತರ ಬರ್ತೀನಿ ನೋಡಿ. ಸೆಲೆಕ್ಟ್ ಫ್ರಮ್
ಆರ್ಡರ್ಸ್ ಅಂತ ಕೊಡ್ತೀನಿ. ಸೆಲೆಕ್ಟ್ ಫ್ರಮ್ ಟೇಬಲ್ ಅದಾದ್ಮೇಲೆ ನನಗೆ ಯಾವ ಕಾಲಮ್ಸ್ ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ತೀನಿ, ಸ್ಟಾರ್ ಅಂತ ಕೊಡ್ತೀನಿ ನೋಡಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್, ಎಕ್ಸಿಕ್ಯೂಟ್. ಈ ತರ ಬರೆದ್ರು ಓಕೆ, ಈ ತರ ಬರೆದ್ರು ಓಕೆ. ಬಟ್ ಏನಂದ್ರೆ ನಾನು ಈ ಫಾರ್ಮೆಟ್ ಅನ್ನು ಯೂಸ್ ಮಾಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ನೋಡಿ ನಾನು ಇದನ್ನೇ ಕಾಪಿ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಈ ತರ ಸ್ಟಾರ್ ಅಂದ್ರೆ ಎಲ್ಲಾ ಕಾಲಮ್ಸ್ ಬೇಡ, ಯಾವ ಕಾಲಮ್ಸ್ ಬೇಕೋ ಅದನ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ರೀಜನ್ ಅಂತ ಕೊಡ್ತೀನಿ, ಕಾಮ, ಸ್ಟೇಟ್, ಮತ್ತೆ ಆರ್ಡರ್ ಡೇಟ್, ಕಾಮ, ಕಸ್ಟಮರ್ ನೇಮ್ ಅಂತ ಕೊಡ, ಓಕೆ, ಕಾಮ, ಸೇಲ್ಸ್ ಪ್ರಾಫಿಟ್. ನೋಡಿ ಇವಾಗ ನಾನು ಈ ರೀತಿ ಬರೆಯೋದ್ರಿಂದ ನೋಡಿ ಇಲ್ಲಿ ಒಂದೇ ಲೈನಲ್ಲಿ ಇದ್ರೆ ಬರ್ಕೊಂಡು ಹೋಗ್ಬಿಡ್ತೀವಿ, ಕನ್ಫ್ಯೂಷನ್ ಇರುತ್ತೆ. ಅದೇ ಇಲ್ಲಿ ನೋಡಿ ಕ್ವೈರೀಸ್ ಸೆಲೆಕ್ಟ್, ನನಗೆ ಏನು ಕಾಲಮ್ಸ್ ಬೇಕೋ ಅದು ತಗೋತೀನಿ, ಫ್ರಮ್ ಯಾವ ಟೇಬಲ್ ಬೇಕೋ ಅದು ಕೊಡ್ತೀನಿ. ಲಾಸ್ಟ್ ಅಲ್ಲಿ ಇದಕ್ಕೆ ಲಾಸ್ಟ್ ಕಾಲಮ್ ಏನಿದೆ ಅದಕ್ಕೆ ನಾವು ಕಾಮ ಸಪ್ರೇಟರ್ ಕೊಡಬಾರ್ದು. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಇವಾಗ ರನ್ ಮಾಡಿದ್ರೆ ಸೇಮ್ ರಿಸಲ್ಟ್ಸೇ ಬರುತ್ತೆ. ನೋಡಿ ಇಲ್ಲಿ ಏನು ತಗೊಂಡಿದ್ದೆ ಅದೇ ರಿಸಲ್ಟ್ಸ್. ಏನಪ್ಪಾ ಅಂತಂದ್ರೆ ಈ ಫಾರ್ಮೆಟ್ ಅಲ್ಲಿ ನಾನು ಒಂದೊಂದು ಲೈನಲ್ಲಿ ಹತ್ರ ಕೊಡ್ತಾ ಹೋದ್ರೆ ನನಗೆ ಈಸಿಗೆ ಇದೇನಿದೆಯಲ್ಲ ಅದು ಈಸಿ. ಈಗ ನೋಡಿ ಇನ್ನೊಂದು ಕಾಲಮ್ ಆ್ಯಡ್ ಮಾಡಬೇಕು ಅಂದ್ರೆ ಇಲ್ಲಿ ಮಾಡ್ಬೋದು, ಇಲ್ಲಿ ಆ್ಯಡ್ ಮಾಡ್ಬೇಕು ಅಂದ್ರೆ ಆ್ಯಡ್ ಮಾಡ್ಬೋದು. ಸೊ ಇದು ನಮಗೆ ತುಂಬಾ ಈಸಿ ಅನ್ಸುತ್ತೆ. ಓಕೆ, ಸೊ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಕ್ವೈರೀಸ್ ಅನ್ನ ಬರೆಯೋದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಈ ತರ ಬರೆದ್ರು ನಿಮ್ಗೆ ಔಟ್ಪುಟ್ ಬರುತ್ತೆ, ಬಟ್ ಈ ರೀತಿ ಮಾಡಕ್ ಹೋಗ್ಬಿಡಿ, ಇದು ಅಷ್ಟು ಪ್ರೊಫೆಷನಲ್ ಅಲ್ಲ. ಯಾಕಂದ್ರೆ ನಿಮ್ಗೆ ಕ್ವೈರೀಸ್ ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ ಗೊತ್ತಾ, ಇದು ಒಂಥರ ಪ್ಯಾರಾಗ್ರಾಫ್ ತರ ಆಗ್ಬಿಡುತ್ತೆ, ನಿಮ್ಗೆ ಅದು ಡಿಬಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾಳೆ ನಿಮ್ಗೆ ಇನ್ನೂ ಇದಕ್ಕೆ ಕಂಡೀಷನ್ಸ್ ಯಾವ ರೀತಿ ಹಾಕೋದು, ಆರ್ಡರ್ ಹೆಂಗ್ ಮಾಡೋದು, ಫಂಕ್ಷನ್ಸ್ ಹೆಂಗ್ ಬರೆಯೋದು ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ನಾವು ಯಾತಕ್ಕೆ ಕ್ವೈರೀಸ್ ಅನ್ನ ಬರೀಬೇಕು. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಒಂದು ನಾನು ಹೇಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ ಡೇಟ್ ಅಂತ ಏನಿದೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದೀನಿ, ಕಸ್ಟಮರ್ ನೇಮ್ಗೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದೀನಿ, ರೀಜನ್, ಸ್ಟೇಟ್, ಸೇಲ್ಸ್, ಪ್ರಾಫಿಟ್ಗೆ ನಾನು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ರೀಜನ್ಗೆ ಯಾವುದೇ ರೀತಿಯಾದ ಸ್ಪೇಸ್ ಇಲ್ಲ, ಸ್ಟೇಟ್ಗೆ ಯಾವುದೇ ರೀತಿಯಾದ ಸ್ಪೇಸ್ ಇಲ್ಲ, ಬಟ್ ಆರ್ಡರ್ ಡೇಟ್ ಮತ್ತೆ ಕಸ್ಟಮರ್ ನೇಮ್ ನೋಡಿ ಸ್ಪೇಸ್ ಇದೆ. ಸೊ ಈ ತರ ಇದ್ದಾಗ ನಾವು ಸ್ಕ್ವೇರ್ ಬ್ರಾಕೆಟ್ ಕೊಡಬೇಕು, ಇಲ್ಲ ಅಂದ್ರೆ ಇದೇ ಬೇರೆ ಕಾಲಮ್ ಇದೇ ಬೇರೆ ಕಾಲಮ್ ಅಂತ ಕನ್ಸಿಡರ್ ಆಗಿಬಿಡುತ್ತೆ. ಸೊ ಆದಷ್ಟು ನಿಮ್ಗೆ ಈ ತರ ಸ್ಪೇಸ್ ಇದ್ರೆ ಸ್ಕ್ವೇರ್ ಬ್ರಾಕೆಟ್ ಅನ್ನ ಯೂಸ್ ಮಾಡಿ. ನೀವು ನೋಡಿ ನಾನಿಲ್ಲಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಸ್ಪೇಸ್ ಕೊಟ್ಟಿಲ್ಲ, ಅಂಡರ್ಸ್ಕೋರ್ ಕೊಟ್ಟೆ. ಯಾತಕ್ಕೆ ಆ ಥರ ಕೊಟ್ಟೆ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಬರ್ತವೆ. ಸೊ ಈ ತರ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬೇಕು ಅಂದ್ರೆ ಆದಷ್ಟು ಕಾಲಮ್ ನೇಮ್ಗೆ ಸ್ಪೇಸ್ ಅನ್ನ ಕೊಡಬೇಡಿ. ಓಕೆನಾ? ಸೊ ಇದನ್ನ ನಾವು ಮತ್ತೆ ಮಾಡೋಣ. ಇದು ಜಸ್ಟ್ ನಿಮ್ಗೆ ಒಂದು ಗ್ಲಾನ್ಸ್ ಅಷ್ಟೇ. ನಾಳೆ ಈ ಸೆಲೆಕ್ಟ್ ಯಾವ ರೀತಿ ಯೂಸ್ ಮಾಡೋದು, ಮತ್ತೆ ಇನ್ಸರ್ಟ್ ಹೆಂಗ್ ಮಾಡಬೇಕು, ಅಪ್ಡೇಟ್ ಹೆಂಗ್ ಯೂಸ್ ಮಾಡ್ತೀವಿ, ಡಿಲೀಟ್ ಹೆಂಗ್ ಯೂಸ್ ಮಾಡ್ತೀವಿ, ಇದನ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದ್ರ ಜೊತೆಗೆ ಎಕ್ಸೆಲ್ ಅಲ್ಲಿ ಹೆಂಗೆ ನಾವು ಫಾರ್ಮುಲಾಸ್ ಮಾಡ್ತೀವಿ, ಸಮ್, ಆವರೇಜ್, ಮಿನಿಮಮ್, ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಫಾರ್ಮುಲಾಸ್ ಇದಾವೆ. ಅದೆಲ್ಲನೂ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನಾಳೆ ನಿಮಗೆ. ಓಕೆ, ಸೊ ಇಲ್ಲಿಗೆ ನಾನು ಇವಾಗ ಸ್ಟಾಪ್ ಮಾಡ್ತೀನಿ. ನಮ್ಗೊಂದಷ್ಟು ಟೈಮ್ ಇದೆ, ಒಂದು 5-10 ನಿಮಿಷ ಇದೆ. ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ತಿಳಿಸಿ. ನಿಮಗೆ ರೆಕಾರ್ಡಿಂಗ್ಸ್ ಆದಷ್ಟು ಇವತ್ತು ನೈಟ್ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಈ ಚಾನಲ್ ಏನಿದೆ ಇದರಲ್ಲಿ ಅಷ್ಟೇ ನಾನು ಹಾಕ್ತೀನಿ, ಬೇರೆ ಎಲ್ಲೂ ಹಾಕಕ್ಕೆ ಹೋಗಲ್ಲ. ಯಾಕೆಂದ್ರೆ ಅನ್ನೆಸೆಸರಿ ಸುಮ್ಮನೆ ಏನು ಮಾಡ್ತಾರೆ, ಇವಾಗ ಇಂಟ್ರೆಸ್ಟ್ ಇರೋರಿಗೆ ಅಷ್ಟೇ ನಾವು ಕೊಡ್ಬೋದು, ಎಲ್ರಿಗೂ ನಾನು ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಸುಮ್ಮನೆ ಅಲ್ಲಿ ಏನು ಮಾಡ್ತಾರೆ, ನಾನು ಇಲ್ಲಿ ಹೋದ್ರೆ ಅಲ್ಲಿ ಎಲ್ಲ ನಮ್ಗೆ ಇವಾಗ ಇಲ್ಲಿ ನೋಡಿ ಸರ್ಟಿಫಿಕೇಟ್ ಕೊಡಬೇಕು. ನಾನು ಇಲ್ಲಾಂದ್ರೆ ಒಂಚೂರು ಒಂದ್ಸತಿ ನಾನು ಸರ್ಟಿಫಿಕೇಟ್ ಲಿಂಕ್ ಕೊಟ್ಟರೆ ಎಲ್ಲರೂ ಕೊಡ್ತಾರೆ ಸರ್ಟಿಫಿಕೇಟ್ ಬೇಕು ಅಂತ. ಬಟ್ ಯಾರು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಬಂದು ಕಲಿಯೋದಕ್ಕೆ. ನೀವುಗಳು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನಿದ್ದೆಗೆಟ್ಟು ಎಲ್ಲ ಬಂದು ನೀವು ಮಾಡೋದಕ್ಕೂ ಅವ್ರು ಸುಮ್ಮನೆ ಸರ್ಟಿಫಿಕೇಟ್ ತೊಗೊಳಕ್ಕೂ ವ್ಯತ್ಯಾಸನೇ ಇರಲ್ಲ. ಓಕೆನಾ? ಸೊ ಯಾರೆಲ್ಲ ಇನ್ನೂ ಈ ಗ್ರೂಪ್ಗೆ ಆ್ಯಡ್ ಆಗಿಲ್ಲ ದಯವಿಟ್ಟು ಮತ್ತೆ ನಾನಿಲ್ಲಿ ಟೆಲಿಗ್ರಾಮ್ ಚಾನಲನ್ನು ನಾನು ಇಲ್ಲಿ ಕೊಡ್ತೀನಿ, ದಯವಿಟ್ಟು ಇಲ್ಲಿ ಆ್ಯಡ್ ಆಗಿ. ನಿಮಗೆ ಸರ್ಟಿಫಿಕೇಟ್ ಕೂಡ ಆ ಲಿಂಕು ನಾನು ಇಲ್ಲೇ ಕಳಿಸೋದು, ಇದೇ ಲಿಂಕಲ್ಲೇ ಕಳಿಸೋದು ನಾನು, ಆಯ್ತಾ? ಯಾರು ಅಕಸ್ಮಾತ್ ಇನ್ನೂ ಇದಕ್ಕೆ ಮೆಂಬರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇದಕ್ಕೆ ಈ ಚಾನಲ್ನಲ್ಲಿ ಇಲ್ಲಿ ನಾನು ಎಲ್ಲ ಲಿಂಕ್ಸನ್ನು ಇಲ್ಲೇ ಕಳಿಸ್ತೀನಿ ನಾನು, ಈವನ್ ಇವತ್ತು ನಾವು ಮಾಡಿರೋ ಈ ವಿಡಿಯೋ ಕೂಡ. ಓಕೆನಾ?
ರೈಟ್. ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಇವಾಗ ನೀವು ಏನಾದರೂ ಹೇಳೋದಿದ್ರೆ ಮೆಸೇಜ್ ಮಾಡಿ, ಇಲ್ಲ ಮಾತಾಡಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಹಾಯ್ ಸರ್. ನಿಮ್ಮ ಹೆಸರು ಹೇಳ್ಬೇಕು ದಯವಿಟ್ಟು. ಭುವನ. ಭುವನ ಹೇಳಮ್ಮ. ಸರ್ ಇದು ನಾನು ಇನ್ಸ್ಟಾಲ್ ಮಾಡಕ್ ನೋಡ್ತಾ ಇದ್ದೆ, ಅದು ಯಾವ್ದೋ ಒಂಥರ ಇದು ಎಕ್ಸ್ಪ್ರೆಸ್ ಎಡಿಷನ್ ನಲ್ಲಿ ಇನ್ಸ್ಟಾಲೇಷನ್ ಹ್ಯಾಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ತಾ ಇದೆ. ಸೊ ಇದು ಕ್ಲೋಸ್ ಮಾಡ್ಬೋದಾ? ಅಲ್ಲ, ಇದು ಬಂದ್ರೆ ಇನ್ಸ್ಟಾಲ್ SSMS ಅಂತ ಇತ್ತು, ಅದು ಇವಾಗ ಇನ್ಸ್ಟಾಲ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಏನಾಗುತ್ತೆ ಗೊತ್ತಾ, ಸರ್ವರ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಎಲ್ಲಾಯ್ತದು, ಓಕೆ, ಸರ್ವರ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಅದೇ ಕೇಳುತ್ತೆ SSMS ಅಂದ್ರೆ ಇದೆ. ಆಯ್ತಾ? ನಾನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸಪರೇಟ್ ಆಗಿ ಇನ್ಸ್ಟಾಲ್ ಮಾಡ್ಬೋದು. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಅದೇ ವೆಬ್ಸೈಟ್ಗೆ ಹೋಗುತ್ತೆ, ಬೇಕಾದ್ರೆ ನೋಡಿ. ಅದೇ ವೆಬ್ಸೈಟ್ಗೆ ಹೋಗುತ್ತೆ, ಮತ್ತೆ ಅದು ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದು ಕೇಳುತ್ತೆ ಅಷ್ಟೇ. ಓಕೆನಾ? ರೈಟ್. ಥ್ಯಾಂಕ್ ಯು ದರ್ಶನ್. ಓಕೆ ದರ್ಶನ್, ಕ್ಲಾರಿಫಿಕೇಶನ್ ಕನ್ಫ್ಯೂಷನ್ಸ್ ಕ್ಲಾರಿಫಿಕೇಶನ್ ಆಯ್ತಂತೆ. ಗುಡ್, ಥ್ಯಾಂಕ್ಸ್ ಸಿದ್ದರಾಜು. ಓಕೆ ರೈಟ್. ಯಾರು ಏನಾದ್ರು ಹೇಳೋದಿದ್ರೆ ಹೇಳಿ, ಇಲ್ಲಾಂದ್ರೆ ಕ್ಲೋಸ್ ಮಾಡೋಣ. ಮೀಟಿಂಗ್ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತಾಗುತ್ತೆ. ವಿಡಿಯೋ ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ಸರ್ ಇವಾಗ ವರ್ಕ್ ಮಾಡ್ತೀವಲ್ವಾ ಸರ್ ಕಂಪ್ನಿಯಲ್ಲಿ SQL ಸರ್. ಇವಾಗ ನಮ್ಗೆ ಇದು ಫಾರ್ ಎಕ್ಸಾಂಪಲ್ ನೀವು ತೋರಿಸಿದ್ರಲ್ಲ ಸರ್, ಅವರು ಕೊಟ್ಟಿರೋಂತ ವರ್ಕ್ ಅಲ್ಲಿ ಇದೇ ಸೇಮ್ ಬರುತ್ತಾ ಸರ್ ಅದು? ಅಂದ್ರೆ ಡೇಟಾ ಬೇರೆ ಇರುತ್ತಪ್ಪ. ಹಾ ಸರ್, ಅದು ನಾಳೆ ಹೇಳ್ತೀನಿ. ಇವತ್ತು ನೀವು ಮಾಡ್ತಾ ಇರೋದು ಅಂದ್ರೆ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ್ರೆ ಈ ಕಂಪ್ನಿಯಲ್ಲೆಲ್ಲ ಹೆಂಗ್ ವರ್ಕ್ ಮಾಡ್ತಾರೆ, ಏನ್ ಕೇಳ್ತಾರೆ, ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್. ರೈಟ್ ಗೀತಾ, ಇಟ್ ವಾಸ್ ಎಕ್ಸೆಪ್ಷನಲಿ ಇಂಟ್ರೆಸ್ಟಿಂಗ್ ಸರ್. ಥ್ಯಾಂಕ್ ಯು ಜಯಪ್ರಕಾಶ್, ಪೂಜಶ್ರೀ, ಹುಸೇನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಆಯ್ತಪ್ಪ, ಗುಡ್ ನೈಟ್. ವೆರಿ ವೆಲ್ ಎಕ್ಸ್ಪ್ಲೇನ್ಡ್. ಓಕೆ, ಅಕಸ್ಮಾತ್ ಯಾರಾದ್ರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗಿ. ಓಕೆನಾ? ಸರ್ ಅದು ನಾನು ಲಿಂಕ್ ಕಳಿಸಿ ಸರ್. ಅದು ಯಾವ್ದಪ್ಪ? ವಾಟ್ಸ್ಆಪ್ ಅಲ್ಲಿ ಸರ್, ಗ್ರೂಪ್ ಅಲ್ಲಿ ಸರ್. ಏನ್ನ? ಇದು ಸರ್ ಟೆಲಿಗ್ರಾಮ್ ಸರ್. ಕಳ್ಸಿನಲ್ಲಪ್ಪ ಇಲ್ಲಿ. ಇದು ನನ್ಗೆ ಓಪನ್ ಆಗ್ತಾ ಇಲ್ಲ ಸರ್. ನಂಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಯಾರಿಗೆಲ್ಲ ಅಕಸ್ಮಾತ್ ಆಗಿ ನಿಮ್ಗೆ ಮೆಸೇಜ್ ಅಕಸ್ಮಾತ್ ಆಗಿ ಬಂದಿಲ್ಲ ಅಂದ್ರೆ, ನೀವು ಓಪನ್ ಆಗ್ತಿಲ್ಲ ಅಂದ್ರೆ ನನ್ನ ನಂಬರ್ ಕೊಡ್ತೀನಿ, ನನ್ನ ನಂಬರ್ ಮೆಸೇಜ್ ಮಾಡಿ. ಆಯ್ತಾ? ಇಲ್ಲಿ ಕೊಟ್ಟಿದ್ದೀನಿ 9902058793. ಇದಕ್ಕೆ ನೀವು ಮೆಸೇಜ್ ಮಾಡಿ. ನಾನು ನಿಮ್ಗೆ ನಂಬರ್ ಹೇಳಿ ಹಾಕಿದ್ದೀನಿ ನೋಡಪ್ಪ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಓಕೆ ಸರ್. 9902058793. ಓಕೆ ಸರ್, ಥ್ಯಾಂಕ್ ಯು. ಸರಿನಾ? ಓಕೆ ರೈಟ್ ಪೀಪಲ್, ಶುಭರಾತ್ರಿ ಎಲ್ಲರಿಗೂ. ನಾಳೆ 9 ಗಂಟೆಗೆ ಸಿಗೋಣ. ಓಪನ್ ಆಗ್ತಾ ಇಲ್ಲ, ನೋ ವರೀಸ್, ನನಗೆ ಮೆಸೇಜ್ ಮಾಡಿ 9902058793. ಶಿವು, ಈ ನಂಬರ್ಗೆ ನಂಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲೇ ಲಿಂಕ್ ಕಳಿಸ್ತೀನಿ, ವಾಟ್ಸಪ್ಪಲ್ಲೇ ಕಳಿಸ್ತೀನಿ. ರೈಟ್. ಗುಡ್ ನೈಟ್ ಆಲ್ ಆಫ್ ಯು. ಶುಭರಾತ್ರಿ. ನಾಳೆ 9 ಗಂಟೆಗೆ ಸಿಗೋಣ ನೆಕ್ಸ್ಟ್ SQL ಕಂಟಿನ್ಯೂಷನ್ ಅಲ್ಲಿ. ಓಕೆ, ಬಾಯ್ ಎಲ್ಲರಿಗೂ. ಬಾಯ್, ಗುಡ್ ನೈಟ್. ಬಾಯ್.